ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಷ್ಟೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಯ ಆದಿಕವಯೇ ಮುಖ್ಯಂತಿ ಯತ್ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸತ್ಯಂ ಪರಂ ಧೀಮಹಿ. ಅಂದರೆ ಪ್ರಪಂಚದ ಆಗು ಹೋಗುಗಳಿಗೆಲ್ಲ ಕಾರಣನಾದಂತಹ ಸತ್ಯ ಸ್ವರೂಪನಾದಂತಹ ಪರಮಾತ್ಮನನ್ನು ಧ್ಯಾನಿಸೋಣ ಎಂಬುದು ಇದರ ಮುಖ್ಯ ತಾತ್ಪರ್ಯ. ಭಾಗವತದ ಮೊದಲಿಗೆ ಬರುವಂಥ ಪ್ರಸಿದ್ಧವಾದ ಮಂಗಳ ಶ್ಲೋಕ ಇದು. ಆ ಭಗವಂತನನ್ನು ಪರಮಾತ್ಮನ ಸ್ಮರಿಸಿಕೊಂಡು ಗುರುಗಳಿಗೆ ನಮಸ್ಕರಿಸಿಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ನಿನ್ನೆ ದಿವಸ ಕನ್ನಡ ಕಾವ್ಯದ ಒಂದು ಬಹಳ ಸುಂದರವಾದ ಭಾಗವನ್ನು ನಿಮ್ಮ ಮುಂದೆ ಇಟ್ಟಿದ್ದೆವು. ಕನ್ನಡದಲ್ಲಿ ಯಾವ ಯಾವ ಸೌಂದರ್ಯ ಇದೆಯೋ ಅದೆಲ್ಲ ಅದರ ಮೂಲ ಎಲ್ಲಿ ಅಂತ ನಾವು ನೋಡಿದರೆ ಬಹುಶಃ ಸಂಸ್ಕೃತದತ್ತ ಬೆಟ್ಟು ತೋರಿಸ್ಬೇಕಾಗ್ತದೆ. ಅವೆಲ್ಲ ಒಂದಲ್ಲ ಒಂದು ರೂಪದಲ್ಲಿ ಸಂಸ್ಕೃತದಿಂದಲೇ ಬಂದವು. ನಮ್ಮ ರಾಮಾಯಣ, ಮಹಾಭಾರತ, ಭಾಗವತ ಇತ್ಯಾದಿಗಳೆಲ್ಲ. ಆದ್ದರಿಂದ ಮೂಲ ಸಂಸ್ಕೃತ ಆದದ್ರಿಂದ ಇವತ್ತಿನ ದಿವಸ ಆ ಮೂಲವನ್ನೇ ಆಧಾರವಾಗಿ ಇಟ್ಕೊಂಡು, ಅಂದರೆ ಭಾಗವತ, ನಿನ್ನೆ ಕನ್ನಡ ಭಾಗವತ ಆದರೆ ಇವತ್ತು ಸಂಸ್ಕೃತ ಮೂಲ ಭಾಗವತದ ಆಧಾರದ ಮೇಲೆ ಒಂದು ಸಣ್ಣ ಕಾರ್ಯಕ್ರಮವನ್ನು ನಡೆಸಿಕೊಡುವಂಥ ಪ್ರಯತ್ನ ಮಾಡ್ತಾಯಿದ್ದೇನೆ. ಇವತ್ತಿನ ದಿವಸ ವಾಮನ ಜಯಂತಿ ಅಂತ ನಮ್ಮ ಪಂಚಾಂಗದ ಪ್ರಕಾರ. ಆದ್ದರಿಂದ ಇವತ್ತು ಒಂದು ಕಾರ್ಯಕ್ರಮ ಮಾಡುವುದಕ್ಕೆ ಅವಕಾಶ ನಮ್ಮ ಇಲ್ಲಿಯ ಪದಾಧಿಕಾರಿಗಳು ಕೊಟ್ಟಾಗ ನನಗೆ ಯೋಚನೆ ಬಂದದ್ದು ಅದೇ. ವಾಮನ ಜಯಂತಿ ಅಂದ ಮೇಲೆ ವಾಮನನಿಗೆ ಸಂಬಂಧಪಟ್ಟಂತೆ ಏನಾದರೂ ಒಂದು ಕಾರ್ಯಕ್ರಮ ಮಾಡ್ಬೋದು, ಅದಕ್ಕೋಸ್ಕರ ವಾಮನಾವತಾರ ಎಂಬಂಥ ಒಂದು ಪ್ರವಚನ ಇಟ್ಕೊಳ್ಬೋದೇ ಅಂತ ಕೇಳಿದೆ. ರಾಮು ಅವರು ಬಹಳ ಸಂತೋಷದಿಂದ ಅದಕ್ಕೆ ಅನುಮತಿಯನ್ನು ಕೊಟ್ಟರು. ಅದೇ ಪ್ರಕಾರ ನಾನು ಅದನ್ನೇ ಇವತ್ತು ಮಾಡುವಂತ ನಿಶ್ಚಯಿಸಿದ್ದೇನೆ. ಇದು ಸಾಕಷ್ಟು ದೀರ್ಘವಾದ ಭಾಗವೇ, ಅಷ್ಟೆಲ್ಲ ನಾನು ವಿವರವಾಗಿ ನೋಡೋದಕ್ಕೆ ಸಮಯ ಸಾಲದು. ಸಂಕ್ಷೇಪವಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಎಲ್ಲರಿಗೂ ಗೊತ್ತಿರುವ ಹಾಗೆ ಕಶ್ಯಪ ಮಹರ್ಷಿಗಳು, ಅವರಿಗೆ ಅನೇಕ ಜನ ಹೆಂಡತಿಯರೆಲ್ಲ ಇದ್ದರು. ಅದೆಲ್ಲ ಸೃಷ್ಟಿಯ ಆದಿಕಾಲ. ಆ ಕಾಲದಲ್ಲಿ ಪ್ರಜೆಗಳ ವಿಸ್ತಾರ ಆಗಬೇಕಿತ್ತು. ಈಗ ಹಾಗಲ್ಲ, ಪ್ರಜೆಗಳ ಸಂಕೋಚ ಆಗಬೇಕಾಗಿದೆ ಅಂಥ ಸ್ಥಿತಿ ಬಂದಿದೆ ಈಗ. ಆದರೆ ಆಗ ಹಾಗಲ್ಲ. ಆದ್ದರಿಂದ ಋಷಿಮುನಿಗಳೆಲ್ಲ ಅನೇಕ ಜನ, ಹೆಚ್ಚಿಗೆ ಜನ ಅವರು ಹೆಂಡತಿಯರು, ತುಂಬ ಜನ ಮಕ್ಕಳೆಲ್ಲ ಇರ್ತಿದ್ರು ಅವರಿಗೆ. ಕಶ್ಯಪ ಋಷಿಗಳಿಗೂ ಅಷ್ಟೇ ಅನೇಕ ಜನ ಹೆಂಡತಿಯರೆಲ್ಲ ಇದ್ದರು. ಮುಖ್ಯರಾದ ಇಬ್ಬರು ಅಂದರೆ ದಿತಿ ಮತ್ತು ಅದಿತಿ. ಈ ದಿತಿಯ ಮಕ್ಕಳೆಲ್ಲ ದೈತ್ಯರು ಅಥವಾ ರಾಕ್ಷಸರು ಅಂತ ಅನಿಸಿಕೊಂಡವರು. ಈ ಅದಿತಿಯ ಮಕ್ಕಳು ಅವರು ಆದಿತ್ಯರು ಅಥವಾ ಆದಿತ್ಯೇಯರು ಅಥವಾ ದೇವತೆಗಳು ಅಂತ ಅನಿಸ್ಕೊಂಡವರು. ಈ ದೇವತೆಗಳು ಮತ್ತು ರಾಕ್ಷಸರ ಮಧ್ಯ ಒಂದು ಸಂಘರ್ಷ ಅನ್ನುವಂಥದ್ದು ಅದು ಸದಾಕಾಲ ಆಗಿಂದಾಗ ನಡೆದುಕೊಂಡು ಬರುತ್ತಲೇ ಇದ್ದಂಥ ಒಂದು ವಿಚಾರ. ಹಿಸ್ಟರಿ ರಿಪೀಟ್ಸ್ ಇಟ್ ಸೆಲ್ಫ್ ಅಂತ ನಾವು ಹೇಳ್ತೇವಲ್ಲ, ಚರಿತ್ರೆ ಮರುಕಳಿಸುತ್ತಲೇ ಪುನರಾವರ್ತನೆ ಆಗುತ್ತಲೇ ಇರ್ತಾರೆ ಅಂತ ಅನ್ನೋದು ಈ ರಾಕ್ಷಸ ಮತ್ತು ಈ ದೇವತೆಗಳ ಸಂಬಂಧದಲ್ಲಿ ಕೂಡ ಸತ್ಯವಾಗಿತ್ತು. ಎಷ್ಟೋ ಸಲ ಈ ರಾಕ್ಷಸರು ಸ್ವರ್ಗದ ಮೇಲೆ ದಾಳಿ ಇಡ್ತಾಯಿದ್ರು. ಆಗ ಹೆದರಿಕೊಂಡು ದೇವತೆಗಳು ಓಡಿ ಹೋಗ್ತಾಯಿದ್ರು. ಆದರೆ ರಾಕ್ಷಸರು ಶಾಶ್ವತವಾಗಿ ಅಲ್ಲಿ ಉಳಿಯುವುದಕ್ಕೆ ಶಕ್ತರಾಗಲಿಲ್ಲ. ಕಾರಣ ಇಷ್ಟೇ, ರಾಕ್ಷಸರಲ್ಲಿ ಬೇಕಾದಷ್ಟು ದೇಹಬಲ ಇತ್ತು, ಆದರೆ ದೈವಬಲ ಬಹಳ ಕಡಿಮೆ. ಕಾರಣ ನ್ಯಾಯ, ನೀತಿ, ಧರ್ಮ ಇವುಗಳ ಬಲವೂ ಕಡಿಮೆ ಅವರಿಗೆ. ಎಲ್ಲಿ ನ್ಯಾಯ, ನೀತಿ, ಧರ್ಮ ಇದೆಲ್ಲ ಇಲ್ಲವೋ ಅಲ್ಲಿ ದೈವಬಲವೂ ಶಾಶ್ವತವಾಗಿ ಇರುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಕೊನೆಗೊಬ್ಬರು ಅಧಪತನವನ್ನೇ ಹೊಂದ್ತಾ ಇದ್ದರು. ಈ ರಾಕ್ಷಸರ ಗುರುಗಳು ಶುಕ್ರಾಚಾರ್ಯರು, ನಿಮ್ಗೆ ಗೊತ್ತಿರಬಹುದು. ಅಂಥ ಶುಕ್ರಾಚಾರ್ಯರಿಗೆ ಒಂದು ಆಸೆ, ಇಂದಲ್ಲ ನಾಳೆ ನಮ್ಮ ಶಿಷ್ಯರಾದಂಥ ರಾಕ್ಷಸರು ದೇವತೆಗಳನ್ನು ಮೆಟ್ಟಿ ನಿಲ್ಲುವಂಥ ಸ್ಥಿತಿಯನ್ನು ತಲುಪಬೇಕು ಇದು ಅಂತ ಒಂದು ಆಸೆ. ತಪ್ಪಲ್ಲ, ಗುರುಗಳಾದವರಿಗೆ ಶಿಷ್ಯರ ವಿಚಾರದಲ್ಲಿ ಅಂಥ ಒಂದು ಕಾಳಜಿ ಇದ್ದರೆ ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲ. ಆದರೆ ಏನು ಅಂತಂದರೆ ಈ ಶಿಷ್ಯರು ಪಾಪ ಅವರು ಎಷ್ಟು ಮೇಲೆ ಏರಿಸಿದರೂ ಕೆಳಗೆ ಬೀಳುವಂಥ ಆ ಒಂದು ಮಟ್ಟದವರೇ ಆಗಿದ್ದರು ಅವರು. ಹಾಗಾಗಿ ಬಹಳ ನಿರಾಶೆ ಆಗ್ತಿತ್ತು ಶುಕ್ರಾಚಾರ್ಯರಿಗೆ. ಕೊನೆಗೆ ಒಬ್ಬ ವ್ಯಕ್ತಿ ಹುಟ್ಟಿದ ಆ ರಾಕ್ಷಸರ ಒಂದು ಕುಲದಲ್ಲಿ. ಅವನು ಬಲಿಚಕ್ರವರ್ತಿ ಅಂತ. ಅವನಲ್ಲಿ ಬಲವೂ ಇತ್ತು, ದೇಹ ಬಲವೂ ಇತ್ತು, ದೈವಬಲವೂ ಇತ್ತು. ಧರ್ಮ, ನೀತಿ, ದೈವಭಕ್ತಿ ಎಲ್ಲ ಬಲವೂ ಅವನಲ್ಲಿದ್ವು. ಹಾಗಾಗಿ ಇವನ ಕಾಲದಲ್ಲಾದರೂ ನಮ್ಮ ಈ ರಾಕ್ಷಸರು ಉದ್ಧಾರ ಆದರೂ ಆಗಬಹುದು, ಹೆಚ್ಚಿನ ಸ್ಥಾನವನ್ನು ಪಡಿಬೋದು ಅಂತ ಒಂದು ಆಸೆ ಹುಟ್ಟಿತು ಶುಕ್ರಾಚಾರ್ಯರಿಗೆ. ಬರೀ ಆಸೆ ಅಷ್ಟೇ ಇಟ್ಕೊಂಡು
ಇದ್ದರೆ ಪ್ರಯೋಜನ ಇಲ್ಲ, ಪ್ರಯತ್ನಶೀಲರೂ ಆಗಬೇಕು. ಅದಕ್ಕೋಸ್ಕರ ಒಂದು ಕೆಲಸ ಮಾಡಿದರು ಅವರು. ಆ ಶುಕ್ರಾಚಾರ್ಯರು ಆ ಬಲಿಚಕ್ರವರ್ತಿಯ ಮೂಲಕ ಒಂದು ಯಾಗವನ್ನು ಮಾಡಿಸಿದರು. ವಿಶ್ವಜಿತ್ ಯಾಗ ಅಂತ ಅದರ ಹೆಸರು. ಆ ಯಾಗವನ್ನು ಮಾಡಿದ ಫಲವಾಗಿ ಆ ಬಲಿಚಕ್ರವರ್ತಿಗೆ ವಿಶೇಷವಾದ ಶಕ್ತಿ ಮತ್ತೆ ಸಂಚಯನ ಆಯಿತು. ಆ ಶಕ್ತಿಯ ಒಂದು ಉಪಯೋಗದಿಂದ, ಅದರ ಪ್ರಭಾವದಿಂದ ಅವನು ಸ್ವರ್ಗದ ಮೇಲೆ ಗುರುಗಳ ಆಜ್ಞೆಯಂತೆ ದಾಳಿ ಮಾಡಿದ. ಆಗ ದೇವತೆಗಳೆಲ್ಲ ಯೋಚನೆ ಮಾಡಿದರು. ಅವರ ಗುರುಗಳಾದ ಬೃಹಸ್ಪತಿ ಆಚಾರ್ಯರು ಅವರನ್ನು ಕೇಳಿ, ಈ ಸಂದರ್ಭದಲ್ಲಿ ನಾವು ಈ ಬಲಿಚಕ್ರವರ್ತಿಯನ್ನು ಎದುರಿಸಿದರೆ ಏನೂ ಪ್ರಯೋಜನ ಆಗುವುದಿಲ್ಲ, ಮಹಾಶಕ್ತಿ ಇವನ್ನು ಪಡೆದುಕೊಂಡು ಬಂದಿದ್ದಾನೆ, ಅವನಿಗೆ ಬಿಟ್ಟುಕೊಟ್ಟು ಸ್ವರ್ಗವನ್ನು ನಮ್ಮ ಪಾಡಿಗೆ ನಾವು ಹೋಗೋದೇ ಒಳ್ಳೆಯದು ಅನ್ನೋ ನಿರ್ಧಾರಕ್ಕೆ ಬಂದುಬಿಟ್ರು ದೇವತೆಗಳು. ಹಾಗೇ ಮಾಡಿದರು. ಸ್ವರ್ಗದಿಂದ ನಿರ್ಗಮಿಸಿಬಿಟ್ರು ಅವರು. ಇವ ಬಲಿಚಕ್ರವರ್ತಿ ವಶವಾಯಿತು ದೇವೇಂದ್ರನ ಸಿಂಹಾಸನ. ಇಷ್ಟೆಲ್ಲ ಆಯಿತು. ಆಗ ದೇವಮಾತೆ, ದೇವತೆಗಳ ತಾಯಿಯಾರಂಥ ಅದಿತಿಗೆ ಇದರಿಂದ ಬಹಳ ದುಃಖ ಆಯಿತು. ನನ್ನ ಮಕ್ಕಳು ಪಾಪ ಸ್ವರ್ಗದಲ್ಲಿ ಇರಬೇಕಾದವರು ಅದನ್ನೆಲ್ಲ ಕಳ್ಕೊಂಡು ಎಲ್ಲೋ ಕಾಡು ಮೇಡುಗಳಲ್ಲಿ ಅಲಿತಾ ಇದ್ದಾರಂತೆ, ಏನು ಗತಿಯವರಿಗೆ ಅಂತ ಯೋಚನೆ ಮಾಡಿ ಪತಿಯಾದ ಕಶ್ಯಪ ಋಷಿಗಳನ್ನು ಕೇಳಿ ಅವರ ಮಾರ್ಗದರ್ಶನವನ್ನು ಪಡೆದು ಒಂದು ಪಯೋವ್ರತ ಅನ್ನುವಂಥ ಒಂದು ವ್ರತವನ್ನು ಆಚರಿಸಿದಳು ಅವಳು. 12 ದಿನಗಳ ಕಾಲ ಕೇವಲ ಈ ಹಾಲನ್ನೇ ಮುಖ್ಯ ಆಹಾರವನ್ನಾಗಿಟ್ಟುಕೊಂಡು, ಪಯ ಅಂದರೆ ಹಾಲು, ಆಚರಿಸುವಂಥ ಒಂದು ವಿಶೇಷ ವ್ರತ ಇದು. ಶ್ರೀಮನ್ನಾರಾಯಣನನ್ನೇ ಕುರಿತು ಆ ವ್ರತವನ್ನು ಆಚರಿಸಿದಳು. ಅದರ ಫಲವಾಗಿ ವ್ರತದ ಸಮಾಪ್ತಿ ಕಾಲಕ್ಕೆ ಸರಿಯಾಗಿ ಆ ಶ್ರೀಮನ್ನಾರಾಯಣನೇ ಅವಳಿಗೆ ಪ್ರತ್ಯಕ್ಷನಾದಿ ಆಗಿ ಅವಳಿಗೆ ಹೇಳಿದ, ಅಮ್ಮ ಚಿಂತೆ ಮಾಡಬೇಡ, ನಿನ್ನ ಮಕ್ಕಳ ಕಷ್ಟವನ್ನು ಪರಿಹರಿಸುವುದಕ್ಕಾಗಿ ನಾನೇ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬರ್ತೇನೆ ಎಂಬುದಾಗಿ ಆಶ್ವಾಸನೆಯನ್ನು ಕೊಟ್ಟ. ದೇವರು ಕೊಟ್ಟ ಮೇಲೆ, ಆಶ್ವಾಸನೆ ಕೊಟ್ಟ ಮೇಲೆ ಸುಳ್ಳಾಗುವುದಕ್ಕಿದೆಯೇ? ಅದೇ ರೀತಿ ಹುಟ್ಟಿಯೂ ಬಂದ, ಅವಳ ಹೊಟ್ಟೆಯಲ್ಲಿ ಜನಿಸಿದ. ಅದು ಯಾವ ದಿವಸ ಅಂದರೆ ಅದೇ ಇವತ್ತಿನ ದಿವಸ, ವಾಮನ ಜಯಂತಿ ಯಾವತ್ತು ಬೀಳ್ತಾರೋ ಅದೇ ಭಾದ್ರಪದ ಮಾಸ ಶುಕ್ಲ ಪಕ್ಷ ದ್ವಾದಶಿ ಶ್ರವಣ ನಕ್ಷತ್ರ ಮಧ್ಯಾಹ್ನ ಅಭಿಜಿನ್ ಮುಹೂರ್ತಕ್ಕೆ ಸರಿಯಾಗಿ ಅವನ ಜನನವಾಯಿತು. ಆಗ ಪ್ರಕೃತಿಯೆಲ್ಲ ಪ್ರಸನ್ನವಾಯಿತು, ಸಜ್ಜನರಿಗೆಲ್ಲ ಬಹಳ ಸಂತೋಷವಾಯಿತು. ಯಾಕಂದರೆ ವಾಮನ ಹುಟ್ಟಿದ್ದಾನೆಂಬ ಕಾರಣಕ್ಕಲ್ಲ, ಅವರಿಗೆ ಗೊತ್ತಿಲ್ಲ. ಎಲ್ಲೋ ಒಬ್ಬ ಮಗು ಹುಟ್ಟಿದರೆ ಎಲ್ಲರಿಗೂ ಗೊತ್ತಾಗೋದಿಲ್ಲ. ಆದರೂ ಅದರ ಪ್ರಭಾವ ಎಲ್ಲ ಕಡೆಯಲ್ಲೂ ಕಾಣಿಸಿಕೊಂಡಿತ್ತು, ಪ್ರಕೃತಿಯಲ್ಲಿ ಮತ್ತು ಜನರ ಮಧ್ಯದಲ್ಲಿ ಎಲ್ಲ. ಒಬ್ಬ ಏನೋ ಒಂದು ಲೋಕ ಕಲ್ಯಾಣದ ಸೂಚನೆಗಳೆಲ್ಲ ಕಂಡುಬಂದವು. ಆಮೇಲೆ ಈ ಹುಡುಗ, ಅವನಿಗೆ ವಾಮನ ಅಂತ ಹೆಸರಿಟ್ಟರು. ವಾಮನ ಅಂದರೆ ಚಿಕ್ಕ ಅಭಿಪ್ರಾಯ ಅಷ್ಟೇ. ನಾವೆಲ್ಲ ಮಕ್ಕಳು ಹುಟ್ಟಿದಾಗ ಪುಟ್ಟಿ ಪುಟ್ಟ ಹೀಗೆಲ್ಲ ಕರಿತೇವೆಲ್ಲ, ಹಾಗೆ ಇದ್ದರೂ ಇರ್ಬೋದು. ವಾಮನ ಅಂತ ಸದ್ಯ ಬಹಳ ಬೇಗನೆ ಅವನು ಬೆಳೆದ. ಕಾಲಕ್ಕೆ ಅವನಿಗೆ ಮಾಡಬೇಕಾದಂಥ ಸಂಸ್ಕಾರಗಳನ್ನೆಲ್ಲ ಮಾಡಿದರು ಆ ಕಾಶ್ಯಪ ಋಷಿಗಳು. ಕೊನೆಗೊಂದು ಸಂದರ್ಭದಲ್ಲಿ ಉಪನಯನವೂ ಆಗಬೇಕಲ್ಲ, ಉಪನಯನದ ವಯಸ್ಸಾಯಿತು. ಆಗ ಉಪನಯನವನ್ನು ಮಾಡಿದರು. ಉಪನಯನ ಅವನದನ್ನು ವಿಶೇಷ ಉಪನಯನ. ಸಾಮಾನ್ಯವಾಗಿ ಉಪನಯನ ಮಾಡಬೇಕಾದಾಗ ಆ ಉಪನಯನಕ್ಕಾಗಿ ಎಷ್ಟೋ ಸಾಮಾನು ವಸ್ತು ಸರಂಜಾಮು ಪರಿಕರಗಳು ಸಲಕರಣೆಗಳು ಬೇಕಾಗ್ತವೆ. ಅದನ್ನೆಲ್ಲ ಕಷ್ಟಪಟ್ಟು ಸಂಗ್ರಹ ಮಾಡಬೇಕಾಗ್ತದೆ. ಆದರೆ ಕಶ್ಯಪರಿಗೆ ಯಾವ ಅವಶ್ಯಕತೆಯೂ ಬೀಳಲಿಲ್ಲ. ಯಾಕಂದರೆ ಉಪನಯನ ಆಗುತ್ತಾ ಇರುವುದು ಯಾರಿಗೆ? ಆ ಲೋಕೋತ್ತರ ಒಬ್ಬ ವ್ಯಕ್ತಿ ವಾಮನ, ಯಾರು ಜಗದೀಶ್ವರನೇ ಅವನು, ಅಂಥವನ ಉಪನಯನ ಅಂದಮೇಲೆ ಅವನಿಗೆ ಬೇಕಾದಂಥ ವಸ್ತುಗಳು ಕೂಡ ಎಲ್ಲೋ ಲೌಕಿಕವಾಗಿ ಸಾಮಾನ್ಯ ಆದಿ ಬೀದಿಗಳಲ್ಲಿ ಸಿಗುವಂಥ ವಸ್ತು, ಅಂಗಡಿಯಲ್ಲಿ ಸಿಗುವಂಥ ವಸ್ತು ಅದೆಲ್ಲ ಸಾಕಾಗಲಿಕ್ಕಿಲ್ಲ, ಅವನ ಯೋಗ್ಯತೆಗೆ ತಕ್ಕುವುದಲ್ಲ ಎಂಬ ಕಾರಣಕ್ಕಾಗಿ ಈ ವಸ್ತುಗಳಿಗೆಲ್ಲ ಒಂದು ಅಧಿದೇವತೆಗಳಂತ ಇರ್ತವೆ. ಯಾವುದೇ ವಸ್ತುವಾಗಲಿ ಅದಕ್ಕೊಂದು ಪ್ರಿಸೈಡಿಂಗ್ ಡಯಟಿ ಅಂತ ಇಂಗ್ಲೀಷಲ್ಲಿ ಹೇಳ್ತೇವೆ ನಾವು. ಅದನ್ನು ಒಂದು ಅಧಿದೇವತೆ, ಅಭಿಮಾನಿ ದೇವತೆ ಅಂತ ಯಾವುದಕ್ಕೂ ಇರ್ಬೋದು. ಈ ಮೈಕಿಗೂ ಕೂಡ ಒಬ್ಬ ಅಧಿದೇವತೆ ಇರ್ತಾನೆ. ಹಾಗೆ ಆ ರೀತಿಯಲ್ಲಿ ಆಯಾಯ ವಸ್ತುಗಳ ಅಧಿದೇವತೆಗಳೇ ಆಯಾಯ ವಸ್ತುಗಳನ್ನು ಒದಗಿಸಿಕೊಟ್ಟರು ಆ ಸಂದರ್ಭದಲ್ಲಿ. ಆ ಉಪನಯನ ಸಂದರ್ಭದಲ್ಲಿ ಯಾರ್ಯಾರು ಅಂತ ವಿವರವಾಗಿ ನೋಡೋದಕ್ಕೆ ಸಮಯ ಸಾಲದೀಗ, ಕೆಲವೇ ನೋಡೋಣ. ಮುಖ್ಯವಾಗಿ ಉಪನಯನ ಸಂದರ್ಭದಲ್ಲಿ ಆಗಬೇಕಾದ ಒಂದು ಕಾರ್ಯ ಅಂದರೆ ಮಗುವಿಗೆ ಬ್ರಹ್ಮೋಪದೇಶ ಅಂತ ನಾವು ಕರಿತೇವೆ ಅದನ್ನು. ಅಂದರೆ ಗಾಯತ್ರಿ ಮಂತ್ರದ ಉಪದೇಶ. ಕೇಳಿ ಇವ ಯಾರು? ಗಾಯತ್ರಿ ಮಂತ್ರದ ಉಪಾಸ್ಯ ದೇವತೆ ಅವನು. ಸಾಕ್ಷಾತ್ ಭಗವಂತನೇ ಗಾಯತ್ರಿ ಮಂತ್ರದ ಉಪಾಸ್ಯ ದೇವತೆ. ಅಂಥವನಿಗೆ ಉಪನಯನ ಆಗ್ತಾ ಇದೆ ಈಗ. ನಿಜವಾಗಿ ಅವನಿಗೆ ಉಪದೇಶ ಮಾಡತಕ್ಕವರು ಯಾರೂ ಇಲ್ಲ ಅಲ್ಲಿ, ಅಂಥ ಯೋಗ್ಯತೆ ಉಳ್ಳವರು. ಆದರೂ ಇದ್ದದ್ರಲ್ಲಿ ಒಬ್ಬರು ಆಗಬೇಕಲ್ಲ. ಯಾಕಂದರೆ ಲೌಕಿಕವಾಗಿ ಅವನೀಗ ಒಬ್ಬ ಸಾಮಾನ್ಯ ಮನುಷ್ಯನಂತೆ ಕಾಣಿಸಿಕೊಂಡಿದ್ದಾನೆ, ಹುಟ್ಟಿದ್ದಾನೆ. ಆದ್ದರಿಂದ ಅವನ ಉಪನಯನ ಸಂದರ್ಭದಲ್ಲಿ ಅವನಿಗೆ ಗಾಯತ್ರಿ ಉಪದೇಶ ಮಾಡಿದವರು ಬೇರೆ ಯಾರೂ ಅಲ್ಲ, ಸಾವಿತ್ರಿಯಂ ಸವಿತಾ ಬ್ರವೀತ್. ಸಾವಿತ್ರಿ ಮಂತ್ರ ಅಂದರೆ ಗಾಯತ್ರಿ ಮಂತ್ರಕ್ಕೆ ಇನ್ನೊಂದು ಹೆಸರು. ಸವಿತೃ ನಾಮಕ ದೇವತೆಯನ್ನು ಕುರಿತಂಥ ಮಂತ್ರವಾದದ್ರಿಂದ ಸಾವಿತ್ರಿ ಅಂತ ಕೂಡ ಅದನ್ನು ಕರೀತಾರೆ. ಅದನ್ನು ಸಾಕ್ಷಾತ್ ಸವಿತಾ ಅಂದರೆ ಸಾಕ್ಷಾತ್ ಸೂರ್ಯನಾರಾಯಣನೇ ಮೇಲದಿಂದ ಕೆಳಗಿಳಿದು ಬಂದು ಈ ಮಗುವಿಗೆ ಆ ಬ್ರಹ್ಮೋಪದೇಶವನ್ನು, ಗಾಯತ್ರಿ ಉಪದೇಶವನ್ನು ಮಾಡಿದ.
ಆಮೇಲೆ ಸೋಮೋ ದಂಡಂ ದದೌ ದಂಡಂ ಸೋಮೋ ವನಸ್ಪತಿ. ಅವನಿಗೆ ಉಪನಯನ ಆದಂಥ ಬಾಲಕನಿಗೆ ಹಿಡಿದುಕೊಳ್ಳೋದಕ್ಕೆ ಒಂದು ಕೋಲು, ದಂಡ ಅಂತ ಕರಿತೇವೆ ನಾವು, ಅದನ್ನು ದಂಡಕೋಲು ಅಂತ ಕರೀತಾರೆ. ಈ ದಂಡ ಯಾವುದರಿಂದ ಮಾಡಿರ್ತಾರೆ? ಸಾಮಾನ್ಯವಾಗಿ ಯಾವುದೋ ಗಿಡವೋ ಮರದಿಂದ ಮಾಡಿರ್ತಾರೆ. ಈ ಮರ ಗಿಡಗಳಿಗೆಲ್ಲ ಅಧಿದೇವತೆ ಯಾರು ಅಂದರೆ ಸೋಮ, ಅಂದರೆ ಚಂದ್ರ. ವನಸ್ಪತಿ, ಔಷಧಿಗಳಿಗೆಲ್ಲ ಅವನು ಅಧಿಪತಿ. ಅವನೇ ಸ್ವತಃ ಇವನಿಗೆ ಬೇಕಾದಂಥ ಅವನು ದಂಡವನ್ನು ಒದಗಿಸಿದ. ಆಮೇಲೆ ದೇವುಶ್ಚತ್ರಂ ಜಗತಪತೆ, ಒಂದು ಕೊಡೆ, ಒಂದು ಛತ್ರಿ ಬೇಕು ಅವನಿಗೆ ಹಿಡಿಯುವುದಕ್ಕೆ, ಉಪನಯನ ಒಟುವಿಗೆ. ಈ ಪ್ರಪಂಚದಲ್ಲಿ ಎಷ್ಟೋ ಕೊಡೆಗಳು ಇರ್ಬೋದು, ಎಷ್ಟು ದೊಡ್ಡ ಕೊಡೆಗಳಿದ್ದರೂ ಕೂಡ ಎಲ್ಲ ಕೊಡೆಗಳು ಆಕಾಶದೊಳಗೆ ಅಡಕವಾಗಿಬಿಡ್ತವೆ. ಆ ಆಕಾಶದ ಅಧಿಪತಿಯೇ ಒಂದು ಕೊಡೆಯನ್ನು ಒದಗಿಸಿದೆ ಅವನಿಗೆ. ಅಂದರೆ ಎಷ್ಟು ದೊಡ್ಡ ಕೊಡೆಯೋ ಗೊತ್ತಿಲ್ಲ ನಮಗೆ, ಹುಡುಗ ಮಾತ್ರ ಚಿಕ್ಕವ, ಹಾಗಾಗಿ ಆಯ್ತಲ್ಲ. ಆಮೇಲೆ ಕಮಂಡಲಂ ವೇದಗರ್ಭ, ಆ ಉಪನಯನಾದ ಒಟುವಿಗೆ ಒಂದು ಕಮಂಡಲ ಬೇಕಾಗ್ತದೆ. ವೇದಗರ್ಭ ಅಂದರೆ ಬ್ರಹ್ಮ, ಸೃಷ್ಟಿಕರ್ತನ ಅಂತ ಬ್ರಹ್ಮ, ಅವನ ಕೈಯಲ್ಲಿ ಯಾವಾಗಲೂ ಒಂದು ಕಮಂಡಲ ಇರ್ತದೆ. ಬಹುಶಃ ಪ್ರಪಂಚದಲ್ಲಿರುವಂಥ ಕಮಂಡಲಗಳಲ್ಲೆಲ್ಲ ಅತ್ಯಂತ ಶ್ರೇಷ್ಠವಾದ ಕಮಂಡಲು ಅದು. ಆ ಬ್ರಹ್ಮದೇವನೇ ಕಮಂಡಲವನ್ನು ಆ ವಾಮನನಿಗೆ ಕೊಟ್ಟ. ಅಂದರೆ ಒಂದು ಸಂದೇಹ ಬರ್ಬೋದು, ಅಲ್ಲ ತನ್ನ ಹತ್ರ ಇದ್ದು ಒಂದು ಕಮಂಡಲವನ್ನು ಅವನಿಗೆ ಕೊಟ್ಟುಬಿಟ್ರೆ ನಾಳೆ ಇವನಿಗೆ ಎಲ್ಲಿಂದ ಕಮಂಡಲು ಎಲ್ಲಿಂದ? ಹಾಗೇನೂ ಇಲ್ಲ. ಈ ದೇವತೆಗಳಿಗೆಲ್ಲ ಒಂದು ಶಕ್ತಿ ಇರ್ತದೆ, ವಿಶೇಷವಾದ ಶಕ್ತಿ. ಅದನ್ನು ವರಪ್ರಧಾನ ಶಕ್ತಿ ಅಂತ ಕರೀತಾರೆ. ಅಂದರೆ ನಾವು ಈಗ ನನ್ನ ಹತ್ರ 1000 ರೂಪಾಯಿ ಇದ್ದರೆ ಯಾರೋ ಒಬ್ಬರು ಒಂದು 100 ರೂಪಾಯಿ ಕೊಡಿ ಅಂತ ಕೇಳ್ತಾರೆ, ಕೊಡ್ತೇನೆ ನಾನು. ಆಗ ಉಳಿಯುವುದೆಷ್ಟು? 900 ರೂಪಾಯಿ ಮಾತ್ರ ನಮ್ಮ ಹತ್ರ. ದೇವತೆಗಳು ಹಾಗಲ್ಲ, ಯಾರೋ 100 ರೂಪಾಯಿ ಕೇಳಿದರು, ಆಯಿತು ತಥಾಸ್ತು ಅಂದರು. ಅಲ್ಲಿ 100 ರೂಪಾಯಿ ಬಂದು ಅವ್ರ ಕೈಯಲ್ಲಿ ಸೇರಿಕೊಂಡಿತ್ತು, ಇವ್ರ ಹತ್ರ ಇವ್ರ ಹತ್ರನೇ ಇರ್ತದೆ. ಇದೇ ವರಪ್ರಧಾನ ಶಕ್ತಿ ಅಂದರೆ ಅಷ್ಟೇ. ಹಾಗಾಗಿ ಬ್ರಹ್ಮದೇವರು ಕಮಂಡಲ ಕೊಟ್ಟರೂ ಕೂಡ ಅವನ ಕಮಂಡಲು ಎಲ್ಲೂ ಹೋಗಲಿಲ್ಲ. ಆಮೇಲೆ ಕುಶಾನ್ ಸಪ್ತರ್ಷಯೋ ದದುಹು. ಕುಶಾನ್ ಅಂದರೆ ಕುಶಗಳು ಅಂದರೆ ದರ್ಭೆಗಳು, ಅಂದರೆ ದರ್ಭೆಗಳಿಂದ ಮಾಡಿದಂಥ ಒಂದು ಪವಿತ್ರ ಅಂತ ಒಂದಿದೆ, ನಾವು ಇಲ್ಲಿ ಕೈಯಲ್ಲಿ ಹಾಕ್ಕೊಳ್ತೀವಿ ಈ ಬೆರಳಿಗೆ. ಎಲ್ಲ ಸಂಸ್ಕಾರ ಎಲ್ಲ ಕರ್ಮಗಳ ಸಮಯದಲ್ಲಿ ಇದನ್ನು ಧರಿಸಲೇಬೇಕಲ್ಲ. ಅಂದರೆ ಒಂದು ರೀತಿಯ ಪಾವಿತ್ರ್ಯವನ್ನು ಕೊಡುವಂಥ ವಸ್ತು, ಪವಿತ್ರ ಅಂತಲೇ ಅದನ್ನು ಕರೆದಿದ್ದಾರೆ. ಅಂಥ ವಸ್ತುವನ್ನು ಕೊಡಬೇಕಾದರೆ ಎಂಥವರಾಗಿರಬೇಕು? ಸಪ್ತರ್ಷಯ 7 ಜನ ಋಷಿಗಳು. ಅವರು ಒಂದು ಯುಗದವರಲ್ಲ, ಒಂದು ಕಲ್ಪದವರು ಅಲ್ಲ, ಕಲ್ಪಾಂತರಗಳಿಂದ ತಪಸ್ಸನ್ನು ಮಾಡುತ್ತಾ ಇರುವವರು ಆ ಸಪ್ತ ಋಷಿಗಳು. ಅಷ್ಟ ತಪಸ್ಸುಗಳಾದವರಲ್ಲಿ ಎಷ್ಟು ಪಾವಿತ್ರ್ಯ ಇರಬಹುದು? ಅಂಥವರೇ ಒಂದು ಪವಿತ್ರ್ಯವನ್ನು ಇವನಿಗೆ ಒದಗಿಸಿಕೊಟ್ಟರು. ಆಮೇಲೆ ಅಕ್ಷಮಾಲಾ ಮಹಾರಾಜ ಸರಸ್ವತಿ ಅವ್ಯಯಾತ್ಮನಃ. ಈ ಬೊಟ್ಟುವಿಗೆ ಜಪ ಮಾಡುವುದಕ್ಕೆ ಒಂದು ಜಪಸರ ಬೇಕಲ್ಲ. ಈ ಸರಸ್ವತಿ ಕೈಯಲ್ಲಿ ಯಾವಾಗಲೂ ಒಂದು ಜಪಸರ ಇರ್ತದೆ, ಅಕ್ಷಮಾಲೆ ಅಂತ ಅದನ್ನು ಕರೀತಾರೆ. ಅಂದರೆ ಸರಸ್ವತಿ ಇದ್ದಾಳಲ್ಲ, ವಿದ್ಯೆಯ ಅಧಿದೇವತೆ. ಬರೀ ಲೌಕಿಕ ವಿದ್ಯೆ ಮಾತ್ರ ಅಲ್ಲ, ಪಾರಮಾರ್ಥಿಕ ವಿದ್ಯೆ ಅಥವಾ ಅಧ್ಯಾತ್ಮ ವಿದ್ಯೆಯ ಅಧಿದೇವತೆಯೂ ಅವಳೇ. ಹಾಗಾಗಿ ಅದರ ಸಂಕೇತವಾಗಿ ಅವಳು ಸದಾಕಾಲ ತನ್ನ ಕೈಯಲ್ಲಿ ಒಂದು ಈ ಅಕ್ಷಮಾಲೆ ಅನ್ನುವಂಥದ್ದನ್ನು ಹಿಡ್ಕೊಂಡಿರ್ತಾಳೆ. ಅವಳು ಅಕ್ಷಮಾಲೆಯನ್ನು ಇವನಿಗೆ ಜಪ ಮಾಡುವುದಕ್ಕಾಗಿ ಒಟುವಿಗೆ ಕೊಟ್ಟಳು. ಆಮೇಲೆ ಈ ಉಪನಯನ ಆದಮೇಲೆ ಕೊನೆಯ ಭಾಗದಲ್ಲಿ ಒಟುವಿಗೆ ಭಿಕ್ಷೆ ಕೊಡುವಂಥ ಒಂದು ಕ್ರಮ ಇದೆ. ಭಿಕ್ಷೆ ಕೊಡುವಾಗ ಭಿಕ್ಷೆ ಪಾತ್ರೆ ಒಂದು ಬೇಕಲ್ಲ. ಭಿಕ್ಷೆ ಪಾತ್ರೆಯನ್ನು ಕೊಟ್ಟವನು ಯಾರು ಗೊತ್ತೇ? ಯಕ್ಷರಾಟ್ ಪಾತ್ರಿಕಾಂ ಅದಾತ್. ಯಕ್ಷರಾಟ್ ಅಂದರೆ ಯಕ್ಷರಿಗೆಲ್ಲ ಅಧಿಪತಿಯಾದಂಥ ಕುಬೇರನೇ ಒಂದು ಪಾತ್ರೆಯನ್ನು ಕೊಟ್ಟ. ಅಂದರೆ ಸಾಮಾನ್ಯವಾಗಿ ಭಿಕ್ಷಾ ಪಾತ್ರೆ ಅಂದರೆ ನಾವು ನೋಡ್ತೀವಿ, ಈ ಬೀದಿಯಲ್ಲಿ ಭಿಕ್ಷೆ ಬೇಡುವವರು ಯಾವುದರಿಂದ ಮಾಡಿರ್ತಾರೆ ಆ ಪಾತ್ರೆಯನ್ನು? ಅಲ್ಯೂಮಿನಿಯಮ್ಮೋ ಇಲ್ಲ ಮಣ್ಣೋ ಅಂದರೆ ಅಥವಾ ಮಡಿಕೆ ಆ ಥರ ಇಲ್ಲ, ಒಂದು ಪಿಂಗಾಣಿ ಅಂಥದ್ದೇನೋ ಇರ್ತದೆ. ಇವನಿಗೆ ಕೊಟ್ಟವನು ಆ ಭಿಕ್ಷಾ ಪಾತ್ರೆಯನ್ನು ಸಾಕ್ಷಾತ್ ಕುಬೇರ. ಈ ಪ್ರಪಂಚದಲ್ಲಿರುವಂಥ ಎಷ್ಟೆಲ್ಲ ರತ್ನ ಮುತ್ತು ವಜ್ರ ವೈಢೂರ್ಯ ಚಿನ್ನ ಬೆಳ್ಳಿ ಎಲ್ಲವೂ ಅವನ ವಶದಲ್ಲಿದೆ. ಅಂಥವನೇ ಕೊಟ್ಟ ಒಂದು ಭಿಕ್ಷಾ ಪಾತ್ರೆ ಅಂದರೆ ಆ ಪಾತ್ರೆಯನ್ನು ಯಾವುದರಿಂದ ಮಾಡಿದ್ರೋ ಗೊತ್ತಿಲ್ಲ, ಯಾವುದಿಂದಲೂ ಮಾಡಿರ್ಬೋದು. ಅಂಥ ಪಾತ್ರೆಯನ್ನು ತೆಗೆದುಕೊಂಡು ಭಿಕ್ಷೆ ಇವನ ಕೇಳಿದಾಗ ಮೊದಲ ಭಿಕ್ಷೆಯನ್ನು ಕೊಡಬೇಕಾದವರು ಯಾರು? ಅವರು ಸಾಮಾನ್ಯರಾಗಿರಬಾರ್ದಲ್ಲ. ಹಾಗಾಗಿ ಭಿಕ್ಷಾಂ ಭಗವತಿ ಸಾಕ್ಷಾತ್ ಉಮಾದಾದ್ ಅಂಬಿಕಾಸತಿ. ಸಾಕ್ಷಾತ್ ಭಗವತಿ ಅಂದರೆ ಅನ್ನಪೂರ್ಣೆ ಅಂತ ನಾವು ಯಾವಳನ್ನು ಕರಿತೇವೆ, ಅದೇ ಪಾರ್ವತಿ ದೇವಿ. ಅವಳೇ ಮೊದಲ ಭಿಕ್ಷೆಯನ್ನು ಕೊಟ್ಟಳು. ಅನ್ನಪೂರ್ಣೆ ಸದಾಪೂರ್ಣೆ ಭಿಕ್ಷಾಂದೇಹಿ ಅಂತ ಪ್ರತಿದಿನ ಯಾರು ಅವಳನ್ನು ಯಾಚಿಸ್ತಾರೋ ಅಂಥ ಅನ್ನಪೂರ್ಣೆಯೇ ಮೊದಲ ಭಿಕ್ಷೆಯನ್ನು ಕೊಟ್ಟವಳು. ಇಷ್ಟೆಲ್ಲ ಅವನ ಉಪನಯನದ ಒಂದು ವೈಭವ ನಾವು ಸ್ವಲ್ಪವಾಗಿ ನೋಡಿದ್ದೇವೆ. ಆಯಿತು, ಇದು ಉಪನಯನ ನಡೀತು. ಆಮೇಲೆ ಸ್ವಲ್ಪ ಕಾಲ ಕಳೆಯಿತು. ಆಗ ಒಂದು ವರ್ತಮಾನ ಬಂತು. ಏನು ಅಂತಂದರೆ ಶ್ರುತಾಶ್ವಮೇಧೈರ್ ಯಜಮಾನ ಮೂರ್ಜಿತಂ
ಬಲಿಂ ಭೃಗೂಣಾಮುಪಕಲ್ಪಿತೈಸ್ತತಃ ಜಗಾಮ ತತ್ರ ಅಖಿಲ ಸಾರ ಸಂಭೃತೋ ಭಾರೇಣ ಗಾಂ ಸನ್ನಮಯನ್ ಪದೇ ಪದೇ. ಅಂದರೆ ವರ್ತಮಾನ ಏನಂದರೆ ಒಂದು ಯಾಗವನ್ನು ಮಾಡ್ತಾ ಇದ್ದಾನೆ ಬಲಿಚಕ್ರವರ್ತಿ. ಈಗ ನರ್ಮದಾ ತಟದಲ್ಲಿ ಶುಕ್ರಾಚಾರ್ಯರನ್ನು ಮುಂದಿಟ್ಟುಕೊಂಡು ಒಂದು ಯಾಗ ನಡೀತಾ ಇದೆ ಅಂತ. ಯಾಗ ನಡೆದದ್ದು ಒಂದು ಮಾತ್ರ ಅಲ್ಲ, ಅಲ್ಲಿ ಏನಾಗಿದೆ, ಇವ ಹೋಗಿ ಬಲಿಚಕ್ರವರ್ತಿ ಹೋಗಿ ಸ್ವರ್ಗದ ಸಿಂಹಾಸನವನ್ನು ಈಗಾಗಲೇ ಆಕ್ರಮಿಸಿಕೊಂಡಿದ್ದಾನೆ, ಅದು ಅವನದಾಗಿ ಬಿಟ್ಟಿದೆ. ಶುಕ್ರಾಚಾರ್ಯರು ಯೋಚನೆ ಮಾಡಿದರು, ಈಗೇನೋ ಇದು ಅವನ ವಶದಲ್ಲಿದೆ, ಶಾಶ್ವತವಾಗಿ ಉಳಿತದೆ ಅವನ ವಶದಲ್ಲಿ ಹೇಳೋದು ಕಷ್ಟ. ಯಾಕಂದರೆ ಒಂದು ಆಸ್ತಿ ಒಬ್ಬನದಾಗಿ ಇರಬೇಕಾದ್ರೆ ಅಲ್ಲಿ ಎರಡು ಅಂಶಗಳಿರಬೇಕು. ಒಂದು ಆಸ್ತಿ ಸ್ವಾಮಿತ್ವ ಪೂರ್ಣ ಆಗಬೇಕಾದ್ರೆ ಎರಡು, ಏನು ಇಂಗ್ಲೀಷ್ ನಾವು ಅದನ್ನು ಏನು ಕರಿತೇವೆ ಅಂದರೆ ಟೈಟ್ಲ್ ಅಂತ ಹೇಳ್ತೀವಿ. ಟೈಟ್ಲ್ ಅಂದರೆ ಹಕ್ಕು ಇರಬೇಕು, ಆ ವಸ್ತುವಿನ ಮೇಲೆ ಅಧಿಕಾರ ಇರಬೇಕು. ಎರಡನೆಯದು ಪೊಸೆಷನ್ ಅಂತ ಹೇಳ್ತೀವಿ, ಸ್ವಾಧೀನತೆ ಇರಬೇಕು. ಈ ಎರಡೂ ಇದ್ದರೆ ಮಾತ್ರ ಅದು ಒಂದು ಅವನದ್ದು ಅಂತ ಪರಿಪೂರ್ಣವಾಗಿ ಅವನ ಸ್ವಾಮಿತ್ವ ಅದರ ಮೇಲೆ ಸ್ಥಾಪಿತವಾಗ್ತಾರೆ. ಇಲ್ಲಿ ಏನಾಗಿದೆ, ಈ ಇಂದ್ರನ ಸಿಂಹಾಸನ ಈಗ ಇದು ಬಲಿಯ ಸ್ವಾಧೀನತೆ ಇದೆ, ಆದರೆ ಇವನಿಗೆ ಅರ್ಹತೆ ಇಲ್ಲ. ಆ ದೇವೇಂದ್ರನಿಗೆ ಅರ್ಹತೆ ಇದೆ, ಆದರೆ ಅದು ಸ್ವಾಧೀನದಲ್ಲಿಲ್ಲ. ಇಂಥ ಸಂದರ್ಭದಲ್ಲಿ ಶುಕ್ರಾಚಾರ್ಯರು ಯೋಚನೆ ಮಾಡಿದರು. ಈ ಸ್ವಾಧೀನತೆ ಬಗ್ಗೆ ಒಂದು ಸಣ್ಣ ವಿಚಾರ ನೆನಪಿಗೆ ಬರ್ತಾ ಇದೆ. ಒಂದು ಸಲ ಒಬ್ಬ ಕಳ್ಳ ಎಲ್ಲೋ ಹೋಗಿ ಯಾರ ಮನೆಯಲ್ಲೋ ಏನನ್ನು ಕದ್ದುಕೊಂಡು ಬಂದು ತನ್ನ ಮನೆಯಲ್ಲಿ ಇಟ್ಕೊಂಡ. ರಾತ್ರಿ ಹಾಯಾಗಿ ಮಲಗಿ ನಿದ್ರೆ ಮಾಡಿದ. ಆ ದಿವಸ ಆ ಸಮಯದಲ್ಲಿ ಇನ್ಯಾರೋ ಒಬ್ಬ ಕಳ್ಳ ಈ ಕಳ್ಳನ ಮನೆಗೆ ನುಗ್ಗಿ ಆ ವಸ್ತುವನ್ನು ಕದ್ಕೊಂಡು ಹೋದ. ಆಮೇಲೆ ಈ ಮೊದಲನೇ ಕಳ್ಳ ನ್ಯಾಯಾಲಯಕ್ಕೆ ಹೋದ. ಸ್ವಾಮಿ, ದೊಡ್ಡ ಅನ್ಯಾಯ ಆಯಿತು, ನನಗೆ ಭಾಳ ಕಷ್ಟಪಟ್ಟು ಕದ್ಕೊಂಡು ಬಂದು ಇಟ್ಟಂಥ ವಸ್ತುವನ್ನು ಈ ಮತ್ತೊಬ್ಬ ಕಳ್ಳ ಕದ್ಕೊಂಡು ಹೋಗಿದ್ದಾನೆ, ನನಗೆ ನ್ಯಾಯ ಕೊಡಿಸಬೇಕು ಅಂತ ಅಲ್ಲಿ ಕೇಳ್ದ. ಇವ ಹೇಳ್ದ, ಸ್ವಾಮಿ, ಅದು ಅವನದ್ದು ಅಲ್ಲ, ನನ್ನದು ಅಲ್ಲ, ಆದರೆ ಅವನು ಯಾವ ರೀತಿ ಕಷ್ಟಪಟ್ಟು ಕದ್ಕೊಂಬಂದೋ ನಾನು ಅದೇ ರೀತಿಯಲ್ಲಿ ಅವನ ಮನೆಯಿಂದ ಕಷ್ಟಪಟ್ಟು ಕದ್ಕೊಂಬಂದಿದ್ದೇನೆ, ಇದು ನನಗೆ ಸೇರಿದ್ದು ಅಂತ ಅವನಂದ. ಕೊನೆಗೆ ನ್ಯಾಯಾಧೀಶರು ಒಂದು ತೀರ್ಮಾನ ಕೊಟ್ಟರಂತೆ, ಇದ್ದದ್ರಲ್ಲಿ ಎರಡನೇ ಕಳ್ಳ ಇದ್ದಾನಲ್ಲ, ಇವನ ಹತ್ರ ಇರೋದು ಒಳ್ಳೆಯದು. ಯಾಕಂದರೆ ಎ ಥೀಫ್ ಇನ್ ಪೊಸೆಷನ್ ಆಫ್ ಎ ಪ್ರಾಪರ್ಟಿ ಹ್ಯಾಸ್ ಗಾಟ್ ಬೆಟರ್ ಟೈಟಲ್ ಟು ಇಟ್ ಅಂತ. ಹಾಗೆ, ಯಾಕಂದರೆ ಇಲ್ಲಿ ನಿಜವಾದ ಅದರ ಹಕ್ಕುದಾರ, ಅದರ ಸ್ವಾಮಿ ಯಾರೋ ಗೊತ್ತಿಲ್ಲ, ಕೋರ್ಟಿಗೆ ಬರಲಿಲ್ಲ, ನ್ಯಾಯಾಲಯಕ್ಕೆ ಬರಲಿಲ್ಲ. ಬಂದದ್ದಿಬ್ಬರು, ಅವರಿಬ್ಬರದು ಅಲ್ಲ, ಅದು ಇದ್ದದ್ರಲ್ಲೇ ಇವನಿಗೆ ಆಗ್ಬೋದು, ಇವನಿಗೆ ಇರಲಿ ಅಂತ ಹೇಳಿಬಿಟ್ರು ಅವರು. ಇದು ಸರಿಯೋ ತಪ್ಪೋ ಗೊತ್ತಿಲ್ಲ, ಕಾನೂನು ತಜ್ಞರು ಯಾರು ಇದ್ದರೆ ಸರಿ ಅಲ್ಲದಿದ್ದರೆ ಅವ್ರನ್ನೇ ಕೇಳಬೇಕು, ಆ ನ್ಯಾಯಾಧೀಶರನ್ನ, ನನಗೆ ಗೊತ್ತಿಲ್ಲ. ಅಂತೂ ಹಾಗೆ ಇಲ್ಲಿ ಬಲಿಚಕ್ರವರ್ತಿ ವಿಚಾರದಲ್ಲಿ ಪೊಸೆಷನ್ ಇದೆ, ಆದರೆ ಇವನ ಹತ್ರ ಅರ್ಹತೆ ಇಲ್ಲ, ಟೈಟ್ಲ್ ಇಲ್ಲ. ಟೈಟ್ಲ್ ಗಳಿಸ್ಬೇಕಾದ್ರೆ ಏನು ಮಾಡಬೇಕು? ಆ ದೇವೇಂದ್ರನ ಸಿಂಹಾಸನದ ಮೇಲೆ ಒಂದು ಅಧಿಕಾರ ಬರಬೇಕಾದ್ರೆ 100 ಯಾಗಗಳು, ಅಶ್ವಮೇಧದಂತಹ 100 ಯಾಗಗಳನ್ನು ಮಾಡಬೇಕು. ಅಂಥ ವ್ಯಕ್ತಿಗೆ ಮಾತ್ರ ಸಾಧ್ಯ ಅದು. ಆದ್ದರಿಂದ ಶುಕ್ರಾಚಾರ್ಯರು ಯೋಚನೆ ಮಾಡಿದರು, ಈ ಬಲಿಚಕ್ರವರ್ತಿಯ ಮೂಲಕ 100 ಯಾಗಗಳನ್ನು ಮಾಡಿಸ್ತೇನೆ ಅಂತ ಸಂಕಲ್ಪ ಮಾಡಿಬಿಟ್ರು. 99 ಯಾಗಗಳು ಪರಿಪೂರ್ಣ ಆಗಿಬಿಟ್ಟು ಮುಗಿದೋಯ್ತು. 100ನೇ ಯಾಗ ನಡೀತಾ ಇದೆ ಈಗ. ಇದು ವಾಮನಿಗೆ ಗೊತ್ತಾಯಿತು. ಈ 100ನೇ ಯಾಗವನ್ನು ನಿಲ್ಲಿಸದೇ ಇದ್ದರೆ ಒಂದು ದೊಡ್ಡ ಬಿಕ್ಕಟ್ಟು, ಕ್ರೈಸಿಸ್ ಅಂತ ಹೇಳ್ತೀವಲ್ಲ, ಒಂದು ಸಾಂವಿಧಾನಿಕ ಬಿಕ್ಕಟ್ಟು ಅಂತ ಹೇಳ್ತೀವಲ್ಲ, ಅಂಥದ್ದು ಈಗ ಸೃಷ್ಟಿಯಾಗಿಬಿಡ್ತದೆ. ಯಾಕಂದರೆ ಇಬ್ಬರು ಇಂದ್ರರಾಗಿ ಬಿಡ್ತಾರೆ. ಆವಾಗ 100 ಯಾಗ ಸಂಪೂರ್ಣ ಮಾಡಿದರೆ ಹಳೆ ದೇವೇಂದ್ರ ಒಬ್ಬ ಇದ್ದಾನೆ, ಅವನಿಗೂ ಅಧಿಕಾರ ಇದೆ, ಇವನಿಗೂ ಅಧಿಕಾರ ಬಂದುಬಿಡ್ತಾರೆ. ಇರೋದು ಒಂದೇ ಸಿಂಹಾಸನ, ಯಾರಿಗೆ ಕೊಡಲಿ? ದೊಡ್ಡ ಕಷ್ಟ ಆಗ್ತಾರೆ. ಆದ್ದರಿಂದ ಇದು ಸಂಪೂರ್ಣ ಆಗಬಾರದು ಎನ್ನುವ ಕಾರಣಕ್ಕಾಗಿ ಆ ಸಮಯಕ್ಕೆ ಸರಿಯಾಗಿ ಆ ವಾಮನ ಇನ್ನು ಪುಟ್ಟ ಮೂರ್ತಿ ಹೊರಟ ಅಲ್ಲಿಗೆ ನಾನೀಗ ಹೋಗಬೇಕು ಅಲ್ಲಿಗೆ ಅಂಥೇಳಿ ಹೊರಡುವಾಗ ಬರೀ ಕೈಯಲ್ಲಿ ಹೊರಡಲಿಲ್ಲ. ಈ ಎಲ್ಲ ಒಟ್ಟಿಗೆ ಬೇಕಾದಂಥ ಛತ್ರಿ ಗಿತ್ರಿ ಅದನ್ನೆಲ್ಲ ಇದು ಎಲ್ಲ ಹಿಡ್ಕೊಂಡು ಅದನ್ನೆಲ್ಲ ಹಿಡ್ಕೊಂಡ್ಬಿಟ್ಟು ಭಾರೇಣ ಗಾಂ ಸನ್ನಮಯನ್ ಪದೇ ಪದೇ, ಒಂದು ಕಾಲು ಹೆಜ್ಜೆ ಇಟ್ಟರೆ ಭೂಮಿ ನಡಗಬೇಕು, ಆ ರೀತಿಯಲ್ಲಿ ನಡೆದನಂತೆ. ಅಂದರೆ ಇರುವನು ಬಹಳ ಪುಟ್ಟ ಮೂರ್ತಿ, ಆದರೂ ಸಾಕ್ಷಾತ್ ದೇವರಾದ್ದರಿಂದ ಅಷ್ಟು ಭಾರ ಇದ್ದ. ಮತ್ತು ಅವನು ಆ ಧರಿಸಿಕೊಂಡಂಥ ವಸ್ತುಗಳು ಅಷ್ಟು ಭಾರವಾಗಿದ್ದವು. ಆದ್ದರಿಂದ ಆ ರೀತಿ ಹೋದ. ಆಮೇಲೆ ಹೋಗಿ ಅಲ್ಲಿ ಆ ಬಲಿಚಕ್ರವರ್ತಿಯ ಆ ಯಾಗಶಾಲೆಯನ್ನು ಸಮೀಪಿಸುವಾಗ ಇವನೊಂದು ಕೆಲಸ ಮಾಡಿದ. ತನ್ನ ಆ ಶರೀರದಲ್ಲಿ ವಿಶೇಷವಾದ ಒಂದು ತೇಜಸ್ಸನ್ನು ಅಳವಡಿಸಿಕೊಂಡ. ನಿಜವಾಗಿ ಭಗವಂತ ಮೂಲತಃ ಅವನು ನಿರಾಕಾರ ನಿರ್ಗುಣ ಅಂತ ನಾವು ಹೇಳ್ತೇವೆ. ಅವನದ್ದೇ ಆದ ಆಕಾರ ಅಂತ ಯಾವುದೂ ಇಲ್ಲ. ಮನಸ್ಸು ಮಾಡಿದರೆ ಯಾವ ಆಕಾರವನ್ನು ತೊಳೆಯಬಲ್ಲ. ಹಾಗಾಗಿ ಈಗ ಅವ ಚಿಕ್ಕ ಮೂರ್ತಿಯಾಗಿದ್ದಾನೆ, ಬೇಕಾದರೆ ಯಾವ ರೂಪವನ್ನು ತಳೆಯಬಲ್ಲ. ಆದಷ್ಟು ಹೆಚ್ಚಿನ ಒಂದು ತೇಜಸ್ಸನ್ನು ತನ್ನ ಆ ಶರೀರದಲ್ಲಿ ಅಳವಡಿಸಿಕೊಂಡ. ಬೇಕಂತಲೇ ನಾವು ಹೇಳ್ತೀವಲ್ಲ ದೇವರನ್ನು, ಸೂರ್ಯಕೋಟಿ ಸಮಪ್ರಭ ಅಂತ, ಅಂಥ ಒಂದು ಪ್ರಭೆ ತನ್ನ ದೇಹದಿಂದ ಹೊರಹೊಮ್ಮುವಾಗಿ ವ್ಯವಸ್ಥೆ ಮಾಡಿಕೊಂಡ.
ಆ ರೀತಿ ಮಾಡಿಕೊಂಡು ಇನ್ನೇನು ಬಲಿಚಕ್ರವರ್ತಿಯ ಆಸ್ಥಾನವನ್ನು ಪ್ರವೇಶ ಮಾಡಬೇಕು. ಅಷ್ಟರಲ್ಲಿ ಒಳಗೆ ಕುಳಿತಿದ್ದವರೆಲ್ಲ ನೋಡಿದರು, ಏನೋ ಒಂದು ಪ್ರಭೆ ಬರ್ತಾ ಇದೆಯಲ್ಲ, ಎಲ್ಲಿಂದ ಇರಬಹುದು? ಹೊರಗೆ ಅವನಿದ್ದಾನೆ, ಇನ್ನು ಒಳಗೆ ಪ್ರವೇಶ ಮಾಡಲಿಲ್ಲ. ತರುತ್ವಿಜೋ ಯಜಮಾನ ಸದಸ್ಯ ಹತತ್ವಿಷೋ ವಾಮನ ತೇಜಸ ನೃಪ. ಆ ವಾಮನ ತೇಜಸ್ಸು ಹೊರಗಿಂದ ಇದೆ, ಹೊರಗಿಂದ ಬರ್ತಾ ಇರುವಾಗಲೇ ಇವರೆಲ್ಲ ಏನು ಸಾಮಾನ್ಯರಲ್ಲ, ಇವರು ಕೂಡ ಸ್ವತಃ ತೇಜಸ್ವಿಗಳೇ. ಆದರೆ ಅದನ್ನು ನೋಡಿದ ತಕ್ಷಣ ಇವರಿಗೆಲ್ಲ ಬೆರಗಾಗಿಬಿಟ್ರು. ಎಲ್ಲಿಂದಪ್ಪ ಇದು ಇಷ್ಟು ದೊಡ್ಡ ಒಂದು ತೇಜಸ್ಸು ಪ್ರಭೆ ಇದೆಲ್ಲ ಬರ್ತಾ ಇದೆಯಲ್ಲ, ಏನಿರಬಹುದು? ಸೂರ್ಯಕ್ಕಿಲಾಯಾಚ್ಯುತ ವಾ ವಿಭಾವಸು. ಯಾರಿಗೊತ್ತು? ಒಂದು ವೇಳೆ ಈ ಬಲಿಚಕ್ರವರ್ತಿಯಿಂದ ವಿಶೇಷವಾದ ಒಂದು ಯಾಗವನ್ನು ಮಾಡ್ತಾ ಇದ್ದಾನೆ, ಕಣ್ಣಾರೆ ಅದನ್ನು ನೋಡಬೇಕು ಅಂತ ಬಯಸಿ ಆ ಆಕಾಶದಲ್ಲಿರುವಂಥ ಸೂರ್ಯದೇವನೇ ಏನಾದರೂ ಇಳಿದು ಬರ್ತಾ ಇದ್ದಾನೋ ಇಲ್ಲಿಗೆ? ಅವನ ಪ್ರಭೆ ಇದ್ದಾಗಿದೆಯಲ್ಲ ಇದು. ಅದಿರಲಿಕ್ಕಿಲ್ಲ. ಯಾಕಂತಂದರೆ ಸೂರ್ಯ ಬಂದರೆ ಬರೀ ಪ್ರಭೆ ಮಾತ್ರ ಬರುವುದಿಲ್ಲ, ಅವನ ಶಾಖವೂ ಬಹಳ ವಿಶೇಷವಾಗಿರ್ತದಲ್ಲ. ಅವ ಆಕಾಶದಲ್ಲಿದ್ದರೆ ನಮಗೆ ಕೆಲವು ಸಲ ಅವನ ಶಾಖವನ್ನು ತಾಪವನ್ನು ತಡೆಯೋದಕ್ಕಾಗೋದಿಲ್ಲ. ಇನ್ನು ಅವನು ಸ್ವತಃ ಬಂದುಬಿಟ್ರೆ ನಾವು ಇಲ್ಲಿರೋದು ಸಾಧ್ಯ ಆಗ್ತಿತ್ತೆ. ಹಾಗಾಗಿ ಬಹುಶಃ ಇದು ಅದಲ್ಲ, ಸೂರ್ಯ ಅಲ್ಲ. ಹಾಗಾದರೆ ಇನ್ಯಾರಿರ್ಬೋದು? ಇನ್ಯಾರಿರ್ಬೋದು? ವಿಭಾವಸು. ಹೌದು, ಇಷ್ಟು ದಿನಗಳ ಕಾಲ ಇಲ್ಲಿ ಸಾಕಷ್ಟು ಈ ಹವಿಸ್ಸುಗಳನ್ನೆಲ್ಲ ಅರ್ಪಿಸ್ತಾ ಇದ್ರು ಆ ಅಗ್ನಿಗೆ. ವಿಭಾವಸು ಅಂದರೆ ಅಗ್ನಿ. ಆ ಅಗ್ನಿದೇವನೇ ಒಂದು ವೇಳೆ ಈ ಎಲ್ಲ ಹವಿಸ್ಸುಗಳನ್ನು ಸ್ವೀಕರಿಸಿ ತುಷ್ಟನಾಗಿ ಭಾಳ ಸಂತೋಷಪಟ್ಟು ಏನೋ ಕಾಣಿಸಿಕೊಳ್ಳಬೇಕು, ಮೈದೋರಬೇಕಂತ ಪ್ರತ್ಯಕ್ಷ ಆಗ್ತಾ ಇದ್ದಾನೋ ಏನೋ ಅಂತ ಒಂದು ಭಾವನೆ. ಆಮೇಲೆ ಅಷ್ಟರಲ್ಲಿ ನೋಡ್ತಾ ಇದ್ದಾರೆ, ಇವರು ಯಾವುದೂ ಅಲ್ಲ, ಒಂದು ಹುಡುಗ, ಸಣ್ಣ ಪುಟ್ಟ ಹುಡುಗ ಒಳಗೆ ಪ್ರವೇಶ ಮಾಡ್ತಾ ಇದ್ದಾನೆ, ಒಂದು ಮೂರ್ತಿ, ಸಣ್ಣ ಮೂರ್ತಿ. ಆಗ ಅಂದ್ಕೊಂಡ್ರು, ಇಷ್ಟು ಸಣ್ಣ ವ್ಯಕ್ತಿ ಆದರೆ ಎಷ್ಟು ತೇಜಸ್ವಿ, ಯಾರಿರ್ಬೋದು? ಸನತ್ಕುಮಾರೋಥ ದಿದೃಕ್ಷಯಾಕೃತೋ. ಸನತ್ಕುಮಾರರಿರಬಹುದೇ ಅಂತ. ಸನತ್ಕುಮಾರರು ಅಂದರೆ ಬ್ರಹ್ಮ ಮಾನಸ ಪುತ್ರರು ಅಂತ. ಅವರಲ್ಲಿ ಸನಕ, ಸನಂದನ, ಸನತ್ಕುಮಾರ, ಸನತ್ಸುಜಾತ ಅಂತ ಅಥವಾ ಸನಾತನ ಅಂತ. ಇವರು ಮಹಾ ತೇಜಸ್ವಿಗಳು, ತಪಸ್ವಿಗಳು, ಅವಧೂತರು. ಇಷ್ಟೆಲ್ಲರ ಜೊತೆಯಲ್ಲಿ ಒಂದು ವಿಶೇಷ ಏನಂತಂದರೆ ಅವರು ಸದಾ ಕಾಲದಲ್ಲೂ ಚಿಕ್ಕ ಮಕ್ಕಳಾಗಿಯೇ ಇರುವವರು. 4-5 ವರ್ಷಕ್ಕಿಂತ ಹೆಚ್ಚಾಗುವುದೇ ಇಲ್ಲ ಅವರು, ಎಷ್ಟು ವರ್ಷ ಆದರೂ. ಅಂಥ ಒಂದು ವಿಶೇಷ ವ್ಯಕ್ತಿತ್ವವುಳ್ಳವರು ಆ ಸನತ್ಕುಮಾರ ಮೊದಲಾದವರು. ಹಾಗಾಗಿ ಆ ಸನತ್ಕುಮಾರನೇ ಬರ್ತಾ ಇರ್ಬೋದೇ ಅಂತ ಯೋಚನೆ ಅವಂತ. ಇವನು ನೋಡುತ್ತಲೇ ಏನೇ ಆಗಲಿ ಅಷ್ಟರಲ್ಲಿ ಬಂದೇ ಬಿಟ್ಟ ಅವ ಹತ್ರ. ನೋಡುತ್ತಲೇ ಇವರೆಲ್ಲ ಏನು ಮಾಡಿದರು? ಪ್ರವಿಷ್ಟಂ ವೀಕ್ಷ ಭೃಗವ ಸ್ವಶಿಷ್ಟ್ಯಾಸ್ತೆ ಸಹಾಗ್ನಿಭಿ ಪ್ರತ್ಯಗೃಣ್ಣನ್ ಸಮುತ್ಥಾಯ ಸಂಕ್ಷಿಪ್ತ ತಸ್ಯ ತೇಜಸ. ನೋಡಿಬಿಟ್ರು. ನೋಡಿದ ತಕ್ಷಣ ಒಳಗೆ ಬಂದ ತಕ್ಷಣ ಎದ್ದೇ ಬಿಟ್ಟರು. ಯಾರು? ಶುಕ್ರಾಚಾರ್ಯರು. ಭೃಗು ವಂಶದವರಾದಂಥ ಶುಕ್ರಾಚಾರ್ಯರು ಮತ್ತು ಅವರ ಶಿಷ್ಯರು, ಎಲ್ಲ ಬ್ರಾಹ್ಮಣರು, ಯಾರು ಅಲ್ಲಿ ಋತ್ವಿಜರಾಗಿದ್ದರೋ ಅವರೆಲ್ಲ ಎದ್ದುಬಿಟ್ಟು ಅವನ್ನ ಸ್ವಾಗತಿಸುವುದಕ್ಕೆ ಮುಂದೆ ಹೋಗಿಬಿಟ್ರು. ಮತ್ತು ಇವರೆಲ್ಲ ಸಂಕ್ಷಿಪ್ತ ತಸ್ಯ ತೇಜಸ, ಅವನ ತೇಜಸ್ಸಿನ ಮುಂದೆ ಇವರ ತೇಜಸ್ಸೆಲ್ಲ ಕಡಿಮೆಯಾಗಿ ಹೋಯ್ತಂತೆ, ಮುಸ್ಕಾಗಿ ಹೋಯ್ತು. ಹೇಗೆ ಬೆಳಗಿನ ಹೊತ್ತು ಸೂರ್ಯ ಉದಯಿಸಿದ ತಕ್ಷಣ ಆಕಾಶದಲ್ಲಿ ಕೆಲವು ಸಲ ಚಂದ್ರ ನಕ್ಷತ್ರಗಳೆಲ್ಲ ಇರ್ತವೆ, ಆದರೂ ಕಾಣಿಸೋದಿಲ್ಲ, ಮುಸ್ಕಾಗಿ ಬಿಡ್ತವೆ, ಕೊನೆಗೆ ಕಾಣಿಸೋದೇ ಇಲ್ಲ. ಹಾಗೆ ಇವರ ತೇಜಸ್ಸು ಅವನ ತೇಜಸ್ಸಿನ ಮುಂದೆ ಅವೆಲ್ಲ ಮುಸುಕಾಗಿ ಹೋಯಿತು. ಬರೀ ತೇಜಸ್ಸು ಮಾತ್ರ ಅಲ್ಲ, ಇವರ ಬುದ್ಧಿಯೂ ಮಂಕಾಗೋಯ್ತು. ಅದೊಂದು ವಿಶೇಷ. ತೇಜಸ್ಸು ಮಾತ್ರ ಅಲ್ಲ, ಬುದ್ಧಿಯೂ ಮಂಕಾಯಿತು. ಮುಂದೇನು ಮಾಡೋದಂತೆ ಅರ್ಥ ಆಗ ಎದ್ದು ಬಿಟ್ರು ಅವರು. ಯಾಕಂದರೆ ಸಾಮಾನ್ಯವಾಗಿ ಒಂದು ಯಾಗ ನಡೆಯುವಂಥ ಸಂದರ್ಭದಲ್ಲಿ ಯಾರೇ ಬರಲಿ ಅದಕ್ಕೆ ಅವರನ್ನು ಸ್ವಾಗತಿಸುವುದಕ್ಕೆ ಯಜಮಾನನಾಗಲಿ ಅಥವಾ ಋತ್ವಿಜರಾಗಲಿ ಹೇಳುವಂಥ ಒಂದು ಕ್ರಮ ಇಲ್ಲ. ಯಾಕಂದರೆ ಅವರು ದೀಕ್ಷೆಯನ್ನು ಪಡೆದು ಕುಳಿತಿರ್ತಾನೆ ಯಜಮಾನನಾದವ, ಇವರು ಕೂಡ ಅದನ್ನು ಯಜ್ಞ ನಡೆಸ್ತಾ ಇರ್ತಾರೆ, ಇವರು ಎದ್ದು ಸ್ವಾಗತಿಸುವಂಥ ಕ್ರಮ ಇಲ್ಲ, ಅದಕ್ಕೆ ಬೇರೆ ವ್ಯವಸ್ಥೆ ಇರ್ತದೆ. ಆದರೆ ಇವನು ಬಂದ ತಕ್ಷಣ ಇವರಿಗೆ ಅದೇನಾಯಿತೋ ಗೊತ್ತಿಲ್ಲ, ಇವರ ಮೇಲೆ ಪರವೇ ಇಲ್ಲ, ತಾನು ಏನು ಮಾಡ್ತಾ ಇದ್ದೇವೆ ಎಂಬಂಥ ಪ್ರಜ್ಞೆ ಇಲ್ಲದೆ ಎದ್ದೇ ಬಿಟ್ಟರವರು. ಆ ಯಾರು ಋತ್ವಿಜರು ಎದ್ದರು, ಇವನು ಬಲಿಯೂ ಎದ್ದ, ಸಭಾಸದರು ಎದ್ದರು, ಎಲ್ಲರೂ ಎದ್ದು ಬಿಟ್ಟರು. ಅಂದರೆ ಅಲ್ಲಿ ತತ್ಕಾಲಕ್ಕೆ ಯಜ್ಞ ಸ್ಥಗಿತವಾಗಿ ಹೋಯಿತು. ವಾಮನನ ಪ್ರವೇಶದ ಉದ್ದೇಶವೇ ಅದು, ಬಂದ ಉದ್ದೇಶವೇ ಅದು, ಯಜ್ಞವನ್ನು ನಿಲ್ಲಿಸಬೇಕು ಮಧ್ಯದಲ್ಲಿ ಅಂತ. ಒಂದು ರೀತಿಯಲ್ಲಿ ಸಾಂಕೇತಿಕವಾಗಿ ಅವನು ಬರವಿಕೆಯೇ ಅವನ ಯಜ್ಞವನ್ನು ನಿಲ್ಲಿಸಿದಂಗೆ ಆಯಿತು. ಅಲ್ಲಿಗೆ ಅಷ್ಟರಲ್ಲೇ ನಿಂತು ಹೋಗಿಬಿಡ್ತು ಯಜ್ಞ. ಆಮೇಲೆ ಇವೆಲ್ಲ ಎದ್ದೇ ಬಿಟ್ಟರು, ಮರ್ತೇ ಬಿಟ್ಟಿದ್ದಾರೆ ತಾವು ಏನು ಕೂತಿದ್ದೇವೆ, ಏನು ಕೆಲಸ ಮಾಡ್ತಾ ಇದ್ದೀವಿ ಎಲ್ಲ ಮರೆತು ಅವನಿಂದ ಅಷ್ಟೊಂದು ಅವನ ಪ್ರಭೆಯಿಂದ ಪ್ರಭಾವಿತರಾಗಿ ಎದ್ದೇ ಬಿಟ್ಟರು. ಎದ್ದುಬಿಟ್ಟು ಬಲಿಚಕ್ರವರ್ತಿ ಯಜಮಾನ ಪ್ರಮುದಿತೋ ಬಹಳ ಸಂತೋಷಪಟ್ಟಾಮ.
ಯಾಕೆಂದರೆ ಬನ್ನತ್ತ ಹುಡುಗ ಯಾಂತಮ ಗೊತ್ತೇ, ದರ್ಶನೀಯಂ ಮನೋರಮಂ. ದರ್ಶನೀಯ ಅಂದರೆ ನೋಡೋದಕ್ಕೆ ಅಷ್ಟು ಚೆಂದಾಗಿದ್ದಾನೆ ಅಂದರೆ ನೋಡಿದರೆ ತಿರುಗಿ ನೋಡಬೇಕು, ಮತ್ತೂ ನೋಡಬೇಕು, ಇನ್ನೂ ನೋಡಬೇಕೆನ್ನುವಂಥ ಭಾವನೆಯನ್ನು ಹುಟ್ಟುವಂಥ ಒಂದು ರೂಪವುಳ್ಳವ. ಮನೋರಮಂ, ನೋಡುವವರಿಗೆ ಮನಸ್ಸಿಗೆ ಬಹಳ ಸಂತೋಷವನ್ನು ಉಂಟು ಮಾಡುವವ. ಮತ್ತು ರೂಪಾನುರೂಪಾವಯವಂ, ಬರೀ ರೂಪ ಒಂದೇ ಇದ್ದರೆ ಸಾಲದು, ನೋಡೋದಕ್ಕೆ ತೇಜಸ್ಸು ಒಂದಿದ್ದರೆ ಸಾಲದು, ಅದಕ್ಕೆ ಸರಿಯಾದ ಅವಯವಗಳೂ ಇರಬೇಕು. ಇವನಲ್ಲಿ ಒಂದೊಂದು ಅವಯವೂ ಕೂಡ ಹೇಳಿ ಮಾಡಿಸಿದಾಗಿದೆ. ಒಂದೊಂದು ಅವಯವೂ ಕೂಡ, ಒಂದೊಂದು ಅಂಗಾಂಗಗಳು ಕೂಡ ಸೌಂದರ್ಯದಿಂದ ಯುಕ್ತವಾಗಿವೆ. ಅಂಥ ರೂಪವುಳ್ಳವ. ಅಂಥವನನ್ನು ನೋಡಿ ಇವ ಪ್ರಭಾವಿತನಾದ ಬಲಿಚಕ್ರವರ್ತಿ ಬಹಳ ಸಂತೋಷಪಟ್ಟ. ತಸ್ಮ ಆಸನ ಆಹಾರ, ಅವನಿಗೆ ಆಸನ ಕೊಟ್ಟ. ಆಸನ ಕೊಟ್ಟು ಉಪಚಾರಗಳನ್ನೆಲ್ಲ ಮಾಡಬೇಕು. ಮಾಡಿದ ಹಿಂದಿನ ಕಾಲದಲ್ಲಿ ಮಾಡುವಂಥ ಮುಖ್ಯ ಉಪಚಾರ ಅಂದರೆ ಒಂದು ಅರ್ಘ್ಯ, ಪಾದ್ಯ ಮತ್ತು ಆಚಮನೀಯ. ಇದೆಲ್ಲ ಏನು ಅಂತಂದರೆ ನಿಜವಾಗಿ ನೋಡಿದರೆ ಇವೆಲ್ಲ ನೀರು, ಬೇರೆ ಬೇರೆ ಉದ್ದೇಶಕ್ಕೆ ಕೊಡುವಂಥ ನೀರು ಅಷ್ಟೇ. ಅರ್ಘ್ಯ ಅಂದರೆ ಕೈ ತೊಳೆಯೋದಕ್ಕೆ ಕೊಡುವಂಥ ನೀರು, ಪಾದ ಅಂದರೆ ಪಾದ ತೊಳೆಯೋದಕ್ಕೆ ನೀರು, ಪಾದ್ಯ ಅಂದರೆ. ಇನ್ನು ಆಚಮನೀಯ ಅಂದರೆ ಶುದ್ಧಾಚಮನ ಮಾಡೋದಕ್ಕೆ ಕೊಡುವಂಥ ನೀರು. ಇಷ್ಟೇ. ಇವನ್ನೆಲ್ಲ ಕೊಟ್ಟ. ಇಷ್ಟೇ ಕೊಟ್ಟರು ಸಾಲದು. ಕೆಲವು ಸಲ ಸಾಮಾನ್ಯ ಅತಿಥಿಗಳಾದರೆ ಇಷ್ಟು ಕೊಡ್ತೀವಿ ನಾವು. ಬಂದವರು ಮಹಾ ಪೂಜ್ಯರಾದರೆ, ಪೂಜನೀಯ ವ್ಯಕ್ತಿಗಳಾದರೆ ಆಗ ಅವನಿಗೆ ಒಂದಿಷ್ಟು ನೀರು ಕೊಟ್ಬಿಟ್ಟು ಕಾಲು ತೊಳ್ಕೊಂಬನ್ನಿ ಅಂತ ಹೇಳೋದಲ್ಲ. ಸ್ವತಃ ಅವನನ್ನು ಆಸನದ ಮೇಲೆ ಕುಳ್ಳಿರಿಸಿ ಯಜಮಾನನಾದವನೇ ಅವನ ಕಾಲನ್ನು ತೊಳಿಬೇಕು. ಆ ಕೆಲಸವನ್ನು ಮಾಡಿದ ಬಲಿಚಕ್ರವರ್ತಿ. ತನ್ನ ಪತ್ನಿಯನ್ನು ಒಡಗೂಡಿ ಅವನ ಕಾಲನ್ನು ತೊಳೆದ. ಕಾಲು ತೊಳೆದ ಮೇಲೆ ಆ ನೀರಿದೆಯಲ್ಲ ಅದನ್ನೇನು ಮಾಡಬೇಕು? ಎಲ್ಲೋ ಚೆಲ್ಲಿ ಬರೋದಾ? ಹಾಗಲ್ಲ. ಹಾಗೆ ಮಾಡಿದ್ರೆ ಅಪಚಾರ ಆಗ್ತಾರೆ. ಅದಕ್ಕೆ ತತ್ವಾರ ಶೌಚಂ, ಆ ಕಾಲು ತೊಳೆದಂಥ ನೀರು ಎಂಥದ್ದದು? ಜನಕಲ್ಮಷಾಪಹಂ, ಜನರ ಪಾಪಗಳನ್ನೆಲ್ಲ ಪರಿಹರಿಸುವಂಥ ಒಂದು ಯೋಗ್ಯತೆ ಉಳ್ಳಂಥ ನೀರದು. ಸುಮಂಗಲಂ, ಮಹಾಮಂಗಳಕರವಾದಂಥ ನೀರು. ಅದನ್ನು ಚೆಲ್ಲಬಾರದು ಅಂತ ಚೆನ್ನಾಗಿ ಸಧರ್ಮವಿತ್ ಮೂರ್ಧ್ನಿ ಅಧಾತ್ ಸುಮಂಗಲಂ. ಆ ಧರ್ಮವನ್ನು ಚೆನ್ನಾಗಿ ತಿಳಿದಂಥ ಬಲಿಚಕ್ರವರ್ತಿ ಆ ಪಾರ ತೊಳೆದ ನೀರನ್ನು ತನ್ನ ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡ. ತನ್ನವರಾದಂಥ ತನ್ನ ಪರಿವಾರದವರು, ಹೆಂಡತಿ, ಮಕ್ಕಳು ಎಲ್ಲರೂ ತಲೆ ಮೇಲೂ ಪ್ರೋಕ್ಷಣೆ ಮಾಡಿದ. ಅಷ್ಟೆಲ್ಲ ಮಾಡಿ ಆಮೇಲೆ ಅವನನ್ನು ಸ್ವಾಗತಿಸಿ ಅವನನ್ನು ಮಾತಾಡಿಸಿದ. ಓ ಹುಡುಗ, ಬೊಟುವೆ, ಬ್ರಾಹ್ಮಣ ಕುಮಾರ, ಸ್ವಾಗತಂತೆ. ನಿನಗೆ ಸ್ವಾಗತವಪ್ಪ, ಬಂದಿದ್ದೀಯಲ್ಲ ಭಾಳ ಚೆನ್ನಾಗಿ. ಅಂದರೆ ಸ್ವಾಗತ ಅಂದರೆ ಎರಡು ಅರ್ಥ ಆಗ್ತದೆ. ಬರುವಾಗ ಸುಖವಾಗಿ ಬಂದೆಯಾ, ಆಗತಂ ಅಂದರೆ ಚೆನ್ನಾಗಿ ಬಂದೆಯಾ ನೀನು, ಏನು ತೊಂದರೆ ಆಗಲಿಲ್ಲ ತಾನೇ ದಾರಿಯಲ್ಲಿ. ಆಮೇಲೆ ನಮಸ್ತುಭ್ಯಂ, ನಿನಗೆ ನಮಸ್ಕಾರಪ್ಪ. ಬ್ರಹ್ಮನ್ ಕಿಂ ಕರವಾಮತೆ, ನಿನಗೇನು ಮಾಡಲಿ, ನಾನು ನಿನಗೂ ಏನು ಕೆಲಸ ಮಾಡಿಕೊಡಲಿ? ಯಾಕಂದರೆ ನಿನ್ನ ನೋಡುವಾಗ ನನಗೆ ಒಂದು ಭಾವನೆ ಉಂಟಾಗ್ತಾ ಇದೆ. ಬ್ರಹ್ಮರ್ಷಿಣಾಂ ತಪಸ್ಸಾಕ್ಷಾನ್ ಮನ್ಯೇ ತ್ವಾರ್ಯ ವಪುರ್ಧರಂ. ನಿನ್ನ ನೋಡುವಾಗ ಇದುವರೆಗೆ ಅದೆಷ್ಟೋ ಜನ ಬ್ರಹ್ಮರ್ಷಿಗಳು, ದೇವರ್ಷಿಗಳು, ಮಹರ್ಷಿಗಳು, ರಾಜರ್ಷಿಗಳು ಎಲ್ಲ ಸಾವಿರ ವರ್ಷಗಳ ಕಾಲ ತಪಸ್ಸನ್ನು ಮಾಡಿದ್ದಾರೆ. ಆ ಎಲ್ಲ ತಪಸ್ಸು ಕೂಡ ಒಂದು ಕಡೆ ಏಕೀಭವಿಸಿ ಒಂದು ರೂಪವನ್ನು ತಳೆದು ಬಂದಿದೆಯೋ ಎಂಬಂತೆ ಭಾಸವಾಗ್ತಾ ಇದೆ. ನಿನ್ನನ್ನು ನೋಡುವಾಗ ನೀನೇ ನಿನ್ನ ರೂಪದಲ್ಲಿ ಮೂರ್ತಿ ಭವಿಸಿ ಆ ತಪಸ್ಸೆಲ್ಲ ಬಂದಿದೆಯೋ ಅನ್ನುವಂಥ ಒಂದು ಭಾವನೆ ಉಂಟಾಗ್ತಾ ಇದೆ ನನಗೆ. ಅಂಥ ತೇಜಸ್ವಿ ಆಗಿದ್ದಿ ನೀನು ಬಂದದ್ರಿಂದ ಏನಾಯಿತು ಗೊತ್ತೇ? ಅದ್ಯನ ಪಿತರಸ್ತೃಪ್ತ, ಇವತ್ತಿನ ದಿವಸ ನನಗೆ ಸಂತೋಷ ಆರೋದು ಮಾತ್ರ ಅಲ್ಲ, ನನ್ನ 7 ತಲೆಮಾರಿನ ಪಿತೃಗಳೆಲ್ಲ ತೃಪ್ತರಾದರು. ಅಷ್ಟೇ ಅಲ್ಲ, ಅಧ್ಯಯನ ಪಾವಿತಂ ಕುಲಂ, ನನ್ನ ಇಡೀ ಕುಲವೇ ಪಾವನವಾಯಿತು, ನನ್ನ ವಂಶವೇ ಪಾವನವಾಯಿತು. ಅದ್ಯಸ್ವಿಷ್ಟ ಕ್ರತುರಯಂ ಯದ್ಭವಾನ್ ಆಗತೋ ಗೃಹಾನ್. ನಾನು ಕೈಗೊಂಡಂಥ ಯಾಗ ಇದೆಯಲ್ಲ ಇದು ಕೂಡ ಸಫಲ ಆಯಿತು. ಇದೊಂದೇ ಯಾಗ ಅಲ್ಲ, ನೀನು ಬಂದದ್ದು ಇವತ್ತಿರ್ಬೋದು, ನಾನು 99 ಯಾಗ ಈಗಾಗಲೇ ಮುಗಿಸಿ ಆಗಿದೆ. ಆ ಎಲ್ಲ ಯಾಗಗಳು ಪರಿಪೂರ್ಣವಾದವು, ಸಾರ್ಥಕವಾಯಿತು ಅಂತ ನಿನ್ನ ಆಗಮನದಿಂದ ನನಗೆ ಭಾಸವಾಗ್ತಾ ಇದೆ. ಇದೇ ಒಂದು ಚಿಹ್ನೆ ಆಗಿದೆ ಅನ್ನೋದಕ್ಕೆ ಒಂದು ಸಂಕೇತ, ನೀನು ಬಂದದ್ದು ಇನ್ನಂಥವನು ಬಂದದ್ದು ಅಂತ ನಾನು ಭಾವಿಸ್ತೇನೆ. ಆಮೇಲೆ ಬರೀ ನನ್ನ ವಿಷಯವೇ ಹೇಳ್ಕೊಳ್ತಾ ಇದ್ದೇನಲ್ಲ ಹುಡುಗ, ಮರ್ತೇ ಬಿಟ್ಟೆ ನಿನ್ನನ್ನು ವಿಚಾರಿಸುವುದಕ್ಕೆ. ಬಂದಿದ್ದೀಯಲ್ಲ ನೀನು, ಯಾಕೆ ಬಂದಿದ್ದಿ? ನಿನ್ನಂಥವನು ಸಾಮಾನ್ಯವಾಗಿ ಏನೋ ಒಂದು ಉದ್ದೇಶ ಇಲ್ಲದೆ ಬರಲಿಕ್ಕಿಲ್ಲ, ಯಾವುದೋ ಘನವಾದ ಉದ್ದೇಶದಿಂದಲೇ ಬಂದಿರಬೇಕು. ಊಹಿಸ್ತಾ ಇದ್ದೇನೆ ನಾನು, ಬಹುಶಃ ನೀನು ಬಂದದ್ದು ತ್ವಾಮರ್ಥಿನಂ ವಿಪ್ರಸುತಾನು ತರ್ಕಯೇ. ವಿಪ್ರಸುತ ಬ್ರಾಹ್ಮಣ ಕುಮಾರ, ಹೇಳಿ ಕೇಳಿ ಒಟುವಿನಂತೆ ಕಾಣಿಸ್ತಾ ಇದೆಯಾ? ಮೊನ್ನೆ ಉಪನಯನ ಆಗಿರಬೇಕು. ಉಪನೀತನಾದಂಥ ಒಟು ಬರ್ತಾನೆ ಅಂತಂದರೆ ಸಾಮಾನ್ಯವಾಗಿ ಅವನ ಒಂದು ಧರ್ಮ ಏನಂತಂದರೆ ಯಾಚನೆ, ಬೇಡುವಂಥದ್ದು ಭಿಕ್ಷಾ ಯಾಚನೆ ಒಂದು ಕ್ರಮ ಇದೆ. ಬಹುಶಃ ಏನೋ ಒಂದು ವಸ್ತುವನ್ನು ಬಯಸಿ ಅರ್ಥಿಯಾಗಿ ಯಾಚಕನಾಗಿ ಬಂದಿರಬೇಕು ಅಂತ ನಾನು ತರ್ಕಿಸ್ತೇನೆ. ಅದು ಹೌದೇ ಆದ ಪಕ್ಷದಲ್ಲಿ ಯದ್ಯದ್ವಟೋ ವಾಂಛಸಿ ತತ್ಪ್ರತೀಕ್ಷಮೆ. ಒಟುವೆ, ಅದು ಸತ್ಯವೇ ಆದ ಪಕ್ಷದಲ್ಲಿ ನಿನಗೇನೇನು ಬೇಕೋ ಎಲ್ಲವನ್ನೂ ನನ್ನಿಂದ ಕೇಳಿ ಪಡೆ. ಸಂಕೋಚ ಪಟ್ಕೊಳ್ಬೇಡ. ಏನು ಬೇಕು, ಏನು ಕೊಡಲಿ ನಿನಗೆ? ಹಸುವನ್ನು ಕೊಡಲೆ, ಗೋವುಗಳನ್ನು ಕೊಡಲೆ,
ಹಿಂದಿನ ಕಾಲದೆಲ್ಲ ಅಷ್ಟೇ. ಐಶ್ವರ್ಯ ಅಂದರೆ ಮೊದಲಿಗೆ ಗೋವುಗಳೇ ಮುಖ್ಯ ಐಶ್ವರ್ಯವಾಗಿದ್ದು. ಗೋವುಗಳನ್ನು ಕೊಡಲೇ ಅಥವಾ ಕಾಂಚನಂ ದನ ಕನಕಾದಿಗಳನ್ನು ಕೊಡಲೇ. ನೀನು ಹೀಗೆ ಹೇಳ್ತೀಯೇನು, ಯಾರಿಗೆ ಗೊತ್ತು? ನೀನು ಹಸು ದನ ಕನಕೆಲ್ಲ ಕೊಟ್ಟರೆ ಅದನ್ನು ಇಟ್ಕೊಳ್ಳೋಕೆ ನನ್ನ ಹತ್ರ ಜಾಗ ಇಲ್ವಲ್ಲ, ಸರಿ ಅದು ಮನೆಯೇ ಇಲ್ಲ ನನ್ನ ಹತ್ರ ಅಂತ ಹೇಳ್ತೀಯೇನು? ಹಾಗಿದ್ರೆ ಅದನ್ನೇ ಕೊಡ್ತೇನೆ. ಮನೆ ಬೇಕೇ ನಿನಗೆ? ಅಂಥ ಮನೆ ಯಾವುದೋ ಒಂದು ಮನೆ ಈಗೆಲ್ಲ ಕೊಡ್ತಾರಲ್ಲ, ಆಶ್ರಯ ಮನೆ ಅಂತ ಸರ್ಕಾರದವರು, ಅಂಥ ಮನೆ ಅಲ್ಲ. ಗುಣಮದ್ಧಾಮ ಅಂದರೆ ಶ್ರೇಷ್ಠವಾದ ಎಲ್ಲ ಪರಿಕರಗಳಿಂದ ಒಳಗೂಡಿದಂಥ ವೆಲ್ ಫರ್ನಿಶ್ಡ್ ಹೌಸ್ ಅಂತ ಒಂದು ಮನೆ ಬೇಕಾದ್ರೆ ಕೊಡ್ತೇನೆ. ಅರಮನೆಗಿಂತಲೂ ಮಿಗಿಲಾದ ಮನೆ ಬೇಕಾದ್ರೆ ಕೊಡ್ತೇನೆ. ಆಗ್ಬೋದಾ? ಅಥವಾ ಮೃಷ್ಟಂ ತಥಾ ಅನ್ನ ಪೇಯಂ. ನೀನೊಬ್ಬ ಹುಡುಗ, ಈ ಹುಡುಗರಿಗೆಲ್ಲ ಸ್ವಲ್ಪ ಚಪಲ ಇರ್ತದೆ, ಅದು ತಿನ್ನಬೇಕು ಇದು ತಿನ್ನಬೇಕು ಅಂತ ಸಹಜವಾಗಿ ಬಾಲ್ಯದ ಚಪಲ ಇರ್ತದೆ. ಅದಕ್ಕೋಸ್ಕರ ಅದನ್ನು ತಣಿಸುವುದಕ್ಕೋಸ್ಕರ ನಿಮಗೆ ಮೃಷ್ಟಾನ್ನ, ಒಳ್ಳೊಳ್ಳೆ ಪೇಯ ಪಾನೀಯಗಳು ಇದರ ವ್ಯವಸ್ಥೆ ಮಾಡಲೇ. ಅಂದರೆ ಇಲ್ಲಿ ಬಂದಾಗ ಒಂದಿಷ್ಟು ಅನ್ನ ಹಾಕಿ ಕಳಿಸೋದಲ್ಲ, ಜೀವಮಾನ ಇಡೀ ನಿನಗೆ ಸಾಕಾಗುವಷ್ಟು ಕೊಡ್ತೇನೆ ಬೇಕಿದ್ದರೆ ಕೇಳು, ಅದಾಗಬಹುದೇ? ಅಥವಾ ವಿಪ್ರಕನ್ಯಾಂ, ನೀನು ನೋಡೋದಕ್ಕೆ ಇನ್ನೂ ಭಾಳ ಚಿಕ್ಕಮ್ಮ, ಆದರೆ ಮುಂದೆ ಒಂದು ದಿವಸ ಮದುವೆ ಆಗಬೇಕಲ್ಲ ನಿನಗೆ. ಅದು ಅಲ್ಲದೆ ನಿನ್ನಂಥವರ ವಿಚಾರದಲ್ಲಿ ಅರ್ಹತೆ ನಿನ್ನ ಎಷ್ಟು, ಯೋಗ್ಯತೆ ಎಷ್ಟು ಅಂತ ನಿರ್ಣಯಿಸುವುದು ನಮ್ಮಂಥವ್ರಿಗೆ ಸಾಧ್ಯ ಇಲ್ಲ. ನೋಡೋದಕ್ಕೆ ಚಿಕ್ಕವನು ಇರ್ಬೋದು, ಮದುವೆ ಆಗುವಂಥ ಅರ್ಹತೆ ನಿನಗೆ ಈಗಲೇ ಬಂದಿದೆಯೇನೋ ನಮಗೊತ್ತಿಲ್ಲ ಆ ವಿಚಾರ. ಒಂದು ವೇಳೆ ನೀನು ಬಯಸುವುದು ಒಬ್ಬ ಹುಡುಗಿಯನ್ನಾದರೆ, ವಿಪ್ರ ಕನ್ಯೆಯನ್ನಾದರೆ ಅದಕ್ಕೂ ವ್ಯವಸ್ಥೆ ಮಾಡ್ತೇನೆ. ಯೋಗ್ಯಳಾದ ಬ್ರಾಹ್ಮಣ ಒಂದು ಕನ್ಯೆಯನ್ನು ನಿನಗೆ ಹುಡುಕಿಸಿ ನಿನ್ನ ಮದುವೆ ಮಾಡುವಂಥ ವ್ಯವಸ್ಥೆ ಮಾಡ್ತೇನೆ. ಅದಾಗಬಹುದೇ? ಅಥವಾ ಗ್ರಾಮಾನ್, ಸಾಮಾನ್ಯವಾಗಿ ಬ್ರಾಹ್ಮಣರು ಅಂಥವರಿಗೆಲ್ಲ ನಾವು ಕೊಡುವಂಥದ್ದುಂಟು. ಗ್ರಾಮಗಳು ಅಂತಂದರೆ ಅಗ್ರಹಾರಗಳು ಅಂತ ದತ್ತಿ ರೂಪದಲ್ಲಿ ಕೊಡ್ತೇವೆ. ಅಂಥದ್ದು ಬೇಕೇ ನಿನಗೆ ಗ್ರಾಮಗಳು? ಬರೀ ಬರಡಾದ ಗ್ರಾಮಗಳನ್ನು ತಿಳ್ಕೊಳ್ಬೇಡ. ಗ್ರಾಮಾನ್ ಸಮೃದ್ಧಾನ್, ಸಮೃದ್ಧವಾದಂಥ ಸಸ್ಯ ಸಮೃದ್ಧವಾದಂತಹ ಹಸಿರಿನಿಂದ ನಡೆಸುವಂತಹ ಅಂಥ ಗ್ರಾಮಗಳನ್ನೇ ಕೊಡ್ತೇನೆ ನಿನಗೆ. ಆಗ್ಬೋದಾ? ಅಥವಾ ತುರಗಾನ್, ಕೇಳಿ ಕೇಳಿ ನೀನೊಬ್ಬ ಹುಡುಗ, ಈ ಹುಡುಗರಿಗೆ ಸ್ವಲ್ಪ ಅಲ್ಲಿ ಇಲ್ಲಿ ತಿರುಗಾಡುವಂಥ ಒಂದು ಆಸೆ ಇರ್ತದೆ ಆಗಿಂದಾಗ. ಅಲ್ಲಿ ಇಲ್ಲಿ ತಿರುಗಾಡುವಾಗ ಬಹಳ ಆಯಾಸವಾಗ್ತಾರೆ ನಡೆದು. ಅದಕ್ಕೋಸ್ಕರ ಏನಾದರೂ ವಾಹನ ಏನಾದರೂ ಬೇಕೇ? ವಾಹನ ಯಾವ ವಾಹನ ಆಗ್ಬೋದು ನಿನಗೆ? ತುರಗಾನ್, ಹೇಳಿ ಕೇಳಿ ನೀನು ಹುಡುಗ, ಚಪಲ ಬುದ್ಧಿ. ಈ ತುರುಗಗಳು ಅಷ್ಟೇ, ಅಲ್ಲಿಗೆ ಹೋಗಂದ್ರೆ ಅಲ್ಲಿಗೆ ಹೋಗ್ತೇವೆ, ಇಲ್ಲಿಗೆ ಹೋಗಂದ್ರೆ ಅಲ್ಲಿಗೆ ಹೋಗ್ತೇವೆ, ಭಾಳ ಶೀಘ್ರವಾಗಿ ಓಡಾಡ್ತೇವೆ. ಈ ಕುದುರೆ ಕೊಡಲಾ ನಿನ್ನ ಚಪಲ ಬುದ್ಧಿಗೆ ಅನುಸಾರವಾಗಿ? ಅಥವಾ ಬೇಡ, ಅದು ನಿನ್ನ ಗಾಂಭೀರ್ಯಕ್ಕೆ ಕುಂದು ಸಾಲದು ಅಂತ ಅನಿಸಿದರೆ ಗಜಾನ್, ಆನೆಗಳನ್ನು ಕೊಡ್ತೇನೆ ಬೇಕಿದ್ದರೆ. ಅದೂ ಬೇಡ. ಅಥವಾ ನೀವು ಸುಖವಾಗಿ ಪ್ರಯಾಣ ಮಾಡಬೇಕು, ಶೀಘ್ರವಾಗಿ ಹೋಗಬೇಕಂದ್ರೆ ರಥಗಳನ್ನೇ ಕೊಡ್ತೇನೆ, ಪಲ್ಲಕ್ಕಿಗಳನ್ನು ಕೊಡ್ತೇನೆ ಆರಾಮಾಗಿ ಹೋಗಬೇಕಂತಿದ್ದರೆ. ಯಾವುದು ಬೇಕು ಕೇಳು, ನಿನಗೇನು ಬೇಕು ದಾಕ್ಷಿಣ್ಯವಿಲ್ಲದೆ ಸಂಕೋಚವಿಲ್ಲದೆ ಕೇಳು. ಬೇಕಿದ್ರೆ ಇಷ್ಟೂ ಬೇಕಾದರೆ ಇಷ್ಟನ್ನು ಕೊಡ್ತೇನೆ. ಕಾರಣ ಅರ್ಹತ್ತಮ, ನೀನು ನೋಡುವಾಗಲೇ ಅರ್ಥ ಆಯಿತು, ನೀನು ಅರ್ಹರಲ್ಲಿ ಅತಿ ಶ್ರೇಷ್ಠ ಅರ್ಹತೆ ಉಳ್ಳಂಥ ಎಲ್ಲ ಇದನ್ನು ಪಡೆಯುವಂತಕ್ಕೆ, ಇಷ್ಟನ್ನೂ ಪಡೆಯುವುದಕ್ಕೆ ಯೋಗ್ಯತೆ ಉಳ್ಳಂಥ ವ್ಯಕ್ತಿ. ಸಂಕೋಚ ಪಡಬೇಕಾರದ್ದಿಲ್ಲ. ಏನಾದರೂ ಹೇಳ್ತಾನೋ ಬಲಿಚಕ್ರವರ್ತಿ, ಇಲ್ಲಪ್ಪ ನಿನ್ನಂಥವನಿಗೆ ಕೊಡುವ ವಸ್ತು ಅಲ್ಲ ಇದು ಅಂತ ಹೇಳ್ತಾನೋ ಅಂತ ಹಾಗೆ ಭಾವಿಸಬೇಡ. ನಿನಗೆ ಕೊಡಲಾರದಂಥ ವಸ್ತು ನನ್ನಲ್ಲಿ ಒಂದೂ ಇಲ್ಲ, ನನ್ನಲ್ಲಿ ಏನಿದೆಯೋ ಎಲ್ಲವನ್ನೂ ಕೊಡ್ತೇನೆ, ಏನು ಬೇಕು ಕೇಳು ಅಂತಂದ. ಆಗ ಇವನಿಗೆ ಬೇಕಾದ್ದು ಅದೇ, ಇಂಥ ಒಂದು ಮಾತು ಬರಬೇಕಿತ್ತು ಬಲಿಚಕ್ರವರ್ತಿಯಿಂದ. ಇವನು ಬಂದದ್ದು ಅಂಥ ಉದ್ದೇಶ ಇಟ್ಕೊಂಡೆ. ಇವ ಮಾತಾಡಿದಾಗ ಭಾಳ ಸಂತೋಷ ಆಯಿತು ಅವನಿಗೆ. ಸಂತೋಷವನ್ನು ವ್ಯಕ್ತಪಡಿಸಿದ. ಓ ಜನದೇವ ಅಂದರೆ ಜನರಿಗೆಲ್ಲ ದೇವ ಅಂದರೆ ಅರಸ ಮಹಾರಾಜ ಬಲಿಚಕ್ರವರ್ತಿ, ಎಂಥ ಮಾತನಾಡಿಬಿಟ್ಟಿಯಪ್ಪ ನೀನು. ವಚಸ್ತವೈತಜ್ಜನದೇವ ಸೋನೃತಂ ಕುಲೋಚಿತಂ ಧರ್ಮಯುತಂ ಯಶಸ್ಕರಂ. ಎಂಥ ಮಾತನಾಡಿದಿ ಬಲಿಚಕ್ರವರ್ತಿ ನೀನು. ನಿಜವಾಗಿ ನಿನ್ನ ಕುಲಕ್ಕೆ ಯೋಗ್ಯವಾದ ಮಾತನಾಡಿದ್ದಿ. ಕುಲೋಚಿತಂ ಧರ್ಮಯುತಂ, ಕುಲಕ್ಕೆ ಯೋಗಿ ಅಂದ ತಕ್ಷಣ ಕುಲ ಕೆಟ್ಟದ್ದಾದರೆ ಕೆಟ್ಟ ಮಾತು ಬರ್ಬೋದು. ಇದು ಹಾಗಲ್ಲ, ಧರ್ಮಯುಕ್ತವಾದಂಥ ಮಾತು. ಮತ್ತು ಯಶಸ್ಕರಂ, ಎಂಥವರಿಗಾದರೂ ಕೂಡ ಕೀರ್ತಿಯನ್ನು ತರುವಂಥ ಮಾತನ್ನು ನೀನು ಆಡಿದ್ದಿ. ಸುಮ್ಮನೆ ಮಾತಾಡೋಕ್ಕೆ ಬರೋದಿಲ್ಲ ಇಂಥದ್ದೆಲ್ಲ. ಮತ್ತು ಆಡಿದ ಮಾತು ಕೇವಲ ಆಡಂಬರಕ್ಕಾಗಿ ಆಡಿದ ಮಾತು ಅಲ್ಲ ಅಂತ ನಾನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ಸೂನೃತಂ, ಪ್ರಾಮಾಣಿಕವಾಗಿ ಆಡಿದಂಥ ಮಾತು, ಸತ್ಯವಾಗಿ ಆಡಿದಂಥ ಮಾತು, ಮನಪೂರ್ವಕವಾಗಿ ಆಡಿದಂಥ ಮಾತು ಅನ್ನೋದನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಅಂಥ ಮಾತು ನಿನ್ನ ಬಾಯಿಂದ ಬಂದಿದೆ. ಕಾರಣ ಏನು ಗೊತ್ತೇ? ಇವನು ಯೋಚನೆ ಮಾಡ್ದ. ಈಗ ಇವನು ಬಂದದ್ದು ಏನೋ ಬೇಡುವುದಕ್ಕೆ, ಹೌದು ಯಾಚಿಸುವುದಕ್ಕೆ. ಅವನು ಕೊಡೋದಕ್ಕೆ ಸಿದ್ಧನಾಗಿದ್ದಾನೆ. ಸಾಮಾನ್ಯ ಲೌಕಿಕರಲ್ಲಿ ಒಂದು ಕ್ರಮ ಇದೆ. ಲೋಕದಲ್ಲಿ ಜನ ಯಾಚಕರಾಗಿ ಯಾರಾದರೂ ಹೋದರೆ ಆ ದಾನಿಗಳನ್ನು ಸ್ವಲ್ಪ ಹೊಗಳೋದು, ಮೊದಲು ಸ್ವಲ್ಪ ಹೊಗಳ್ತಾರೆ. ಆದಷ್ಟು ಅವನಿಂದ ಕಿತ್ಕೊಳ್ಬೇಕಾದ್ರೆ ಸ್ವಲ್ಪ ಅವನು ಹೊಗಳಬೇಕು, ಸ್ತುತಿ ಮಾಡಬೇಕು. ಆಗ ಅವ ಇನ್ನಷ್ಟು ಸಂತೋಷ ತಾಳಿ ಬೇಕಾದ ಕೊಡ್ತೇನೆ ಕೊಡ್ತಾನೆ ಅಲ್ವಾ. ಹಾಗಾಗಿ ಯೋಚನೆ ಮಾಡ್ದ, ಎಲ್ಲ ಲೌಕಿಕರ ಹಾಗೆ ನಾನು ಕೂಡ ಸ್ವಲ್ಪ ಹೊಗಳಬೇಕು ಇವನನ್ನು, ಬಲಿಚಕ್ರವರ್ತಿಯನ್ನು. ಆದರೆ ಹೇಗೆ ಹೊಗಳಿ?
ಈಗ ಮುಖಸ್ತುತಿ ಕೆಲವರಿಗೆ ಹಿಡಿಸುವುದಿಲ್ಲ. ಸಜ್ಜನರಾದವರಿಗೆ ಮುಖಸ್ತುತಿ ಮಾಡಿದ್ರೆ ಅವರು ಅಷ್ಟು ಅದನ್ನು ಇಷ್ಟಪಡುವುದಿಲ್ಲ. ಬಲಿಚಕ್ರವರ್ತಿ ಒಬ್ಬ ಸಜ್ಜನನೇ, ಹಾಗಾಗಿ ಹೊಗಳಿದರೆ ಅವನಿಗೆ ಇಷ್ಟ ಆಗ್ತಾರೋ ಇಲ್ಲೋ ಗೊತ್ತಿಲ್ಲ. ಆದರೆ ಎಂಥವರಿಗಾದರೂ ಕೂಡ ಅವನನ್ನು ಹೊಗಳದೆ ಅವನ ಹಿರಿಯರನ್ನು ಅವನ ವಂಶವನ್ನು ಹೊಗಳಿದರೆ ಖಂಡಿತ ಸಂತೋಷ ಆಗ್ತಾರೆ. ದೊಡ್ಡವರು ಅಂದರೆ ಎಲ್ರಿಗೂ ಒಂಥರ ಪೂಜ್ಯ ಭಾವನೆ ಇದ್ದೇ ಇರ್ತಾರೆ, ಅವ್ರು ಎಂಥದ್ದೇ ಇದ್ಕೊಳ್ಳಿ. ಹಾಗಾಗಿ ಆ ಕೆಲಸವನ್ನೇ ಮಾಡ್ತೀನಿ ಅಂತ ನಿಶ್ಚಯ ಮಾಡಿದ ಇವ ಕುಲವನ್ನೇ ಹೊಗಳೋದಕ್ಕೆ ಪ್ರಾರಂಭ ಮಾಡಿದ. ಹೇಳಿದ, ನಹೇತಸ್ ಕುಲೇ ನಹಿ ಏತಸ್ಮಿನ್ ಕುಲೇ ಕಶ್ಚಿನ್ ನಿಸ್ಸತ್ವ ಕೃಪಣ ಪುಮಾನ್. ನಿನ್ನ ಈ ಕುಲದಲ್ಲಿ ಒಬ್ಬ ವ್ಯಕ್ತಿ ಕೂಡ ಇದುವರೆಗೆ ನಿಸ್ಸತ್ವನಾದವ ಅಥವಾ ಕೃಪಣನಾದವ ಹುಟ್ಟಿಯೇ ಇಲ್ವಂತೆ. 2 ಥರದ ವೀರರು ನಿಮ್ಮ ವಂಶದಲ್ಲಿ ಹುಟ್ಟಿದ್ದಾರೆ. ಒಂದು ದಾನವೀರರು ಇದ್ದಾರೆ, ಇತ್ಲಾಗಿ ಯುದ್ಧ ವೀರರು ಇದ್ದರು ನಿಮ್ಮಲ್ಲಿ. ಏನು ಕೇಳಿದ್ರು ಕೊಡುವಂಥವರಂತೆ ನಿಮ್ಮವರು. ಯುದ್ಧ ಕೇಳಿದ್ರು ಕೊಡ್ತಿದ್ರು, ಯುದ್ಧ ಬೇಕು ಅಂದರೆ ಅಂಥವ್ರಿಗೆ ಯುದ್ಧವನ್ನು ಕೊಡ್ತಾಯಿದ್ರು. ಇಲ್ಲ ಇಂಥ ವಸ್ತು ಬೇಕೆಂದರೆ ಕೊಡೋರೆ. ಪ್ರತ್ಯಾಖ್ಯಾತ ಪ್ರತಿಶ್ರುತ್ಯ ಯೋವಾದಾತ ದ್ವಿಜಾತೆಯೇ. ಯಾರ್ಯಾರು ಏನೇನು ಬಂದು ಕೇಳ್ತಾ ಇದ್ರೋ ಅವರಿಗೆ ಇಲ್ಲ ಅಂತ ಹೇಳಿದವರೇ ಅಲ್ಲವಂತೆ ನಿಮ್ಮ ಹಿಂದಿನವರೆಲ್ಲ. ಅಥವಾ ಕೊಡ್ತೇನೆ ಅಂತ ಹೇಳಿ ಆಮೇಲೆ ಕೊಡದೆ ಸತಾಯಿಸುವುದು, ಅಥವಾ ಈಗ ಬಾ ಆಗ ಬಾ ಹೋಗಿ ಬಾ ಅಂಥೇಳಿ ಸುಮ್ಮನೆ ಮುಂದಕ್ಕೆ ತಳ್ಳುವುದು, ಇಂಥ ಅಭ್ಯಾಸ ಕೂಡ ನಿಮ್ಮಲ್ಲಿ ಒಬ್ಬರಲ್ಲೂ ಇರಲಿಲ್ಲವಂತೆ. ಎಲ್ಲರೂ ಅಂಥವ್ರು ನಿಮ್ಮ ಇಡೀ ವಂಶದಲ್ಲಿ ಅಂಥವ್ರು ಹುಟ್ಟಿಯೇ ಇಲ್ಲವಂತೆ ಅಂತ ಹೇಳಿದ. ಸರಿ, ಹುಟ್ಟಿಯೇ ಇಲ್ಲ ಅಂತ ಹೇಳಿದ ಮೇಲೆ ವಂಶದವ್ರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಬೇಕಾಯ್ತಲ್ಲ. ಇವ ಹೊಗಳಬೇಕು. ಯೋಚನೆ ಮಾಡಿದ, ಹೇಗೆ ಹೊಗಳಬೇಕು, ಯಾರಿಂದ ಶುರು ಮಾಡಬೇಕು. ಇವರು ವಂಶ ಪ್ರಾರಂಭ ಆಗುವುದು ಎಲ್ಲಿಂದ ಗೊತ್ತಾ? ಬಲಿಚಕ್ರವರ್ತಿ ವಂಶ ಅದು ಹಿರಣ್ಯಾಕ್ಷ ಹಿರಣ್ಯಕಶ್ಯಪಗಳಿಂದ. ಅವರು ದ್ವಿತೀಯ ಮಕ್ಕಳು, ಅಲ್ಲಿಂದ ಪ್ರಾರಂಭವಾಗೋದು ಇವರು ವಂಶ. ಹಿರಣ್ಯಾಕ್ಷ ಹಿರಣ್ಯಕಶ್ಯಪಗಳಂದರೆ ಜಗತ್ತಲ್ಲೇ ದೊಡ್ಡ ದುಷ್ಟರಂತ ಪ್ರಸಿದ್ಧಿ ಪಡೆದವರು. ಅವರನ್ನು ಹೇಗೆ ಹೊಗಳೋದಪ್ಪ, ಭಾಳ ಕಷ್ಟ ಇದು. ಆದರೂ ಹೊಗಳಬೇಕಲ್ಲ. ಈಗ ದುಷ್ಟರಾಗಲಿ ಕೆಟ್ಟವರಾಗಲಿ ಎಂಥವರೇ ಆದರೂ ಕೂಡ ಅವರಲ್ಲೂ ಕೆಲವು ಸಲ ಉದಾತ್ತ ಗುಣಗಳು ಕೆಲವು ಇರ್ತವೆ. ಅದನ್ನು ನಾವು ನೋಡಬೇಕು, ಅದನ್ನು ಗುರುತಿಸಬೇಕು, ಅದನ್ನು ಆಡಬೇಕು. ಮತ್ತು ದುಷ್ಟ ಗುಣಗಳನ್ನೇ ಒಳ್ಳೆ ಗುಣಗಳನ್ನು ಹಾಗೆ ಬಿಂಬಿಸಿ ಮಾತಾಡೋದಕ್ಕೂ ಸಾಧ್ಯ ಆಗ್ತದೆ ಚಮತ್ಕಾರದಿಂದ. ಅದೇ ರೀತಿ ಮಾತಾಡಿದ ಇವ, ಅದು ಭಾಳ ತುಂಬ ಚಮತ್ಕಾರವಾಗಿದೆ ಆ ಮಾತು. ಹೇಳ್ದ, ಅಪ್ಪ ನಿನ್ನ ಕುಲದವರ ಬಗ್ಗೆ ಯೋಚನೆ ಮಾಡುವಾಗ ನಿನ್ನ ಅತಿ ಹಿರಿಯರಾದಂಥ ಹಿರಣ್ಯಾಕ್ಷ ಹಿರಣ್ಯಕಶ್ಯಪಗಳು ಎಂಥವರಪ್ಪ ಅವರು. ಆ ಹಿರಣ್ಯಾಕ್ಷ ನಿನ್ನ ಚಿಕ್ಕ ಮುತ್ತಜ್ಜ. ಆಹಾ ಯಥೋ ಜಾತೋ ಹಿರಣ್ಯಾಕ್ಷ ಚರನ್ನೇಕ ಇಮಾ ಮಹಿಂ. ಒಂದು ಕಾಲದಲ್ಲಿ ನಿನ್ನ ಮುತ್ತಜ್ಜನಾದ ಹಿರಣ್ಯಾಕ್ಷ ಏನು ಮಾಡಿದಂತೆ ಗೊತ್ತಾ? ಮಹಾವೀರ, ಸಾಮಾನ್ಯನಲ್ಲ. ಒಂದು ಗದೆಯನ್ನು ಹಿಡಿದುಕೊಂಡು ಇಡೀ ಭೂಮಂಡಲವನ್ನೆಲ್ಲ ಸಂಚಾರ ಮಾಡಿದ್ರಂತೆ. ಯಾಕೆ? ದಿಗ್ವಿಜಯಕ್ಕಾಗಿ. ಪ್ರತಿವೀರಂ ದಿಗ್ವಿಜಯೇ ನಾಮಿಂದತ ಗದಾಯುಧ. ಯಾರಿದ್ದಾರೆ ನನ್ನಲ್ಲಿ ಯುದ್ಧ ಮಾಡುವವರು, ಬನ್ನಿ ಯಾರಾದರೂ ಇದ್ದರೆ ಪ್ರತಿವೀರರು ಅಂತ ಕರೆದಂತೆ. ಯಾರೂ ಬರಲಿಲ್ಲ, ಒಬ್ಬರಿಗೂ ಶಕ್ತಿ ಇಲ್ಲ ಅವನನ್ನು ಎದುರಿಸುವುದಕ್ಕೆ. ಊರೆಲ್ಲ ತಿರುಗಿದ್ರು, ಯಾರೂ ಸಿಕ್ಕಲಿಲ್ಲ. ಕೊನೆಗೆ ಒಂದು ದಿವಸ ನಾರದರು ಬಂದ್ರಂತೆ ಇವನು ಕರಿತಾ ಇರುವಾಗ. ಇವನಂದ, ಓ ನಾರದ್ರೆ ಯುದ್ಧಕ್ಕೆ ಬಂದಿರಾ, ಬನ್ನಿ ಅಂತ. ಅಯ್ಯೋ ನಾನು ಯುದ್ಧ ಮಾಡ್ತೇನಾ ಹಿರಣ್ಯಾಕ್ಷ, ನಾನೊಬ್ಬ ಬಡ ಮುನಿ, ಮತ್ತೆ ಯಾಕೆ ಬಂದ್ರಿ ಮತ್ತೆ? ಆದರೆ ಒಂದು ಕೆಲಸ, ನಿನಗೇನೋ ಯುದ್ಧ ಮಾಡಬೇಕಂತ ಒಂದು ಬಹಳ ಆಸೆ ಆಗಿದೆ ಅಲ್ವಾ? ನಿನ್ನ ಆಸೆಗೆ ನಿನಗೆ ಸಹಾಯ ಮಾಡೋಣಂತೆ ಬಂದೆ ನಾನು. ಸಾಮಾನ್ಯವಾಗಿ ಹಸಿವಾದವರಿಗೆ ಊಟಕ್ಕೆ ಹಾಕಬೇಕು. ಏನೋ ಊಟಕ್ಕೆ ಹಾಕುವುದಕ್ಕೆ ಅನುಕೂಲ ಇಲ್ಲದಿದ್ದರೆ ಕನಿಷ್ಠ ಪಕ್ಷ ಇಂಥಲ್ಲಿ ಹೋದರೆ ಊಟ ಸಿಗ್ತಾರೆ ಅಂತ ಹೇಳಿದರೆ ಅವ್ರಿಗೆ ಉಪಕಾರ ಆಗ್ತಾರೋ ಇಲ್ವೋ? ಆ ರೀತಿ ನಿನಗೊಂದು ಉಪಕಾರ ಮಾಡ್ತೀನಿ ನಾನು. ನನಗೆ ನಿನ್ನಲ್ಲಿ ಯುದ್ಧ ಮಾಡೋಷ್ಟು ಶಕ್ತಿ ಇಲ್ಲ, ಆದರೆ ಅಂಥ ವ್ಯಕ್ತಿಯನ್ನು ನಿನಗೆ ತೋರಿಸಬಲ್ಲೆ. ಹೌದಾ? ಅಂಥವನೊಬ್ಬನಿದ್ದಾನೆ, ಎಲ್ಲಿದ್ದಾನೆ ತೋರಿಸಿ. ಅವನು ಮತ್ತಾರೂ ಅಲ್ಲ, ಮಹಾವಿಷ್ಣು ನಾರಾಯಣ ಇದ್ದಾನೆ. ಎಲ್ಲಿದ್ದಾನವ? ಅವನು ಎಲ್ಲೇ ಇರಲಿ, ಹುಡ್ಕೊಂಡು ನೀನು ಹೋಗಬೇಕಾದಿಲ್ಲ, ನಿನಗೊಂದು ಉಪಾಯ ಹೇಳ್ತೇನೆ. ಅಂದರೆ ಈ ವಿಷ್ಣು ಇದ್ದಾನಲ್ಲ ಮಹಾವಿಷ್ಣು, ಅವನಿಗೆ 2 ಹೆಂಡತಿಯರಿದ್ದಾರೆ ಮುಖ್ಯವಾಗಿ. ಒಬ್ಬಳು ಶ್ರೀದೇವಿ, ಒಬ್ಬಳು ಭೂದೇವಿ. ಆ ಶ್ರೀದೇವಿ ಲಕ್ಷ್ಮಿ ಅನ್ನೋಳು ಅವನ ಹೃದಯದಲ್ಲೇ ವಾಸ ಮಾಡ್ತಾ ಇರ್ತಾಳೆ. ಅದು ಈ ಭೂದೇವಿ ಇದ್ದಾಳಲ್ಲ, ಅವಳು ಎಲ್ಲ ಕಡೆಯಲ್ಲೂ ಇರ್ತಾಳೆ. ಈ ಭೂದೇವಿಯನ್ನು ನೀನು ಪೀಡಿಸಿದರೆ, ಎಂಥ ಗಂಡನೇ ಆದರೂ ಕೂಡ ಹೆಂಡತಿಯನ್ನು ಪೀಡಿಸಿದರೆ ಸುಮ್ಮನೆ ಇರ್ತಾನೆ ಅವನು, ಬಂದೇ ಬರ್ತಾನೆ ಅವಳ ರಕ್ಷಣೆಗೆ. ಆ ಭೂದೇವಿಗೆ ನೀನು ಬಾಧೆ ಕೊಟ್ಟರೆ ಆಗ ನಿನಗೆ ಅವ ಪ್ರತ್ಯಕ್ಷನಾಗ್ತಾನೆ, ತಾನಾಗಿ ನಿನ್ನಲ್ಲಿ ಯುದ್ಧಕ್ಕೆ ಬರ್ತಾನೆ, ನಿನ್ನ ತೋಳ ತೀಟಿಯನ್ನೆಲ್ಲ ತೀರಿಸ್ಕೊಳ್ಬೋದು ಅಂತ ಹೇಳ್ದ. ನಾರದರು ಹೇಳಿದರು. ಆಗ ನಿನ್ನ ಅಜ್ಜ ಮುತ್ತಜ್ಜ ಏನು ಮಾಡ್ದ? ಹಾಗೆ ಮಾಡಿಬಿಟ್ಟ. ಆಗ ಬಂದ ವಿಷ್ಣು ಯಾವ ರೂಪದಲ್ಲಿ? ಭಾಳ ಹೀನವಾದ ವರಾಹ ರೂಪ. ಕಾಡು ಹಂದಿಯ ರೂಪದಲ್ಲಿ ಬಂದ. ಪಾಪ ಅಷ್ಟು ಕಷ್ಟ ಬಂತು ನಿನ್ನ ಮುತ್ತಜ್ಜನಿಂದ ಆ ವಿಷ್ಣುವಿಗೆ. ಅವನ ಅವಸ್ಥೆ ನೋಡು. ಬಂದ ಕ್ಷ್ಮೋದ್ಧಾರ ಆಗತಂ. ಯಾವುದು? ಭೂಮಿಯನ್ನು ಉದ್ಧರಿಸುವುದಕ್ಕಾಗಿ ಬಂದ. ಆಮೇಲೆ ಕೃಚ್ಛ್ರೇಣ ವಿನಿರ್ಜಿತ್ಯ, ಭಾಳ ಕಷ್ಟಪಟ್ಟು ಪ್ರಯಾಸಪಟ್ಟು ಪಟ್ಟು ಹೇಗೋ ಹೆಣಗಿ ಕೊನೆಗೂ ಹಿರಣ್ಯಾಕ್ಷನನ್ನು ನಿನ್ನ ಮುತ್ತಜ್ಜನನ್ನು ಆ ವಿಷ್ಣು ಕೊಂದನಂತೆ. ಅದು ಸತ್ಯವೇ, ಅದನ್ನು ಅಲ್ಲಗಳೆಯೋ ಹಾಗಿಲ್ವಲ್ಲ, ಕೊಂದ. ಆದರೂ ಕೂಡ
ಅಷ್ಟು ಕಷ್ಟಪಟ್ಟಿದ್ದಂತೆ ಅವ. ಆಮೇಲೆ ನಾತ್ಮಾನಂ ಜೈನಂ ಮೇನೆ, ಅವ ಸತ್ತ ಮೇಲೂ ಕೂಡ ಇವ ನಾನು ಗೆದ್ದದ್ದಲ್ಲಪ್ಪ ಹಾಗೆ ಹೇಳೋಕ್ಕೆ ದಮ್ಮೆ ಇರಲಿಲ್ವಂತೆ ವಿಷ್ಣುವಿಗೆ ನಾನು ಗೆದ್ದೆ ಅಂಥೇಳಿ. ಯಾಕಂದರೆ ತದ್ವೀರ್ಯಂ ಭೂರಿ ಅನುಸ್ಮರನ್, ಅವನ ಪರಾಕ್ರಮವನ್ನು ಎಣಿಸಿಕೊಂಡ್ರೆ ಸತ್ತ ಮೇಲೂ ವಿಷ್ಣುವಿಗೆ ನಡುಕ ಉಂಟಾಗಿಸಿತ್ತಂತೆ. ಆ ರೀತಿಯಲ್ಲಿ ಅಯ್ಯೋ ಅವನ ಹಿರಣ್ಯಾಕ್ಷ ಅಂದರೆ ಅಯ್ಯಪ್ಪ ನಾನು ಗೆದ್ದದ್ದಲ್ಲಪ್ಪ, ಏನೋ ಸೊತ್ತ ನನ್ನ ಅದೃಷ್ಟ, ನಾ ಬದುಕಿದೆ ಅಷ್ಟೇ ಅಂದ್ಕೊಂಡಂತೆ. ವಿಷ್ಣು ದಮ್ಮೆ ಇರಲಿಲ್ವಂತೆ ಅವನಿಗೆ ಹೇಳ್ಕೊಳ್ಳೋದಕ್ಕೆ. ಆ ರೀತಿ ಅವ ನಿನ್ನ ಮುತ್ತಜ್ಜ ಹಿರಣ್ಯಾಕ್ಷ ಮತ್ತು ನಿನ್ನ ಕಾಸ ಮುತ್ತಜ್ಜ ಹಿರಣ್ಯಕಶಿಪುವನು ಕಡಿಮೆಯೇ. ಅವನೆಂಥವನು ನಿಶಮ್ಯ ತದ್ವದಂ ಭ್ರಾತ ಹಿರಣ್ಯಕಶಿಪುರ, ಕೇಳಿದಂತೆ ತನ್ನ ತಮ್ಮನಾದಂಥ ಹಿರಣ್ಯಾಕ್ಷನನ್ನು ಕೊಂದು ಬಿಟ್ಟಿದ್ದಾನೆ ಹರಿ ವಿಷ್ಣು ಅಂತ. ಆಗ ಏನು ಮಾಡಿದ, ಹಂತುಂ ಭ್ರಾತೃಹಣಂ ಕ್ರುದ್ಧೋ ಜಗಾಮ ನೆಲೆಯಂ ಹರೇ, ಸೀದಾ ಹೋಗ್ತೇನೆ ನಾನು ಆ ಹರಿ ಇರುವಂಥ ವೈಕುಂಠಕ್ಕೆ ಹೋಗಿ ಅವನನ್ನು ನಾಶ ಮಾಡಿ ಬರ್ತೇನೆ, ಕೊಂದು ಬಿಡ್ತೇನೆ ಅಂತ ಹೊರಟೇ ಬಿಟ್ಟನಂತೆ ಹಿರಣ್ಯ ಕಶ್ಯಪು ಹೊರಟ. ಆಗ ಆ ವಿಷ್ಣುವಿನ ಕಥೆ ಏನು ಹೇಳ್ತೀಯ, ವೈಕುಂಠದಲ್ಲಿ ಇದ್ನಲ್ಲ, ದೂರದಿಂದಲೇ ನೋಡಿದಂತೆ ವಿಷ್ಣು ತಮಾಯಾಂತಂ ಸಮಾಲೋಕ್ಯ ಶೂಲಪಾಣಿಂ ಕೃತಾಂತವತ್ ಬರ್ತಾ ಇದ್ದಾನೆ. ಹಿರಣ್ಯ ಕಶ್ಯಪು ನನ್ನನ್ನು ಕೊಲ್ಲುವುದಕ್ಕೆ ಏನು ಗತಿಯಪ್ಪ, ಹೇಗೆ ಬರ್ತಾ ಇದ್ದಾನೆ, ಕೃತಾಂತವತ್ತು ಒಳ್ಳೆ ಯಮನ ಹಾಗೆ ಬರ್ತಾ ಇದ್ದಾನೆ. ಶೂಲಪಾಣಿಂ ಒಳ್ಳೆ ಶೂಲವನ್ನು ಹಿಡಿದುಕೊಂಡು ನನ್ನನ್ನು ಹೊಡೆಯುವುದಕ್ಕೆ ಬರ್ತಾ ಇದ್ದಾನೆ. ಏನು ಮಾಡಲಿ, ಚಿಂತೆಯಾಮಾಸ ಕಾಲಜ್ಞು ವಿಷ್ಣುರು ಮಾಯಾವಿನಾಂ ವರಹ. ಈ ವಿಷ್ಣು ಇದ್ದಾನಲ್ಲ ಮಹಾ ಟಕ್ಕ ಮಾರಾಯ, ನಿಮ್ಗೆ ಗೊತ್ತಿಲ್ಲ, ವಿಲಚಕ್ರವರ್ತಿ ಹೇಳೋದು ಇವನೇ ವಿಷ್ಣು. ಆದರೆ ಮಾಯಾವಿನಾಂ ವರ, ದೊಡ್ಡ ಟಕ್ಕ, ದೊಡ್ಡ ಮೋಸಗಾರ ಮತ್ತು ಕಾಲಜ್ಞ. ಯಾವ್ಯಾವ ಕಾಲದಕ್ಕೆ ಯಾರ್ಯಾರಿಗೆ ಯಾವ ರೀತಿ ಟೊಪ್ಪಿ ಹಾಕಬೇಕು, ಯಾವ ರೀತಿ ಮೋಸ ಮಾಡಬೇಕಂತ ಚೆನ್ನಾಗಿ ತಿಳಿದಮ್ಮ ಈ ಮಮ್ಮ ವಿಷ್ಣು. ಹಾಗಾಗಿ ಅವನೇನು ಮಾಡ್ದ, ಮಾಯಾವಿನ ವರ ಅವ ಚಿಂತೆಯಾಮಾಸ ಯೋಚನೆ ಮಾಡ್ದ. ಬರ್ತಾ ಇದ್ದಾನೆ ಹಿರಣ್ಯಕಶ್ಯಪು, ಏನು ಮಾಡೋದು ಈಗ ಯೋಚನೆ ಮಾಡ್ದ. ಆಮೇಲೆ ಒಂದು ಯೋಚನೆ ಮಾಡಿದಂತೆ, ಯಥೋ ಯಥೋಹಂ ತತ್ರಾಸೌ ಮೃತ್ಯು ಪ್ರಾಣಭೃತಾಮಿವ, ನಾನು ಎಲ್ಲಿ ಹೋದರೂ ಇವು ಬೆನ್ನು ಬಿಡದೆ ಬರ್ತಾನೆ ಇವ ಖಂಡಿತ. ಹೇಗೆ ಹುಟ್ಟಿದಂಥ ಒಂದು ಪ್ರಾಣಿಯನ್ನು ಈ ಮೃತ್ಯು ಅನ್ನೋದು ಹಿಂಬಾಲಿಸಿ ಸದಾಕಾಲ ಬರ್ತಾ ಇರ್ತದೋ ಅದೇ ರೀತಿಯಲ್ಲಿ ಬೆನ್ನು ಬೀಳದ ಬೇತಾಳನ ಹಾಗೆ ಇವ ಬಂದೇ ಬರ್ತಾನೆ, ನಾನು ಎಲ್ಲಿ ಹೋದರೂ ಬಿಡೋದಿಲ್ಲ ಇವ. ಏನು ಮಾಡಲಿ, ಅಥೋಹಮಸ್ಯ ಹೃದಯಂ ಪ್ರವೇಕ್ಷ್ಯಾಮಿ ಪರಾಗ್ದೃಶ. ಆದರೆ ಒಂದು ಉಪಾಯ ಇದೆ, ಇವನನ್ನು ತಪ್ಪಿಸ್ಕೊಳ್ಬೇಕಾದ್ರೆ. ಇವನು ಎಲ್ಲ ಕಡೆ ಹುಡುಕ್ತಾ ಇದ್ದಾನೆ ಹೌದು, ಆದರೆ ಹೊರಗೆ ಮಾತ್ರ ಹುಡುಕ್ತಾ ಇದ್ದಾನೆ, ತನ್ನ ಒಳಗೆ ಹುಡುಕ್ತಾ ಇಲ್ಲ. ಈಗ ನಾನೇನು ಮಾಡಲಿ, ಒಂದು ಕೆಲಸ ಮಾಡ್ತೇನೆ, ಇವನ ಹೃದಯದೊಳಗೆ ಪ್ರವೇಶ ಮಾಡಿಬಿಡ್ತೇನೆ, ಇವನೊಳಗೆ ಸೇರಿಕೊಂಡು ಬಿಡ್ತೇನೆ. ಆವಾಗ ಇವನು ಹೊರಗೆಲ್ಲ ಹುಡುಕ್ತಾನೆ, ಇಲ್ಲ ಅಂತ ತಿಳ್ಕೊಂಡ್ಬಿಡ್ತಾನೆ ಅಂತ ಯೋಚನೆ ಮಾಡಿ ಆ ಮಾಯಾಮಿ ಆ ಟಕ್ಕ ಆ ಮೋಸಗಾರ ಏನು ಮಾಡಿದೆ ಗೊತ್ತೇ, ವಿಷ್ಣು ನಿನ್ನ ಆ ಹಿರಣ್ಯ ಕಶ್ಯಪನ ಹೃದಯದೊಳಗೆ ಪ್ರವೇಶ ಮಾಡಿಬಿಟ್ನಂತೆ. ಇವನಿಗೆ ಗೊತ್ತಾಗಲಿಲ್ಲ ಪಾಪ, ನಿನ್ನ ಮುತ್ತಜ್ಜ ಭಾಳ ಒಳ್ಳೆಯಮ್ಮ, ಅವನಿಗೇನು ಗೊತ್ತೇ ಆಗಲಿಲ್ಲ, ಈ ಹರಿ ಮಾಡಿದಂಥ ಮೋಸ ಅವನಿಗೆ ಗೊತ್ತಾಗಲಿಲ್ಲ. ಪ್ರಾಮಾಣಿಕ ಅವ, ನಿನ್ನ ಮುತ್ತಜ್ಜ ಪ್ರಾಮಾಣಿಕ, ಹರಿ ಟಕ್ಕ. ಹೇಗಿದೆ ಸ್ತುತಿ, ಭಾಳ ಚೆನ್ನಾಗಿದೆ ಅಲ್ವ. ಆಮೇಲೆ ಇಷ್ಟೆಲ್ಲ ಮಾಡಿದ ಮೇಲೆ ಹಿರಣ್ಯಕಶಿಪು ನೋಡ್ದ, ಅಲ್ಲಿ ಸ ತನ್ನಿಕೇತಂ ಪರಿಮೃಶ್ಯ ಶೂನ್ಯಂ ಅಪಶ್ಯಮಾನ ಕುಪಿತೋನನಾದ. ಆ ವೈಕುಂಠಕ್ಕೆ ಹೋಗಿ ಅಲ್ಲಿ ಹುಡುಕಿದರೆ ಅಲ್ಲಿಲ್ಲ ವಿಷ್ಣು. ಆಗ ಕೋಪ ಬಂದುಬಿಡ್ತು ಅವನಿಗೆ, ಇಲ್ಲಿಂದಲೂ ತಪ್ಪಿಸ್ಕೊಂಡಿದ್ದಾನಲ್ಲ ಇವನು ಅಂತ ಕೋಪ ಬಂದುಬಿಡ್ತು, ಆರ್ಭಟಿಸಿಬಿಟ್ನಂತೆ. ಏನು ಈ ವಿಷ್ಣು ಈ ಏನೆಲ್ಲ ಟಕ್ಕು ಮಾಡ್ತಾ ಇದ್ದಾನೆ, ಒಂದೆರಡು ಕಡೆಯಲ್ಲಿ ನಾನು ಹುಡುಕಿದ್ದೇನೆ ಇವನಿಗೋಸ್ಕರ. ಕ್ಷಮಾಂ, ಇಡೀ ಭೂಮಂಡಲವನ್ನೆಲ್ಲ ಸಂಚರಿಸಿದ್ದೇನೆ, ಎಲ್ಲೂ ಕಾಣಸಿಗಲಿಲ್ಲ. ದ್ಯಾಂ, ಸ್ವರ್ಗಕ್ಕೂ ಹೋದೆ, ಅಲ್ಲೂ ಸಿಗಲಿಲ್ಲ ಇವ. ಮತ್ತು ದಿಶಾ, ದಿಕ್ಕುಗಳೆಲ್ಲ ಹುಡುಕಿದೆ, ಎಲ್ಲ ದಿಕ್ಕುಗಳಲ್ಲೂ ಇವನಿಲ್ಲ, ಎಲ್ಲೂ ಸಿಗಲಿಲ್ಲ. ಖಂ, ಅಂತರಿಕ್ಷದಲ್ಲಿ ಇವನಿಗೋಸ್ಕರ ಹುಡುಕಾಡಿದೆ, ಅಲ್ಲೂ ಇಲ್ಲ ಅಂತಾಯಿತು. ಮತ್ತು ಆಮೇಲೆ ವಿವರಾನ್, ಪಾತಾಳದಲ್ಲಿ ಇಳಿದು ಹುಡುಕಿದೆ, ಅಲ್ಲಿಯೂ ಇಲ್ಲ ಇವ. ಆಮೇಲೆ ಸಮುದ್ರಾನ್, ಸಮುದ್ರ ಮಧ್ಯದಲ್ಲೂ ಇವನಿಗಾಗಿ ಸಂಶೋಧನೆ ಮಾಡಿದೆ, ಶೋಧಿಸಿದ್ರು ಅಲ್ಲೂ ಇಲ್ಲ ಇವ ಟಕ್ಕ. ಎಲ್ಲಿ ಹೋದ ಕಳ್ಳ, ನನ್ನಿಂದ ತಪ್ಪಿಸಿಕೊಂಡು ಬಿಟ್ನಲ್ಲ. ಎಲ್ಲಿ ಹೋದ, ನನಗೆ ಗೊತ್ತಾಯ್ತು ಈಗ ಎಲ್ಲಿ ಹೋದ ಅಂಥೇಳಿ. ಎಲ್ಲಿಯೂ ನನಗೆ ಸಿಗಲಿಲ್ಲ ಅಂತ ಅಂದಮೇಲೆ ಇವನು ಎಲ್ಲಿಗೆ ಹೋದ, ಭ್ರಾತೃಹಾ ಮೇ ಗತೋ ನೂನಂ ಯಥೋ ನಾವರ್ತತೆ ಪುಮಾನ್. ಈಗ ನನಗೆ ಅರ್ಥ ಆಯಿತು, ಇವನು ಎಲ್ಲೂ ಇಲ್ಲವೇ ಇಲ್ಲ, ಹೋದ ಎಲ್ಲಿ ಗೊತ್ತೇ, ಎಲ್ಲಿಗೆ ಹೋದರೆ ವ್ಯಕ್ತಿಗಳು ಹಿಂತಿರುಗಿ ಬರುವುದಿಲ್ವೋ ಅಂಥ ಸ್ಥಳಕ್ಕೆ ಹೋದ. ಅಂದರೆ ಮೃತ್ಯು ಲೋಕಕ್ಕೆ ಹೋಗಿಬಿಟ್ಟು ಆಯ್ತು, ಅವನು ಸತ್ತೇ ಹೋಗಿದ್ದಾನೆ, ಇಂದು ಹಿಂದೆ ತಿರುಗಿ ಬಂತ ಸಂಭವ ಇಲ್ಲ ಅಂತ ನಿರ್ಧಾರ ಮಾಡಿಬಿಟ್ಟನಂತೆ ನಿನ್ನ ಹಿರಣ್ಯ ಕಶ್ಯಪು, ನಿನ್ನ ಮುತ್ತಜ್ಜ. ಆಮೇಲೆ ಒಂದು ಮಾತು ಹೇಳಿದಂತೆ ನಿನ್ನ ಮುತ್ತಜ್ಜ, ಎಂಥ ಒಳ್ಳೆ ಮಾತು, ಉದಾರವಾದ ಮಾತು, ಉದಾತ್ತವಾದ ಬುದ್ಧಿ ಅವನದ್ದು ನೋಡು. ವೈರಾಣು ಬಂದ ಏತಾವಾನ್ ಆಮೃತ್ಯೋ ರಿಹದೇಹಿನಾಂ ಹೇಳಿದಂತೆ, ಇದುವರೆಗೆ ನಾನು ವಿಷ್ಣುವನ್ನು ಬಹಳವಾಗಿ ದ್ವೇಷ ಮಾಡ್ತಾ ಇದ್ದೆ, ಆದರೆ ಆ ನನ್ನ ವೈರ್ಯಾನಂತ ಹರಿ ಇವತ್ತು ಸತ್ತೇ ಹೋಗಿದ್ದಾನೆ. ಸತ್ತು ಹೋದ್ಮೇಲೆ ನನಗೆ ಯಾಕೆ ಅವನ ಬಗ್ಗೆ ದ್ವೇಷ?
ಸತ್ತೋದ ಮೇಲೆ ಯಾರ ಬಗ್ಗೂ ದ್ವೇಷ ಇಟ್ಕೊಳ್ಬಾರ್ದು. ಏನಿದ್ರೂ ಆ ಮೃತ್ಯುವರು ಎಲ್ಲಿವರೆಗೆ ಬದುಕಿರ್ತಾರೋ ಅಲ್ಲಿವರೆಗೆ ಮಾತ್ರ ವೈರ. ಇವತ್ತಿನಿಂದ ನಾನು ವಿಷ್ಣುವಿನ ದ್ವೇಷವನ್ನು ಬಿಟ್ಟೆ ವೈರವನ್ನು ಅಂತ ಅಂದ್ಬಿಟ್ನಂತೆ. ಅಂಥ ಮಹಾನುಭಾವ ನಿನ್ನ ಮುತ್ತಜ್ಜ ಆ ಹಿರಣ್ಯಕಶ್ಯಪು ಅಂತ ಇಷ್ಟೆಲ್ಲ ವಿವರ ಕೊಟ್ಟ ಅಂದರೆ ಅದು ನಿಜವಾಗಿ ನಮ್ಮಲ್ಲಿ ಸಾಮಾನ್ಯವಾಗಿ ದೇವರನ್ನು ಕೊಂಡಾಡುವಾಗ ಕೆಲವರು ನಿಂದಾಸ್ತುತಿ ಅಂತ ಮಾಡ್ತಾರೆ. ನಿಮ್ಗೆ ಗೊತ್ತಿರ್ಬೋದು, ದಾಸರೆಲ್ಲ ಅಂಥ ಪದ್ಯಗಳನ್ನು ಮಾಡಿದ್ದಾರೆ. ಯಾರು ನಂಬಿದರಯ್ಯ ಹರಿ ನಿನ್ನ ನಂಬಿ ತೋರು ಈ ಜಗದೊಳಗೆ ಒಬ್ಬರನ್ನು ಕಾಣೆ ಅಂದರೆ ನಿಜವಾಗಿ ಹೊಗಳೋದೇ ಉದ್ದೇಶ. ನೋಡುವಾಗ ಅದೊಂದು ನಿಂದೇಹ ಕಾಣಿಸ್ತಾರೆ, ನಿಂದಾಸ್ತುತಿ ಅಂತ ಕರೀತಾರೆ. ಇವ ಮಾಡಿದ್ದು ಈಗ ಇದು ತದ್ವಿರುದ್ಧ. ಮಾಡಿದ್ದು ಸ್ತುತಿ ಆದರೂ ನಿಂದೆಯೇ ಹೆಚ್ಚು ಕಡಿಮೆ, ಸ್ತುತಿ ನಿಂದೆ ಅಂತ ಕರಿಬೋದು ಇದನ್ನು ಅಂತ. ಇಷ್ಟೆಲ್ಲ ಹೇಳ್ದ ಅಂತ ಹೊಗಳಿದಾಯಿತು. ಇಷ್ಟೆಲ್ಲ ಹೊಗಳಿ ಆಮೇಲೆ ಇನ್ನು ನಿನ್ನ ಅಜ್ಜ ಪ್ರಹ್ಲಾದ, ಅವನ ಬಗ್ಗೆ ಹೇಳಬೇಕಾದದ್ದೇ ಇಲ್ಲ. ಪ್ರಪಂಚವನ್ನು ಕೊಂಡಾಡ್ತಾ ಇದೆ ಮಹಾನುಭಾವ. ನಿನ್ನ ತಂದೆಯೂ ಅಷ್ಟೇ ವಿರೋಚನ, ಮಹಾದಾನಿ, ಅವನ ವಿಚಾರ. ಮತ್ತು ನಿನ್ನ ವಿಚಾರ ಏನಪ್ಪ? ಎಲ್ಲಿ ಹೋಗಿ ಕೇಳಿದ್ರು ಒಂದೇ ಮಾತು, ಬಲಿಚಕ್ರವರ್ತಿಗೆ ಸಮಾನರಾದ ದಾನಿಗಳು ಎಲ್ಲೂ ಇಲ್ಲ. ಯಾವ ಕಾಲದಲ್ಲಿ ಯಾರು ಏನೇನನ್ನು ಎಷ್ಟೆಷ್ಟು ಕೇಳಿದ್ರು ಅಷ್ಟನ್ನೂ ಕೊಡುವಂಥ ಮಹಾನುಭಾವ ಬಲಿಚಕ್ರವರ್ತಿ ಅಂತ ಲೋಕದಲ್ಲೆಲ್ಲ ಕೊಂಡಾಡ್ತಾ ಇದ್ದಾರೆ. ಅದನ್ನು ಕೇಳಿಕೊಂಡೇ ನಾನು ಇಲ್ಲಿಗೆ ಬಂದೆನಪ್ಪ. ನೀನು ಊಹಿಸಿದ್ದು ಸರಿ, ನನಗೊಂದು ಸ್ವಲ್ಪ ಏನೋ ಬೇಕಾಗಿದೆ ನಿನ್ನಿಂದ. ಏನು ಗೊತ್ತೇ? ಇಷ್ಟೆಲ್ಲ ಹೇಳಿದ ಮೇಲೆ ಹೇಳ್ದ, ತಸ್ಮಾತ್ ವತ್ತು ಮಹೀಮೀಷತ್ ಋಣೇಹಂ ವರದರ್ಶಪಾತ್. ದಾನಿಗಳಲ್ಲಿ ಅತಿ ಶ್ರೇಷ್ಠ, ವರ ಕೊಡುವುದರಲ್ಲಿ ಅತಿ ಶ್ರೇಷ್ಠ ನೀನು. ನಿನ್ನಿಂದ ನಾನು ಒಂದಷ್ಟು ಭೂಮಿಯನ್ನು ಬಯಸಿ ಬಂದಿದ್ದೇನೆ. ಸ್ವಲ್ಪ ಭೂಮಿ ಬೇಕಾಗಿದೆ ನನಗೆ ಒಂದಷ್ಟು. ಮತ್ತು ನನಗೆ ಒಂದು ಸಾಕಾಗಲಿಕ್ಕಿಲ್ಲ, ಬೇಸರ ಮಾಡ್ಕೊಳ್ಬೇಡ. 2 ಕೂಡ ಸಾಕಾಗಲಿಕ್ಕಿಲ್ಲ, 3 ಬೇಕು, ಕೊಡ್ತೀಯಾ ಅಂತ ಕೇಳ್ದ. ಏನು 3? ಏನು ಬೇಕು? 3 ಗ್ರಾಮಗಳೇ, 3 ರಾಜ್ಯಗಳೇ, 3 ಲೋಕಗಳೇ ಬೇಕು. ಅದು ಕೂಡ ನನ್ನ ವಶದಲ್ಲಿದೆ, ಕೊಡ್ತೇನೆ. ಏನು ಬೇಕು ಅಂತ ಕೇಳ್ದ. ಅದೆಲ್ಲ ಅಲ್ಲ, 3 ಬೇಕು. ಏನು ಗೊತ್ತೇ? ಪದಾನಿ 3 ದೈತ್ಯೇಂದ್ರ. 3 ಹೆಜ್ಜೆಯಷ್ಟು ಸ್ಥಳ ಬೇಕು ನನಗೆ, ಅಷ್ಟು ಭೂಮಿ ಬೇಕು. ಮತ್ತು ಒಂದು ವಿಚಾರ, ಯಾರ್ಯಾರ ಕಾಲನ ಅಳತೆಯಲ್ಲೂ ಕೊಡಬೇಡ. ಮತ್ತೆ ಸಂಹಿತಾನಿ ಪದಾಮಮ, ನನ್ನ ಕಾಲನ ಅಳತೆಯಲ್ಲೇ ಆಗಬೇಕು. 3 ಹೆಜ್ಜೆ ಭೂಮಿ ನನ್ನ ಕಾಲನಲ್ಲೇ ಅಳತೆಯಲ್ಲೇ ಆಗಬೇಕು, ನನಗೆ ಅಷ್ಟು ಬೇಕಪ್ಪ ಅಂದ. ಕೇಳಿದೆ ಅವನಿಗೆ, ನಗು ಬಂತು ಬಲಿಚಕ್ರವರ್ತಿಗೆ. ಅಯ್ಯೋ ಹುಡುಗ, ಏನು ಮಾತಾಡ್ತಿದ್ದೀನಿ ನೀನು? ಅಹೋ ಬ್ರಾಹ್ಮಣ ದಾಯಾದ ವಾಚಸ್ತೆ ವೃದ್ಧ ಸಮ್ಮತಃ. ಅಬ್ಬಾ, ಹುಡುಗನೇ, ಬ್ರಾಹ್ಮಣರ ಹುಡುಗ, ಎಂಥ ಮಾತಾಡಿದಿ ಮರೇ ನೀನು. ಏನೆಲ್ಲ ಮಾತಾಡಿದೆ, ದೊಡ್ಡ ದೊಡ್ಡ ಮಾತುಗಳನ್ನೆಲ್ಲ ಆಡಿಬಿಟ್ಟೆ. ವಾಚಸ್ತೆ ವೃದ್ಧ ಸಮ್ಮತ, ನೀನು ಆಡುವ ಮಾತನ್ನು ಕೇಳಿ ಇಲ್ಲಿದ್ದ ಮುದುಕರೆಲ್ಲ ತಲೆ ತೂಗ್ತಾ ಇದ್ದರು. ವೃದ್ಧ ಸಮ್ಮತ, ವೃದ್ಧರು ಜ್ಞಾನಿಗಳು ಕೂಡ ತಲೆ ತೂಗುವಂಥ ಮಾತನ್ನು ಆಡಿಬಿಟ್ಟೆ. ನಾನು ಕೂಡ ನೀನು ಮಹಾದೊಡ್ಡ ಜ್ಞಾನಿ, ಬುದ್ಧಿವಂತ ಅಂತ ತಿಳ್ಕೊಂಡ್ರೆ ಕೊನೆಗೆ ನೀನು ಕೊನೆಗೆ ಆಡುವಂಥ ಮಾತು ಎಷ್ಟು. ಬಹುಶಃ ಕೆಲವು ಹುಡುಗರು ಹೀಗೆ ಮಾಡ್ತಾರೆ. ಅವರು ಇವರು ದೊಡ್ಡವರು ಮಾತಾಡೋದನ್ನು ಕೇಳಿಕೊಂಡು ತಾವು ಅದೇ ರೀತಿ ಮಾತಾಡಿಬಿಡ್ತಾರೆ. ನೋಡಿದ್ರೆ ಇವರು ಯಾರೋ ಅವ್ರಿಗಿಂತ ದೊಡ್ಡ ಅಜ್ಜ ಇರಬೇಕು ಅಂತ ಅಂದ್ಕೊಳ್ತಾರೆ ಜನ. ಆದರೆ ನಿಜವಾಗಿ ನೋಡಿದ್ರೆ ಹುಡುಗರೇ. ನೀನು ಅಷ್ಟೇ ಬಾಲಿಶಮತಿ. ಅಯ್ಯೋ ತೊಂಬಾಲೋ ಬಾಲಿಶಮತಿ. ಆ ವಯಸ್ಸಿನ ಒಂದು ಧರ್ಮ, ವಯೋಧರ್ಮ ಅನ್ನೋದು ಎಲ್ಲಿಗೆ ಹೋಗುತ್ತೆ ಹೇಳು? ಎಷ್ಟಾದರೂ ಕೂಡ, ಎಷ್ಟೇ ತಿಳ್ಕೊಂಡ್ರೂ ಬುದ್ಧಿ ಅನ್ನೋದು ಹುಡುಗ ಬುದ್ಧಿ ಅದಿದ್ದೇ ಇರುತ್ತದೆ ಆ ವಯಸ್ಸಿಗೆ ಸರಿಯಾಗಿ. ನಿನ್ನ ಹಣೆ ಬರುವ ಹಾಗೆ ಆಗಿದೆ ಈಗ. ಬಾಲಿಶಮತಿ, ಅಯ್ಯೋ ಎಷ್ಟು ಹುಡುಗಾಟ ಮಾತಾಡಿದೆಪ್ಪ. ಸ್ವಾರ್ಥಂ ಪ್ರತ್ಯಬುಧೋ ಯಥ. ಕೆಲವರು ಇರ್ತಾರೆ, ಊರಿಗೆಲ್ಲ ಉಪದೇಶ ಮಾಡ್ತಾರೆ, ಬೇಕಾದರೆ ಬಹಳ ವಿಚಾರ ತಿಳ್ಕೊಂಡಿರ್ತಾರೆ, ವಿದ್ವಾಂಸರಾಗಿರ್ತಾರೆ, ಎಲ್ಲ ಸರಿ. ತಮ್ಮ ಸ್ವಾರ್ಥದ ವಿಚಾರಕ್ಕೆ ಬಂದಾಗ, ವ್ಯವಹಾರ ಜ್ಞಾನದ ವಿಚಾರಕ್ಕೆ ಬಂದಾಗ ಏನೂ ಇಲ್ಲ, ಸೊನ್ನೆ. ಒಂದು ವಿಚಾರ ಹೇಗೆ ನಡ್ಕೊಳ್ಬೇಕು, ತಮ್ಮ ಅನುಕೂಲ ಹೇಗೆ ಮಾಡ್ಕೊಳ್ಬೇಕು ಅದು ಗೊತ್ತೇ ಇಲ್ಲ. ಅವ್ರು ತಮಗೆ ಯಾವ ರೀತಿಯ ಪ್ರಯೋಜನ ಪಡ್ಕೊಳ್ಬೇಕು ಗೊತ್ತೇ ಇಲ್ಲ. ಬಹುಶಃ ನೀನು ಅದೇ ವರ್ಗಕ್ಕೆ ಸೇರಿದವನು ಇರಬೇಕು. ಮತ್ತು ಅಲ್ಲದಿದ್ದರೆ ನೋಡು, ನೀನು ಹೀಗೆ ಮಾಡ್ತಾ ಇದ್ದೀಯಾ. ಮಾಂ ವಚೋಭಿ ಸಮಾರಾಧ್ಯ ಲೋಕಾನಾಂ ಏಕಮೇಶ್ವರಂ. ನನ್ನನ್ನು ನೀನು ಯಾವ ಮಾತಾಡಿ ಎಷ್ಟು ನನ್ನ ಸಂತೋಷಪಡಿಸಿದೆ ಗೊತ್ತಾ? ಎಷ್ಟು ಉಬ್ಬಿ ಹೋದೆ ನಾನು, ಸತ್ಯ ಹೇಳ್ತೇನೆ. ಅಷ್ಟು ಸಂತೋಷಪಟ್ಟೆ ನಾನು. ಎಂಥವರನ್ನು ಸಂತೋಷಪಡಿಸಿದ್ದೆ ನೀನು? ಲೋಕಾನಾಂ ಏಕಮೇಶ್ವರಂ, ಎಲ್ಲ ಲೋಕಗಳಿಗೂ ಒಡೆಯನಾದ ವೈಕೈಕ ಒಡೆಯನಾದ ಬಲಿಚಕ್ರವರ್ತಿಯನ್ನು ಇಷ್ಟರ ಮಟ್ಟಿಗೆ ಸಮಾಧಾನ ಪಡಿಸಿ ಸಂತೋಷಪಡಿಸಿ ಆಮೇಲೆ ಅವನನ್ನು ಕೇಳಿದ್ದೆಂತ ಮಾರೇ ನೀನು. ಪರತ್ರಯಂ ವೃಣೀತಿ. ಕೇಳಿ ಇಷ್ಟೆಲ್ಲ ಮಾಡಿದ ಮೇಲೆ ಕೊನೆ ಕೇಳಿದ್ದು 3 ಹೆಜ್ಜೆ ಭೂಮಿ ಅಂತಂದರೆ ಈ ಹುಡುಗ ಬುದ್ಧಿಗೆ ಒಂದು ಮಿತಿಯಾದರೂ ಬೇಕಲ್ಲ. ಇಷ್ಟು 3 ಹೆಜ್ಜೆ ಭೂಮಿ ಕೇಳ್ತಾ ಇದ್ದೀಯಲ್ಲ ಹುಡುಗ, ಏನು ಹೇಳೋಣ? ಅಬುದ್ಧಿಮಾನ್ ದ್ವೀಪದಾಶುತಂ. ಎಂಥ ಬುದ್ಧಿಹೀನ ನೀನು. ಬುದ್ಧಿ ಮಾತ್ರ ಬೆಳಿಲಿಲ್ಲ ಅಂದರೆ ನಿನಗೆ ಜ್ಞಾನ ಇಲ್ಲ ಅಷ್ಟೇ. ಪಾಪ ನಿನ್ನ ವಯಸ್ಸಿನ ಒಂದು ಗುಣ ಅದು. ನಾನು ಏನು ಅಂದ್ಕೊಂಡಿದ್ದೆ ಗೊತ್ತಾ? ದ್ವೀಪದಾಶುತಂ ಅಂದರೆ ನೀನು ಇಷ್ಟೆಲ್ಲ ಕೇಳುವಾಗ ಕನಿಷ್ಠ ಪಕ್ಷ ಭೂಮಿಯನ್ನು ಯಾವಾಗ ಹೇಳಿದೆಯೋ ಒಂದು ದ್ವೀಪವನ್ನಾದರೂ ನಿನಗೆ ಕೊಡಬೇಕು ಅಂತ ಅಂದ್ಕೊಂಡೆ. ದ್ವೀಪ ಅಂದರೆ ಏನು?
ಬರೀ ಯಾವುದೋ ಒಂದು ಸಮುದ್ರ ಮಧ್ಯದಲ್ಲೋ ಹೊಳೆಯ ಮಧ್ಯದಲ್ಲೋ ಇದ್ದಂಥ ಒಂದು ಸಣ್ಣ ನಡುಗಡ್ಡೆ ಅಲ್ಲ. ದ್ವೀಪ ಅಂದರೆ ಸಪ್ತದ್ವೀಪ ವಸುಂಧರ ಅಂದರೆ ಇಡೀ ಭೂಮಿಯನ್ನು 7 ದ್ವೀಪಗಳಾಗಿ ವಿಂಗಡಿಸಿದ್ದಾರೆ. ಅದರಲ್ಲಿ ಈ ಜಂಬೂ ದ್ವೀಪ ಅನ್ನೋದು ಒಂದು ದ್ವೀಪ. ಅಂಥ ಒಂದು ದ್ವೀಪವನ್ನೇ ನಿನಗೆ ಕೊಟ್ಟುಬಿಡೋಣ ಅಂತ ಅಂದ್ಕೊಂಡಿದ್ದೆ ನಾನು. ಅದಕ್ಕೆ ನಾನು ಸಿದ್ಧನಾಗಿದ್ದೆ. ನೀನು ಕೇಳ್ತಾ ಇರೋದು ಬರೀ 3 ಹೆಜ್ಜೆ. ಅಯ್ಯೋ ಹುಡುಗ, ಮತ್ತೆ ಇನ್ನೊಂದು ವಿಚಾರ, ನೀನೇನು ಇಷ್ಟು ಕೇಳಿದೆ, ಇಷ್ಟನ್ನೇ ಕೊಟ್ಟುಬಿಟ್ಟು ನಾನು ಕೂಡ ಕೈ ತೊಳ್ಕೊಂಡ್ರೆ ನನಗೂ ಲಾಭವೇ. ಆದರೆ ಜನ ಏನು ಹೇಳಿ ಆದರು, ಯಾವ ಹುಡುಗ ಪಾಪ ತಿಳಿದೆ ಏನೋ ಒಂದು 3 ಹೆಜ್ಜೆ ಅಂತ ಕೇಳಿದಂತೆ, ಬಲಿಚಕ್ರವರ್ತಿ ಅಷ್ಟನ್ನೇ ಕೊಟ್ಬಿಟ್ಟು ಸುಮ್ಮಗಾಗಿಬಿಟ್ಟನಂತೆ. ಎಂಥ ಮೋಸ ಮಾಡಿಬಿಟ್ಟ ಬಲಿಚಕ್ರವರ್ತಿ ಹುಡುಗನಿಗೆ ಅಂತ ಜನ ನನ್ನನ್ನು ಆಡ್ಕೊಳ್ಳಿಕ್ಕಿಲ್ವೇ. ಹಾಗಾಗಬಾರ್ದು, ನನಗೆ ಕೆಟ್ಟ ಹೆಸರು ಬರಬಾರ್ದು. ಆದ್ದರಿಂದ ನೋಡಪ್ಪ, ನೀನು ಕೇಳ್ಬೋದು, ನಿನಗೆ ಗೊತ್ತಿಲ್ಲ, ಆದರೆ ನಾನು ಕೊಡ್ತೇನೆ. ಎಷ್ಟು ಗೊತ್ತೇ, ನಂದೊಂದು ವ್ರತ ಇದೆ. ನಪುಮಾನ್ ಮಾಂ ಉಪವ್ರಜ್ಯ ಭೂಯೋ ಯಾಚಿತು ಮರ್ಹತಿ. ನನ್ನ ವ್ರತ ಏನು ಗೊತ್ತೇ, ಒಂದು ಸಲ ನನ್ನಲ್ಲಿ ಯಾಚನೆಗಾಗಿ ಬಂದಂಥ ವ್ಯಕ್ತಿ ನನ್ನಲ್ಲಿ ಯಾಚಿಸಿ ಏನನ್ನಾದರೂ ಪಡೆದ ಮೇಲೆ ಮತ್ತೆ ಅವ ಇನ್ನೊಬ್ಬರು ಮುಂದೆ ಕೈ ಒಡ್ಡುವಂಥ ಪರಿಸ್ಥಿತಿ ಅವನ ಜೀವಮಾನ ಇಡೀ ಬರಬಾರ್ದು. ಅಷ್ಟನ್ನು ನಾವು ಪಡ್ಕೊಂಡೇ ಹೋಗಬೇಕು. ಇದು ನನ್ನ ವ್ರತ. ಅದಕ್ಕೋಸ್ಕರ ನೀನು ಒಂದು ಕೆಲಸ ಮಾಡು. ಈಗ ನಿಂಗೆ ಗೊತ್ತಾಗಲಿಲ್ಲ, ಆದರೆ ಇಷ್ಟು ಕಡಿಮೆ ಎಲ್ಲ ಕೇಳಿ 3 ಹೆಜ್ಜೆ ಹೀಗೆಲ್ಲ ಕೇಳಿ ನನ್ನ ಮರ್ಯಾದೆ ಕಳಿಬೇಡ. ಎಲ್ಲರ ಎದುರು ಹೀಗೆ ಕೇಳಿದರೆ ಏನು ಅಂದ್ಕೊಂಡಾರು ಜನ, ಕೇಳಿದ್ರೆ ನನಗೆ ಅದು ಅಪಮಾನ. ಹಾಗಾಗಿ ಯೋಚನೆ ಮಾಡು. ಕನಿಷ್ಠ ಪಕ್ಷ ತಸ್ಮಾ ವೃತ್ತಿಕರೀಂ ಭೂಮಿಂ ವಟೋ ಕಾಮಂ ಪ್ರತೀಚ್ಛಮೆ. ಕನಿಷ್ಠ ಪಕ್ಷ ನಿನ್ನ ಜೀವಿಕೆಗೆ, ಜೀವಮಾನಕ್ಕೆ ಸಾಕಾಗುವಷ್ಟು, ನಿನ್ನ ಜೀವನ ನಿರ್ವಹಣೆಗೆ ಸಾಕಾಗುವಷ್ಟು ಭೂಮಿಯನ್ನಾದರೂ ಕೇಳು. ಮತ್ತು ಭೂದಾನ ಅಂತಂದರೆ ಒಂದು ಶಾಸ್ತ್ರ ಕೂಡ ಇದೆ. ಒಂದು ಭೂದಾನ ಅಂದರೆ ಒಂದಿಷ್ಟು ಮಣ್ಣನ್ನು ಹೀಗೆ ದಾನ ಮಾಡಿ ಭೂದಾನ ಅಂತ ಕರೆದ್ರೆ ಭೂದಾನ ಆಗುವುದಿಲ್ಲ. ಅದು ಶಾಸ್ತ್ರದಲ್ಲಿ ಹೇಳ್ತಾರೆ, ಕನಿಷ್ಠ ಪಕ್ಷ ಒಂದು 100 ಗೋವುಗಳು ಮೇಯಷ್ಟು ಸ್ಥಳವನ್ನಾದರೂ ಭೂದಾನವನ್ನಾಗಿ ಕೊಡಬೇಕು, ಭೂಮಿಯನ್ನು ಕೊಡಬೇಕು. ಆಗ ಮಾತ್ರ ಅದು ಭೂದಾನ ಅಂತ ಅನಿಸ್ಕೊಳ್ತದೆ. ಹಾಗಾಗಿ ಇಷ್ಟು ಕಡಿಮೆ ಎಲ್ಲ ಕೇಳಬೇಡ, ಕೇಳು, ಎಷ್ಟು ಬೇಕೋ ಕೇಳು, ಹೆಚ್ಚೇ ಕೇಳು, ಚಿಂತೆ ಇಲ್ಲ, ಕಡಿಮೆ ಮಾತ್ರ ಕೇಳಬೇಡ ಅಂತಂದ. ಆಗ ಇವನಂದ, ಬಲಿಚಕ್ರವರ್ತಿ ಹೇಳಿದ್ದೆಲ್ಲ ಸರಿ ನೀನು, ಆದರೆ ತ್ರಿಭಿಕ್ರಮೈರಸಂತುಷ್ಟೋ ದ್ವೀಪೇನಾಪಿ ನ ಪೂರ್ಯತೆ. ಹೌದಪ್ಪ ಬಲಿಚಕ್ರವರ್ತಿ ಹೇಳಿದ್ದೆಲ್ಲ ಸರಿ, ಆದರೆ ಈ ಯಾರನ್ನಾದರೂ ಯಾಚನೆ ಮಾಡೋದರಲ್ಲಿ 2 ಥರ ಮನೋಭಾವ ಇರ್ತಾರೆ ಜನರಲ್ಲಿ, ಕೇಳುವವರಲ್ಲಿ, ಯಾಚನೆ ಮಾಡುವವರಲ್ಲಿ. ಕೆಲವರು ಏನು ಮಾಡ್ತಾರೆ, ತಮ್ಮ ಅವಶ್ಯಕತೆ ಎಷ್ಟಿದೆ ಅಷ್ಟನ್ನು ಮಾತ್ರ ಕೇಳಿ ಅಷ್ಟನ್ನು ಪಡೆದು ತೃಪ್ತರಾಗ್ತಾರೆ. ಅದಕ್ಕೊಂದು ಮಿತಿ ಅಂತೇಳಿ ಇರ್ತದೆ ಅವರಿಗೆ. ಇನ್ನು ಕೆಲವರು ಹಾಗಲ್ಲ, ಈ ದಾನಿ ಎಷ್ಟು ಕೊಡ್ಬೋದು, ಎಷ್ಟಿದೆ ಇವನ ಹತ್ರ, ನಾನು ಎಷ್ಟು ಕೇಳಿದ್ರೆ ಕೊಟ್ಟಾನು ಅಂತ, ಎಷ್ಟು ಕೊಡೋ ತಯಾರಿದ್ದಾನೆ ಅಂತ ಅದನ್ನು ತಿಳ್ಕೊಂಡು ಆ ರೀತಿ ಕೇಳ್ತಾರೆ. ಇವನ ಅವಶ್ಯಕತೆ ಎಷ್ಟೇ ಇರಲಿ, ಅದು ಮುಖ್ಯ ಅಲ್ಲ ಅವನಿಗೆ. ಅವನೆಷ್ಟು ಕೊಟ್ಟಾನು ಅಂತ ಆದಷ್ಟು ಹೆಚ್ಚನ್ನು ಅವನಿಂದ ಪಡ್ಕೊಳ್ಬೇಕು ಅನ್ನುವಂಥ ಆಸೆಯವರು ಇನ್ನು ಕೆಲವರು. ಈಗ ಮೊದಲನೇ ವರ್ಗಕ್ಕೆ ಸೇರಿದವ ನಾನು. ನನಗೆ ಬೇಕಾದ್ದು 3 ಹೆಜ್ಜೆ ಭೂಮಿ, ಅಷ್ಟನ್ನು ಕೇಳಿದ್ದೇನೆ, ಅಷ್ಟು ಕೊಟ್ಟರೆ ತೃಪ್ತಿ. ಈಗ ಅದಕ್ಕೆ ನಾನು ತೃಪ್ತಿ ಪಡಲಿಲ್ಲ ಅಂತಂದರೆ, ನೀನು ಹೇಳಿದಾಗೆ ಇನ್ನೂ ಹೆಚ್ಚು ಕೇಳಬೇಕು ಅಂತ ಮನಸ್ಸು ಮಾಡಿದೆ ಅಂದರೆ ಎಷ್ಟು ಕೇಳ್ಬೋದು. ದ್ವೀಪೇನಾಪಿ ನ ಪೂರ್ಯತೆ. 3 ಹೆಜ್ಜೆಯಿಂದ ತೃಪ್ತಿ ಆಗದೇ ಇದ್ದರೆ ಆಗ ನನಗೆ ನೀನು ಒಂದು ದ್ವೀಪ ಇಡೀ ಕೊಡ್ತೇನೆ ಅಂತ ಹೇಳಿದೆಲ್ಲ, ತೃಪ್ತಿ ಆಗ್ತಾರೆ ಅನ್ನುವಂಥ ಭರವಸೆ ಏನಿದೆ? ನಾನು ಅಂದ್ಕೊಳ್ಬೋದು, ಬರೀ 1 ದ್ವೀಪ ಯಾಕೆ ಕೊಟ್ಟನಪ್ಪ ಇವನು, ನವವರ್ಷ ಸಮೇತೇನ ಸಪ್ತದ್ವೀಪ ವರೇಚ್ಛಯ. ನಾನು ಅಂದ್ಕೊಳ್ಬೋದು 7 ದ್ವೀಪಗಳಿವೆ ಈ ಭೂಮಿಯಲ್ಲಿ, 6 ದ್ವೀಪ ಅವನೇ ಇಟ್ಕೊಂಡ್ಬಿಟ್ಟಿದ್ದಾನೆ, ಬರೀ 1 ದ್ವೀಪ ಕೊಟ್ಟಿದ್ದಾನೆ, ಸಾಕಾಯಿತು ಅಂತ ನಾನು ಮತ್ತೆ ನನಗೆ ಅತೃಪ್ತಿಯಾಗ್ಬೋದು. ಯಾಕಂತಂದರೆ ತೃಪ್ತಿ ಈ ಮಿತಿಯನ್ನು, ಅವಶ್ಯಕತೆ ಎಷ್ಟಿದೆಯೋ ಅಷ್ಟು ಮಾತ್ರ ಇದ್ದರೆ ಪರವಾಗಿಲ್ಲ. ಆ ಒಂದು ಪರಿಧಿಯನ್ನು ದಾಟಿ ಹೋಯಿತು ಅಂತಾದರೆ ಎಷ್ಟು ವಿಸ್ತಾರಗೊಳ್ಳಬಹುದು ಆಸೆ, ಏನೂ ಆಗ್ಬೋದು. ಯಾಕಂದರೆ ಹಿಂದೆ ನಾವು ಕೇಳಿದ್ದೇವೆ, ಎಷ್ಟೋ ಜನರ ಹತ್ರ ಈ ಸಪ್ತದ್ವೀಪಗಳ ಇಡೀ ಭೂಮಂಡಲ ಅಧೀನದಲ್ಲಿ ಇತ್ತಂತೆ. ಕೆಲವು ರಾಜರ ಅಧೀನದಲ್ಲಿ ಹಿಂದೆ ಆಳಿ ಹೋದಂಥ ರಾಜರು, ಸಪ್ತದ್ವೀಪಾಧಿಪತಯೋ ನೃಪ ವೈನ್ಯ ಗಯಾದಯ, ವೈನ್ಯ ಗಯ ಮೊದಲಾದಂಥ ಮಹಾರಾಜರ ಸ್ವಾಧೀನದಲ್ಲಿ ಈ 7 ದ್ವೀಪಗಳು ಇದ್ದುವು, ಇಡೀ ಭೂಮಂಡಲವೇ ಇತ್ತಂತೆ. ಆದರೆ ಅರ್ಥೈಕಾಮಯ ಗತಾನಾಂತಂ ತೃಷ್ಣಾಯ ಇತಿ ನಶ್ರುತಂ. ನಾವು ಕೇಳಿದ್ದೇವೆ ಏನಂತಂದರೆ, ಅಷ್ಟೆಲ್ಲ ಭೂಮಿ ಇದ್ದರೂ ಕೂಡ ಅವರಿಗೆ ಮತ್ತೂ ತೃಪ್ತಿ ಆಗಲಿಲ್ಲವಂತೆ. ಅವರು ಯೋಚನೆ ಮಾಡ್ತಾ ಇದ್ರಂತೆ, ಬರೀ ಇಷ್ಟೇ ಸಣ್ಣದಾಯ್ತಲ್ಲ ಭೂಮಿ, ಇನ್ನೂ ಸ್ವಲ್ಪ ಹೆಚ್ಚಿಗೆ ಇದ್ದಿದ್ರೆ ಅದನ್ನು ವಶಪಡಿಸ್ಕೊಳ್ಳಬಹುದಿತ್ತು, ಇಷ್ಟೇ ಕಡಿಮೆ ಆಯಿತು ಅಂತ ಅವರು ಯೋಚನೆ ಮಾಡ್ತಿದ್ರಂತೆ. ಹಾಗಾಗಿ ಇದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೇನೆ. ಏನಂದರೆ, ಯದೃಚ್ಛಯೋಪಪನ್ನೇನ ಸಂತುಷ್ಟೋ ವರ್ತತೆ ಸುಖಂ. ಎಷ್ಟು ಸಿಗ್ತದೋ, ಎಷ್ಟು ಬೇಕೋ, ಎಷ್ಟು ಅವಶ್ಯಕವೋ ಅಷ್ಟನ್ನು ಮಾತ್ರ ಪಡೆದು ತೃಪ್ತಿ ಹೊಂದಿದರೆ ಅದರಲ್ಲಿ ಪೂರ್ಣ ಸುಖ ಇರುವಂಥದ್ದು. ಅಂಥವರು ಖಂಡಿತ ಸುಖಿಗಳಾಗಿ ಇರ್ತಾರೆ. ಹಾಗಂತ ನಾಸಂತುಷ್ಟ ತ್ರಿಭಿರ್ಲೋಕೈ ಅಜಿತಾತ್ಮ ಉಪಸಾರಿತೈ. ಅಸಂತುಷ್ಟ ತೃಪ್ತಿ ಹೊಂದದೇ ಇರುವ ವ್ಯಕ್ತಿ 3 ಲೋಕಗಳನ್ನು ಕೊಟ್ಟರೂ ಕೂಡ ಅವನು ತೃಪ್ತಿ ಹೊಂದೋದಿಲ್ಲ, ಅವನಿಗೆ ಸುಖ ಇರುವುದಿಲ್ಲ. ಅದು ಇನ್ನೂ ಸಾಕು, ಇನ್ನೂ ಸಾಕಾಗಲಿಲ್ಲ, ಇನ್ನೂ ಬೇಕಿತ್ತು ಅಂತ ಹಗಲು ರಾತ್ರಿ
ಚಿಂತೆ ಮಾಡುತ್ತಲೇ ಕಾಲ ಕಳೀತಾ ಇರ್ತಾನೆ. ಸುಖವೂ ಇಲ್ಲ ಅವನಿಗೆ, ತೃಪ್ತಿಯೂ ಇಲ್ಲ. ಅವನ ಗತಿ ಹಾಗೆ. ಆದ್ದರಿಂದ ನಾನು ಆ ರೀತಿಯ ಒಂದು ತೀರ್ಮಾನಕ್ಕೆ ಬಂದಿದ್ದೇನೆ. ನನಗೆ ಬೇಕಾದ್ದು ಇಷ್ಟೇ, ನನ್ನ ಅವಶ್ಯಕತೆ ಇಷ್ಟು ಅಂತ ಹೇಳಿದ. ಮತ್ತೆ ಇನ್ನೊಂದು ವಿಚಾರ ಇದೆ. ಕೇಳಿ ನಾನು ಯಾರು? ನಾನೊಬ್ಬ ಬ್ರಾಹ್ಮಣ, ಅದರಲ್ಲೂ ನಾನೊಬ್ಬ ಬ್ರಹ್ಮಚಾರಿ. ನಮ್ಮ ಒಂದು ವೈಶಿಷ್ಟ್ಯ ಏನು ಗೊತ್ತೇ ಬ್ರಾಹ್ಮಣರು? ಯದೃಚ್ಛಾ ಲಾಭ ತುಷ್ಟಸ್ಯ ತೇಜೋ ವಿಪ್ರಸ್ಯ ವರ್ಧತೆ. ಈ ಬ್ರಾಹ್ಮಣರಿಗೆ ಒಂದು ಬ್ರಹ್ಮ ತೇಜಸ್ಸು ಅಂತ ಇರ್ತಾರೆ. ಅಂದರೆ ನಿಜವಾದ ಬ್ರಾಹ್ಮಣರಾದರೆ, ಬರೀ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ ತಕ್ಷಣ ನಿಜವಾದ ಬ್ರಾಹ್ಮಣರಾಗುವುದಿಲ್ಲ. ಬ್ರಾಹ್ಮಣ್ಯದ ಎಲ್ಲ ನಿಯಮಗಳನ್ನು ಪಾಲಿಸಿ ಆ ಬ್ರಹ್ಮದಲ್ಲೇ ಮನಸ್ಸನ್ನು ನೆಟ್ಟವರಾಗಿದ್ದರೆ ಮಾತ್ರ ಅಂಥವರಲ್ಲಿ ಒಂದು ತೇಜಸ್ಸು ಇರ್ತದೆ, ಬ್ರಹ್ಮ ತೇಜಸ್ಸು ಅಂತ. ಆ ತೇಜಸ್ಸು ಯದೃಚ್ಛಾ ಲಾಭ ತುಷ್ಟಸ್ಯ, ಯಾವನು ಎಷ್ಟು ಸಿಗ್ತದೋ ಅಷ್ಟರಿಂದಲೇ ತೃಪ್ತಿಪಟ್ಟುಕೊಳ್ಳುವಂಥ ಬ್ರಾಹ್ಮಣನಾದರೆ ಅವನ ಬ್ರಹ್ಮ ತೇಜಸ್ಸು ದಿನದಿಂದ ದಿನಕ್ಕೆ ಅದು ವರ್ಧಿಸುತ್ತಲೇ ಹೆಚ್ಚಾಗುತ್ತಲೇ ಹೋಗುತ್ತೆ. ತತ್ ಪ್ರಶಾಮ್ಯತಿ ಅಸಂತೋಷಾತ್ ಅಂಬ ಸೇವಾಸು ಶಿಕ್ಷಣಿ. ಒಂದು ವೇಳೆ ಅಸಂತೋಷ ಅಂದರೆ ಅತೃಪ್ತಿ ಅವನಲ್ಲಿ ಉಂಟಾಯಿತು ಅಂತಾದರೆ ಬ್ರಾಹ್ಮಣನಲ್ಲಿ, ಅವನ ಬ್ರಹ್ಮ ತೇಜಸ್ಸು ಏನಾದರೂ ಅಲ್ಪ ಸ್ವಲ್ಪ ಇದ್ದರೂ ಕೂಡ ಅದು ಹೇಗಾಗ್ತಾರೆ ಅಂದರೆ, ಈ ಬೆಂಕಿ ಮೇಲೆ ನೀರೆರೆದರೆ ಹೇಗೆ ಬೆಂಕಿ ನೊಂದಿ ಹೋಗ್ತಾರೋ ಅದೇ ರೀತಿಯಲ್ಲಿ ಅವನ ಸಂಪೂರ್ಣ ತೇಜಸ್ಸು ನಷ್ಟವಾಗಿ ಹೋಗ್ತಾರಂತೆ. ಆದ್ದರಿಂದ ಅವನ ಮಾತನ್ನು ಕೇಳಿ ನೀವು ಅಲ್ಲಿಂದ ಚಪ್ಪಾಳೆ ತಟ್ತಾ ಇದ್ದೀಯ. ಸಂತೋಷ. ಬಹಳ ಉತ್ತಮ ವಿಚಾರ, ಬಹಳ ತಾತ್ವಿಕವಾದ ವಿಚಾರ ಇದು. ತುಂಬ ಇದು ಎಲ್ಲ ಕಾಲಕ್ಕೂ ಬೇಕಾಗುವಂಥ ವಿಚಾರ. ಬಹುಶಃ ಎಲ್ಲ ವರ್ಗದವರಿಗೂ ಎಂಥವರಿಗೂ ಕೂಡ ಇದು ಅನ್ವಯವಾಗುವಂಥ ವಿಚಾರವೇ. ಅಷ್ಟು ದೊಡ್ಡ ತಾತ್ವಿಕ ವಿಚಾರವನ್ನು ಹೇಳ್ತಾ ಇದ್ದಾನೆ ವಾಮನ. ಇದರಲ್ಲಿ ಮುಖ್ಯವಾಗಿ ತಾತ್ವಿಕ ಭಾಗ ಬರ್ತಾ ಇದೆ. ಬಹಳ ಉತ್ತಮವಾದ ವಿಚಾರ. ಆದ್ದರಿಂದ ಕೊನೆ ಹೇಳ್ದ, ತಸ್ಮಾತ್ ತ್ರೀಣಿ ಪದಾನ್ಯೇವ ವೃಣೇತ್ವಂ ವರವರ್ಷಭಾತ್. ಹೌದಪ್ಪ, ಅದಕ್ಕೋಸ್ಕರ ನೀನು ವರವರ್ಷಭ, ವರವನ್ನೇ ಮಳೆಯಂತೆ ಗರೆಯುವಂಥ ಮಹಾನುಭಾವ ನೀನು. ಗೊತ್ತು, ನೀನು ಮನಸ್ಸು ಮಾಡಿದರೆ 3 ಲೋಕಗಳು ನಿನ್ನ ಅಧೀನದಲ್ಲಿವೆ, ಅಷ್ಟನ್ನು ಕೊಡೋದಕ್ಕೆ ಸಿದ್ಧನಿದ್ದಿ. ಆದರೆ ಪಡೆಯುವಂಥ ನಾನು, ನನ್ನ ಯೋಗ್ಯತೆ ಎಷ್ಟು, ನನ್ನ ಅವಶ್ಯಕತೆ ಎಷ್ಟು, ಇದನ್ನು ಯೋಚನೆ ಮಾಡಬೇಕೋ ಬೇಡವೋ? ಅದಕ್ಕೋಸ್ಕರ ಏತಾವತೈವ ಸಿದ್ಧೋಹಂ. ಈ ಒಂದು ಮಾತು ಬಹಳ ಮುಖ್ಯವಾದ ಮಾತು. ಏತಾವತ ಏವ ಸಿದ್ಧೋಹಂ. ಈ 3 ಹೆಜ್ಜೆ ಕೇಳಿನಲ್ಲ, ಇದರಿಂದಲೇ ನನ್ನ ಉದ್ದೇಶ ನೆರವೇರ್ತದೆ ಅಂತಂದ್ರೆ. ಅದೇನು ಉದ್ದೇಶ ಅಂತ ಅವನು ಹೇಳಲಿಲ್ಲ, ಅವನು ಕೇಳಲಿಲ್ಲ. ಹೇಳಿಬಿಟ್ಟಿದ್ರೆ ಗೊತ್ತಾಗ್ತಿತ್ತು ಬಹುಶಃ ಏನು ಉದ್ದೇಶಪ್ಪ ಅಂತ. 3 ಹೆಜ್ಜೆ ತಗೊಂಡು ಏನು ಮಾಡ್ತೀನಿ ಅಂತ ಕೇಳಲಿಲ್ಲ ಅವನು, ಇವನು ಹೇಳಲಿಲ್ಲ. ಇದರಿಂದ ನನ್ನ ಉದ್ದೇಶ ನೆರವೇರ್ತದೆ. ಏತಾವತ ಏವ ಸಿದ್ಧೋಹಂ. ಯಾಕಂದರೆ ವಿತ್ತಂ ಯಾವತ್ ಪ್ರಯೋಜನಂ, ಎಷ್ಟು ಬೇಕೋ ಅಷ್ಟೇ ಪಡ್ಕೊಳ್ಬೇಕು, ಇಷ್ಟು ಸಾಕು ನನಗೆ ಅಂತಂದ. ಆಗ ಮತ್ತೊಂದು ಮಾತು ಹೇಳ್ದ, ಇಷ್ಟರ ಮೇಲೆ ನಿನಗೆ ಅಪಮಾನ ಆಗುತ್ತೆ, ಇಷ್ಟು ಕಡಿಮೆ ಕೊಡೋದು ಅಂತಿದ್ದರೆ ಕೊಡೋದಿಲ್ಲ ಅಂತ ಹೇಳಿಬಿಡು ಅಂತಂದ. ಇಲ್ಲ ಹಾಗೆಲ್ಲ ಬೇಡ ಅಂತ. ಹಾಗಾದರೆ ಕೊಡ್ತೀಯಲ್ಲ, ಸಂತೋಷ, ಚಿಂತೆ ಮಾಡಬೇಡ. ನೀನು ಕೊಡುವಂಥ 3 ಹೆಜ್ಜೆ ಭೂಮಿಯನ್ನೇ 3 ಲೋಕದ ದಾನವೆಂಬಂತೆ ಸ್ವೀಕರಿಸ್ತೇನೆ. ಇವನಂದ ನಗೆ ಬಂತವನಿಗೆ. ಅಯ್ಯೋ, ಹುಡುಗ ಬುದ್ಧಿ ಎಂತೆಂತೆಲ್ಲ ಮಾತಾಡ್ತಾನೆ. ಕೆಲವೆಲ್ಲ ತುಂಬ ಒಳ್ಳೆ ಮಾತು ಹೌದು, ಆದರೆ 3 ಹೆಜ್ಜೆಯನ್ನು 3 ಲೋಕವೆಂಬಂತೆ ಸ್ವೀಕರಿಸ್ತೇನೆ ಅಂದರೆ ಈ ಹುಡುಗ ಇವನಿಗೆ ಏನಾಗಿದೆ? ಸಾಲದಕ್ಕೆ ಇವನು ಕೇಳ್ತಾ ಇದ್ದಾನೆ, ತನ್ನ ಹೆಜ್ಜೆ ಅಳತೆ ಅಂತ ಕೇಳ್ತಾ ಇದ್ದಾನೆ. ಇವನ 3 ಹೆಜ್ಜೆ ಸೇರಿಸಿದ್ರು ನಮ್ಮಂಥವ್ರು 1 ಹೆಜ್ಜೆ ಕೂಡ ಆಗಲಿಕ್ಕಿಲ್ಲ. ಅದೇ ಅಳತೆಯಲ್ಲಿ ಬೇಕಂತ ಕೇಳ್ತಾ ಇದ್ದಾನೆ. ಮತ್ತೆ ಹೇಳ್ತಾನೆ 3 ಲೋಕದ ದಾನ ಎಂಬಂತೆ ಸ್ವೀಕರಿಸ್ತೇನೆ ಅಂತ ಏನೇನೋ ಹೇಳ್ತಾನೆ ಹುಡುಗ ಅಂತ. ಹಸನ್ ನಕ್ಕು ಬಿಟ್ಟ ಬಲಿಚಕ್ರವರ್ತಿ. ಇತ್ಯುಕ್ತ ಸ ಹಸನ್ನಾಹ ವಾಂಚಿತಂ ಪ್ರತಿಗೃಹ್ಯತಾಂ. ಕಡೆ ಹೇಳ್ದ, ಆಯ್ತಪ್ಪ ನಿನ್ನ ಮಾತು ಕೇಳಿದೆ, ನನಗೆ ಸಂತೋಷವಾಯಿತು, ಏನೇನು ಹೇಳಿದಿ, ಸರಿ ಒಪ್ತೇನೆ. ಎಷ್ಟಾದರೂ ಹುಡುಗ ನೋಡು, ಈ ಮಕ್ಕಳು ಅಷ್ಟೇ, ಹಠ ಹಿಡಿದ್ರೆ ಮಕ್ಕಳು ಹಠವೇ ಮೇಲೆ ಗೆಲ್ತಾರೆ ಯಾವಾಗಲೂ, ದೊಡ್ಡವ್ರದ್ದಲ್ಲ. ಅವ್ರಿಗೆ ಕೆಲವು ಸಲ ಇಂಥದ್ದೇ ಬೇಕು, ಇಷ್ಟೇ ಬೇಕಂದ್ರೆ ಅಷ್ಟೇ, ಅದಕ್ಕಿಂತ ಹೆಚ್ಚಿನದು ಕೊಡ್ತೇನೆ ಅಂದರೆ ಮಕ್ಕಳು ಬೇಡ ಅದೇ ಆಗಬೇಕು ಹಠ ಹಿಡಿತಾರೆ ಮಕ್ಕಳು. ಕೊನೆಗೆ ದೊಡ್ಡವರು ಸೋತು ಅವನು ಹೇಳಿದ್ದನ್ನೇ ತಂದು ಕೊಡಬೇಕಾಗ್ತಾರೆ. ನನ್ನ ವಿಚಾರವೂ ಹಾಗೆ ಆಯಿತು. ಕೇಳಿ ಬಾಲಕ ನೀನು ಹಠ ಹಿಡಿತಾ ಇದ್ದೀಯ, 3 ಹೆಜ್ಜೆ ಭೂಮಿ ಸಾಕಂತ ಎಷ್ಟು ರೀತಿಯಲ್ಲಿ ತಿಳಿಸಿ ಹೇಳಿದ್ರು ನೀವು ಒಪ್ತಾ ಇಲ್ಲ. ಆಯ್ತಪ್ಪ, ನಿನ್ನ ಮನಸ್ಸಿಗೆ ಬೇಜಾರಾಗೋದು ಬೇಡ, ನೀನು ಹುಡುಗ, ನೀನೇ ಗೆಲ್ಲು, ಮಕ್ಕಳೇ ಗೆಲ್ಲಬೇಕು, ನಾವು ದೊಡ್ಡವರು ಸೋಲಬೇಕು, ಆಯಿತು ಕೊಡ್ತೇನೆ ಎಂಬುದಾಗಿ ಹೇಳಿ ವಾಮನಾಯ ಮಹೀಂ ದಾತುಂ ಜಗ್ರಹ ಜಲಭಾಜನಂ. ಒಂದು ನೀರಿನ ಪಾತ್ರೆಯನ್ನು ಹಿಡ್ಕೊಂಡು ಇನ್ನೇನು ಜಲಧಾರ ಎರೆದು ಸ್ನಾನ ಮಾಡಬೇಕು ಅಂತ ಸಿದ್ಧನಾದ ಬಲಿಚಕ್ರವರ್ತಿ. ಅಷ್ಟು ಹೊತ್ತಿಗೆ ಅಲ್ಲಿ ಗುರುಗಳು ಶುಕ್ರಾಚಾರ್ಯರು ಇದರಲ್ಲಿ ಅವರು ನೋಡಿದರು ಅಬ್ಬ ಇವನು ಏನೋ ಮಾಡ್ತಾ ಇದ್ದಾನಲ್ಲ ಅಂತ. ವಿಷ್ಟಮೇಕ್ಷ್ಮಾಂ ಪದಾಸ್ಯಂತಂ ಉಶನ ಅಸುರೇಶ್ವರಂ ಜ್ಞಾನಂ ಸಿಕೀರಸ್ತಂ ವಿಷ್ಣು ಶಿಷ್ಯಂ ಪ್ರಾಹ ವಿದಾಂಬರ. ಅವನು ನೋಡಿದರು ಶುಕ್ರಾಚಾರ್ಯರು,
ಈ ಹುಡುಗ ಬಂದಿದ್ದಾನೆ, ಏನೇನೋ ವಿಚಿತ್ರವಾಗಿ ಮಾತಾಡ್ತಾ ಇದ್ದಾನೆ, ಏನೇನೋ ಕೇಳ್ತಾ ಇದ್ದಾನೆ, ಒಂದು ಅರ್ಥವಾಗಲಿಲ್ವಲ್ಲ, ಏನಿರ್ಬೋದು ಅಂತ ಸ್ವಲ್ಪ ಧ್ಯಾನ ಮಗ್ನರಾಗಿ ಸ್ವಲ್ಪ ಯೋಚನೆ ಮಾಡಿ ನೋಡಿದರು. ಆಗ ಅವರಿಗೆ ಹೊಳಿತು, ಆ ಧ್ಯಾನದಲ್ಲಿ ಒಂದು ವಿಶೇಷವಾದ ಜ್ಞಾನ ದೃಷ್ಟಿಯಿಂದ ನೋಡಿದರು. ಓ, ಬಂದವ ಯಾರೂ ಅಲ್ಲ, ಸಾಕ್ಷಾತ್ ವಿಷ್ಣುವೇ ಬಂದಿದ್ದಾನೆ ಈ ರೂಪದಲ್ಲಿ. ಕೂಡಲೇ ಹೋದರು ಬಲಿಚಕ್ರವರ್ತಿ, ನಿಲ್ಲು, ತಡೆ, ಕೊಡಬೇಡ ದಾನ ಅಂತಂದರು. ಯಾಕೆ ಗುರುಗಳೇ, ಏನು ಏನಿಲ್ಲ, ಇವನು ಯಾರಂತ ಅಂದ್ಕೊಂಡಿದ್ದೀನು? ಒಟ್ಟು ಸ್ವಾಮಿ, ಯಾರೋ ಒಬ್ಬ ಬಂದಿದ್ದಾನೆ. ಒಟ್ಟುವಲ್ಲ, ಏಷ ವೈರೋಚನೆ ಸಾಕ್ಷಾತ್ ಭಗವಾನ್ ವಿಷ್ಣು ರವ್ಯಯ, ಸಾಕ್ಷಾತ್ ವಿಷ್ಣುವೇ ಇವ, ನೀನೇನು ಅಂದ್ಕೊಂಡಿದ್ಯಾ? ಏನು ಬಂದಿದ್ದಾನೆ ಇಲ್ಲಿ, ಯಾತಕ್ಕೆ ಬಂದಿದ್ದಾನೆ ಗೊತ್ತಾ? ದೇವಾನಾಂ ಕಾರ್ಯಸಾಧಕ, ದೇವತೆಗಳ ಕಾರ್ಯವನ್ನು ಸಾಧಿಸುವುದಕ್ಕಾಗಿ, ಅವರಿಗೆ ಸಹಾಯ ಮಾಡೋದಕ್ಕಾಗಿ ಬಂದಿದ್ದಾನೆ ಇವ, ಹೀಗಂತ ತಿಳಿಬೇಡ. ಅದಕ್ಕೋಸ್ಕರ ಏನು ನೋಡು, ನೀನು ಭಾಳ ಅನ್ಯಾಯ ಮಾಡ್ತಾ ಇದ್ದೀಗ, ಪಾಪ ನಿನಗೆ ಗೊತ್ತಿಲ್ಲ. ಪ್ರತಿಶ್ರುತಂ ತ್ವಯೈ ತಸ್ಮೈ ಯದನರ್ಥಂ ಅಜಾನತ, ಅನರ್ಥ ಏನಾಗ್ತದೆ ಎಂಬುದನ್ನು ತಿಳಿಯದೆ ಇವನಿಗೊಂದು ಮಾತನ್ನು ಕೊಟ್ಟುಬಿಟ್ಟೆ, ನೀನು ತಪ್ಪು ಕೆಲಸ ಮಾಡಿಬಿಟ್ಟೆ. ನಸಾಧು ಮನ್ಯೆ ದೈತ್ಯಾನಾಂ ಮಹಾನ್ ಉಪಗತೋ ಅನಯ, ದೊಡ್ಡ ಅನ್ಯಾಯ ಆಗಿಬಿಡ್ತು ರಾಕ್ಷಸರಿಗೆಲ್ಲ, ಇದರಿಂದ ಅನ್ಯಾಯ ಆಗಿಬಿಡ್ತಾರೆ. ನೀನು ಅವನಿಗೇನಾದರೂ 3 ಹೆಜ್ಜೆ ಭೂಮಿಯನ್ನು ಕೊಟ್ಟೆ ಅಂತಂದರೆ ರಾಕ್ಷಸರಿಗೆ ದೊಡ್ಡ ಅನ್ಯಾಯ ಆಗ್ತಾರೆ, ಕೊಡಬೇಡ ಅಂತಂದ. ಇವನಂದ, ಸ್ವಾಮಿ ಏನು ಹೇಳ್ತಾ ಇದ್ರಿ ಸ್ವಾಮಿ, 3 ಹೆಜ್ಜೆ ಭೂಮಿ ಕೇಳ್ತಾ ಇರೋದು ಹುಡುಗ, ಪಾಪ ಅದನ್ನು ಕೊಟ್ಟರೆ ರಾಕ್ಷಸರಿಗೆ ಏನು ಅನ್ಯಾಯ ಆದಿತ್ತು, ಅದನ್ನು ಯಾವ ದೊಡ್ಡ ನಷ್ಟ ಆದಿತ್ತು ಈ ಬಲಿಚಕ್ರವರ್ತಿಗೆ, ಏನು ಹೇಳ್ತಾ ಇದ್ದೀರಿ ಗುರುಗಳೇ? ಅಯ್ಯೋ, ಅವನೇನು ಮಾಡ್ತಾನೆ ಗೊತ್ತಾ, ಅವನು ಹೀಗೆ ಇರುವುದಿಲ್ಲ. ಈಗ ಈ ಸಣ್ಣ ಹುಡುಗನಾಗಿ ಕಾಣಿಸ್ಕೊಂಡಿದ್ದಾನೆ, ವಿಶ್ವಕಾಯ, ನಾಳೆ ವಿಶ್ವ ರೂಪವನ್ನು ಧರಿಸಿಬಿಡ್ತಾನೆ, ದೊಡ್ಡ ರೂಪವನ್ನು ಧರಿಸಿಬಿಡ್ತಾನೆ. ಆಮೇಲೆ ಏನು ಮಾಡ್ತಾನೆ, ರಮತೋ ಗಾಂ ಪದೈಕೇನ ದ್ವಿತೀಯೇನ ದಿವಂ ವಿಭೋ, ಒಂದು ಪಾರದಿಂದಲೇ ಇಡೀ ಭೂಮಂಡಲವನ್ನು ಅಳೆದುಬಿಡ್ತಾನೆ, ಮತ್ತೊಂದು ಪಾರದಿಂದ ಇಡೀ ಸ್ವರ್ಗಲೋಕ, ಉಳಿದ ಎಲ್ಲ ಲೋಕಗಳನ್ನು, ನಿನ್ನ ವಶದಲ್ಲಿರುವ ಸರ್ವಲೋಕಗಳನ್ನು ಅಳೆದುಬಿಡ್ತಾನೆ. ಕೊನೆಗೆ ಕಂಚಕಾಯೇನ ಮಹತಾ ತಾರ್ತೀಯಸ್ಸ ಕುತೋಗತಿ. ಆವಾಗ ಒಂದು ಪ್ರಶ್ನೆ ಹೇಳ್ತದೆ, 3 ಹೆಜ್ಜೆ ಕೊಡ್ತೇನೆ ನೀನು ಹೇಳಿದ್ಯಾ, 2 ಹೆಜ್ಜೆ ಅಳೆದು ಬಿಡ್ತಾನೆ, 2 ಹೆಜ್ಜೆಯಲ್ಲಿ ಎಲ್ಲವನ್ನು ಅಳ್ಕೊಂಡು ಬಿಡ್ತಾನೆ, ಕೊನೆಯ ಹೆಜ್ಜೆ 3ನೇ ಹೆಜ್ಜೆ ಕೊಡೋದಕ್ಕೆ ನಿನ್ನಲ್ಲಿ ಏನು ಉಳಿತಾರೆ ಆವಾಗ ಯೋಚನೆ ಮಾಡು. ಮತ್ತೆ ಆಗ ಏನಾಗ್ತಾರೆ ಗೊತ್ತಾ ನಿನಗೆ? ನಿಷ್ಠಾಂತೆ ನರಕೆ ಮನ್ಯೆ ಹೆಪ್ರದಾತು ಪ್ರತಿಶ್ರುತಂ. ಈ ರೀತಿಯಲ್ಲಿ ವಚನ ಕೊಟ್ಟು ವಚನದಂತೆ ನಡೆದುಕೊಳ್ಳುವುದಕ್ಕೆ ಅಸಮರ್ಥನಾದರೆ ಅದರ ಫಲವಾಗಿ ನಿನಗೆ ನರಕವಾಸ ಕಟ್ಟಿಟ್ಟದ್ದು. ಅದಕ್ಕೋಸ್ಕರ ಒಂದು ಕೆಲಸ ಮಾಡು, ಪ್ರತಿಶ್ರುತ, ಅದಕ್ಕೆ ಒಂದು ಕೆಲಸ ಮಾಡು, ಏನು ಗೊತ್ತೇ, ನರಕ ಹೇಗಿದ್ರೂ ನಿನಗೆ ತಪ್ಪುವುದಿಲ್ಲ. ಈಗ ಹೇಳಿ ಆಯಿತು ನೀನು, ಇನ್ನು ಹೇಳಿದ ಮೇಲೆ ಕೊಡೋದಿಲ್ಲ ಅಂತ ಹೇಳಿದ್ರೆ ಅದು ಒಂದು ರೀತಿಯಲ್ಲಿ ನರಕಕ್ಕೆ ಕಾರಣ ಆಗ್ಬೋದು. ಆದರೆ ಆಗಲಿ, ಸದ್ಯ ಈಗ ಈ ಲೋಕದಲ್ಲಿ ಆದರೂ ಸುಖಪಡು, ಏನಿದೆಯೋ ಅದನ್ನು ಉಳಿಸ್ಕೊ, ನಿನ್ನದಾದ್ದನ್ನು ಎಲ್ಲವನ್ನೂ ಕಳ್ಕೊಳ್ಬೇಡ. ಎಲ್ಲವನ್ನು ಕಳ್ಕೊಂಡು ಈ ಲೋಕದಲ್ಲೂ ಕಷ್ಟಪಟ್ಟು ಮುಂದೆ ನರಕಕ್ಕೂ ಹೋಗಿ ಮುಂದೆ ಪರಲೋಕದಲ್ಲೂ ನರಕಕ್ಕೆ ಹೋಗೋದಕ್ಕಿಂತ ಈ ಲೋಕದಲ್ಲಿ ಇದ್ದದ್ದನ್ನೆಲ್ಲ ಇಟ್ಕೊಂಡು ಇಲ್ಲಿ ಸುಖವಾಗಿದ್ದು ಮುಂದೆ ಬೇಕಾದರೂ ನೋಡಿಕೊಳ್ಳುವಂತೆ, ನರಕ ಬಂದರೆ ನೋಡಿಕೊಳ್ಳು. 2 ರೀತಿಯಲ್ಲೂ ನರಕ ತಪ್ಪುವುದಿಲ್ಲ ನನಗೆ, ಆವಾಗ ನೋಡ್ಕೊಳ್ವಿ ಅಂತೆ, ಈಗ ಬೇಡ ಅಂತಂದರು ಶುಕ್ರಾಚಾರ್ಯರು. ಮತ್ತು ಇನ್ನೊಂದು ವಿಚಾರ, ನತದ್ದಾನಂ ಪ್ರಶಂಸಂತಿ ಏನ ವೃತ್ತಿರ್ ವಿಪದ್ಯತೆ. ಮತ್ತು ಇನ್ನೊಂದು ವಿಚಾರ ಶಾಸ್ತ್ರದಲ್ಲೂ ಕೂಡ ಹೇಳಿದ್ದಾರೆ ಈ ವಿಚಾರದಲ್ಲಿ, ಸರ್ವಸ್ವ ದಾನ, ಏನತ್ರ ಇರುವ ಸರ್ವಸ್ವವನ್ನು ಒಬ್ಬ ತಗೊಳ್ತಾನೆ ಅಂತಾದರೆ ಅಂಥ ದಾನವನ್ನು ಕೊಡಬಾರ್ದು. ಯಾಕೆ ಕೊಡಬಾರ್ದು ಅಂತಂದರೆ, ದಾನಂ ಯಜ್ಞಸ್ತಪಕರ್ಮ ಲೋಕೆ ವೃತ್ತಿಮತೋ ಯತಃ. ಈ ಲೋಕದಲ್ಲಿ ಒಬ್ಬ ದಾನವ ಅಥವಾ ಯಾವುದೇ ಒಂದು ಸತ್ಕರ್ಮ ಮಾಡಬೇಕಿದ್ದರೂ ಕೂಡ ಮೊದಲು ಅವ ಜೀವಂತನಾಗಿರಬೇಕು, ತನ್ನ ದೇಹ ಪೋಷಣೆಯನ್ನು ಮಾಡಿಕೊಳ್ಬೇಕು. ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅಂತ ಹೇಳಿದ್ದಾರೆ. ಧರ್ಮ ಸಾಧನದಲ್ಲಿ ಮೊದಲನೆಯದೇ ದೇಹ. ದೇಹ ಇದ್ದರೆ ಮತ್ತುಳಿದ ಸಾಧನಗಳೆಲ್ಲ ಪ್ರಯೋಜನಕ್ಕೆ ಬರುವಂಥದ್ದು. ಹಾಗಾಗಿ ತನ್ನ ದೇಹವನ್ನು ರಕ್ಷಣೆ ಮಾಡಿಕೊಳ್ಳಬೇಕಾದ್ದು ಪ್ರತಿಯೊಬ್ಬನ ಕರ್ತವ್ಯ. ತನ್ನ ದೇಹ ಅನ್ನುವಾಗ ತಾನೊಬ್ಬನೇ ಬದುಕಿರುವುದಂತ ಅರ್ಥ ಅಲ್ಲ. ತಾನು, ತನ್ನವರು, ತನ್ನ ಪರಿವಾರ, ತನ್ನ ಅನುಯಾಯಿಗಳು ಅಂದರೆ ಎಲ್ಲ ರಾಕ್ಷಸ ವರ್ಗ ಇವರೆಲ್ಲರೂ ಕೂಡ ಸುಖವಾಗಿರುವ ಹಾಗೆ ನೋಡ್ಕೊಳ್ಳಬೇಕಾದ್ದು ಮೊದಲ ಕರ್ತವ್ಯ. ಯಾಕೆ ಗೊತ್ತಾ? ಈ ದಾನ, ಯಜ್ಞ, ತಪಸ್ಸು ಇತ್ಯಾದಿ ಧರ್ಮ ಕಾರ್ಯಗಳನ್ನು ಮಾಡಬೇಕಾದ್ರೆ ಮೊದಲು ನಾವು ಬದುಕಿರಬೇಕು. ಬದುಕಿದ ಮೇಲೆ ಇದೆಲ್ಲ ಮಾಡುವಂಥದ್ದು. ಸ್ವಲ್ಪ ನಮ್ಮ ಜೀವನ ಮುಗಿದ ಮೇಲೆ ಏನಾದರೂ ಸ್ವಲ್ಪ ನಮ್ಮ ಹತ್ರ ದುಡ್ಡೋ ಕಾಸೋ ಇದ್ದರೆ ಇಂಥದ್ದೆಲ್ಲ ಮಾಡೋದಕ್ಕೆ ಸಾಧ್ಯ ಇದೆ. ಏನೂ ಇಲ್ಲದೆ ಎಲ್ಲವನ್ನು ಕಳ್ಕೊಂಡ ಮೇಲೆ ಯಾವ ದಾನ, ಯಾವ ಸತ್ಕರ್ಮ ಆಚರಣೆ ಮಾಡೋಕ್ಕೆ ಸಾಧ್ಯ ಆಗ್ತಾರೆ ಹೇಳು? ಹಾಗಾಗಿ ಅದನ್ನು ಮಾಡಬೇಡ. ಮತ್ತು ಇನ್ನೊಂದು ವಿಚಾರ, ಕೆಲವು ಸಂದರ್ಭದಲ್ಲಿ ನಿನಗೆ ಯೋಚನೆ ಬರ್ಬೋದು, ಅಲ್ಲ ಸುಳ್ಳು ಹೇಳಿದಂಗೆ ಆಗ್ತಾರಲ್ಲ, ನಾನು ಮಾತು ಕೊಟ್ಟಾಯಿತು ಈಗ ಕೊಡೋದಿಲ್ಲ ಅಂತಂದರೆ ಆಡಿದ ಮಾತಿಗೆ ತಪ್ಪಿದಾಗ ಆಗ್ತಾರಲ್ಲ, ಸುಳ್ಳು ಹೇಳ್ಬೋದೇ ಗುರುಗಳೇ ಅಂತ ಕೇಳಿದೆವ. ಆಗ ಅವರಂದರು, ಸುಳ್ಳು ಹೇಳ್ಬೋದಪ್ಪ, ಕೆಲವು ಸಂದರ್ಭಗಳಲ್ಲಿ ಸುಳ್ಳು ಹೇಳಬೇಕು ಅಂತೇಳಿ ಇದೆ ಶಾಸ್ತ್ರದಲ್ಲಿ, ಹೇಳ್ಬೋದು ಅಂತೇಳಿ. ಯಾವಾಗ ಗೊತ್ತೇ ಹೇಳ್ಬೋದು? ಯಾವಾಗ? ಸ್ತ್ರೀಷು, ಹೆಂಗಸರಲ್ಲಿ ಸುಳ್ಳು ಹೇಳ್ಬೋದಂತೆ ಗುರುಗಳು ಹೇಳ್ತಾ ಇದ್ದಾರೆ. ಅಂದರೆ ಮೋಸ ಮಾಡಬೇಕು ಹೆಂಗಸರಿಗೆ ಅಂತ ಅರ್ಥ ಅಲ್ಲ.
ಸ್ತ್ರೀಯರು ಸಾಮಾನ್ಯವಾಗಿ ಸ್ವಲ್ಪ ಕೋಮಲ ಸ್ವಭಾವದವರು ಇರ್ತಾರೆ. ಅದು ನಿಷ್ಠುರವಾದ ಸತ್ಯವನ್ನು ಅವರ ಬಳಿಯಲ್ಲಿ ಒಂದೇ ಸಲ ಕೇಳಿಬಿಟ್ರೆ ತಡೆದುಕೊಳ್ಳೋದಕ್ಕೆ ಕಷ್ಟ ಆಗ್ಬೋದು. ಸ್ವಲ್ಪ ಸುಳ್ಳು ಹೇಳ್ಬೋದು ಅಂತ ಸಮಾಧಾನಕ್ಕಾಗಿ. ಯಾವನೋ ಒಬ್ಬ ಸೀರೆ ಬೇಕು ಅಂತ ಪಾಪ ಬಡ ಹೆಂಗಸು ಬಡವರು ಗಂಡ ಹೆಂಡತಿಯಲ್ಲ ಒಂದು ಸೀರೆ ಬೇಕು ಅಂತ ಕೇಳ್ತಾ ಇದ್ದಾಳೆ. ಈ ಸೀರೆ ತೆಗೆದುಕೊಳ್ಳೋದು ದುಡ್ಡೇ ಇಲ್ಲ ಅಂತ ಹೇಳೋಕ್ಕಿಂತ ಮುಂದಿನ ತಿಂಗಳು ತೆಗೆದುಕೊಡ್ತೇನೆ ಅಂತ ಹೇಳಿಬಿಟ್ರೆ ಎಷ್ಟು ಆಗ್ಬೋದು. ತೆಗೆದುಕೊಡೋದಿಲ್ಲ ಅವನಿಗೆ ಗೊತ್ತು, ಹೇಳುವವನಿಗೆ, ಆದರೂ ಕೂಡ ಹೇಳ್ಬೋದು. ಹಾಗೆ ಮತ್ತು ಇನ್ನೊಂದು ವಿಚಾರ, ಇದು ಸ್ತ್ರೀಷು ಅಂತ ಗಂಡಸರು ಹೇಳುವಂಥ ಮಾತು. ಇಬ್ಬರು ಗಂಡಸರು ಇವರು, ಯಾರೊಬ್ಬ ಶುಕ್ರಾಚಾರ್ಯ, ಇನ್ನೊಬ್ಬರು ಬಲಿಚಕ್ರವರ್ತಿ. ಬಹುಶಃ ಹೆಂಗಸರೊಳಗೂ ಇಂಥ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದೇನು, ಯಾರಿಗೆ ಗೊತ್ತು. ಗಂಡಸ್ರ ಹತ್ರ ಸತ್ಯ ಹೇಳಬಾರ್ದು ಯಾವಾಗಲೂ, ಸ್ವಲ್ಪ ಆಗಿಂದಾಗ ಸ್ವಲ್ಪ ಸುಳ್ಳು ಹೇಳ್ಬೋದು ಅಂತ ಅವರಲ್ಲೂ ಒಂದು ಇರ್ಬೋದು ನಿಯಮ. ಇದು ಗಂಡಸರ ನಿಯಮ ಇವನು ಹೇಳ್ತಾ ಇದ್ದಾನೆ ಈ ಶುಕ್ರಾಚಾರ್ಯ. ಪುರುಷೇಷು ಅಂತ ಬೇಕಾದ್ರೆ ಸೇರಿಸ್ಕೊಂಡು ಬಿಡೋಣ ಸ್ತ್ರೀಯರ ದೃಷ್ಟಿಯಿಂದ. ಅಂತೂ ಹೆಂಗಸರಲ್ಲಿ ಗಂಡಸರಲ್ಲಿ ಕೆಲವು ಸಂದರ್ಭದಲ್ಲಿ ಸುಳ್ಳು ಹೇಳ್ಬೋದು ಅಂತ ಅರ್ಥ ಮಾಡ್ಕೊಳ್ಬೋದು. ಇನ್ನು ನರ್ಮ ವಿವಾಹೇಚ, ನರ್ಮ ಅಂದರೆ ವಿನೋದ, ಹಾಸ್ಯಕ್ಕಾಗಿ ಸುಳ್ಳು ಹೇಳ್ಬೋದು. ಹಾಸ್ಯ ಹುಟ್ಟುವುದೇ ಸುಳ್ಳಿನಿಂದ, ಅಂದರೆ ಪೂರ್ಣ ಸುಳ್ಳಲ್ಲ, ಸ್ವಲ್ಪ ಸತ್ಯ, ಸ್ವಲ್ಪ ಚಮತ್ಕಾರ, ಸ್ವಲ್ಪ ಸುಳ್ಳು ಎಲ್ಲ ಮಿಶ್ರ ಮಾಡಿ ಮಾತಾಡಿದರೆ ಆಗ ಅದು ಹಾಸ್ಯ ಅಂತ ಅನಿಸ್ಕೊಳ್ಳುತ್ತೆ. ಆವಾಗ ನಗೆ ಬರ್ತಾರೆ. ಬರೀ ಇದ್ದದಿದ್ದಂಗೆ ಹೇಳಿದರೆ ಯಾರಿಗೂ ನಗು ಬರೋದಿಲ್ಲ. ಹಾಗಾಗಿ ಹಾಸ್ಯ ಅನ್ನೋದು ಬಹಳ ಮುಖ್ಯ ಜೀವನದ ಒಂದು ಉತ್ಸಾಹ ಕೊಡುವಂಥ ಒಂದು ವಿಚಾರ ಹಾಸ್ಯ. ಅದು ಹುಟ್ಟಬೇಕಾದ್ರೆ ಸತ್ಯ ಒಂದೇ ಸಾಕಾಗುವುದಿಲ್ಲ, ಸುಳ್ಳು ಬೇಕು. ಹಾಗೆ ವಿವಾಹೇ ಈ ಮದುವೆ ಮಾಡುವಾಗ ಸುಳ್ಳು ಹೇಳ್ಬೋದು ಅಂತ ನಮ್ಮಲ್ಲಿ ಒಂದು ಮಾತೇ ಇದೆ. 100 ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತ ಕೆಲವರು ಹೇಳಿದರು. ಇನ್ಯಾರಿಗೂ ಸಾಕಾಗಲಿಕ್ಕಿಲ್ಲ ಅಂತ ಅನಿಸ್ತು, 1000 ಸುಳ್ಳು ಹೇಳಿ ಮದುವೆ ಮಾಡು ಅಂತ ಕೆಲವರು ಯಾರು ಸೇರಿಸ್ಬಿಟ್ರೆ ಆಮೇಲೆ. ಹಾಗಾಗಿ ಅದೊಂದಿದೆ. ಆಮೇಲೆ ವೃತ್ತ್ಯರ್ಥೆ, ಈ ವೃತ್ತ್ಯರ್ಥ ಅಂದರೆ ಜೀವನ ವೃತ್ತಿಗಾಗಿ ಅಥವಾ ವ್ಯಾಪಾರಕ್ಕಾಗಿ ಎಲ್ಲ ಸುಳ್ಳು ಹೇಳ್ಬೋದು. ವ್ಯಾಪಾರದಲ್ಲಿ ಸುಳ್ಳು ಹೇಳಿದ್ರೆ ನಡೆಯೋದೇ ಇಲ್ಲ, ಸುಳ್ಳು ಹೇಳ್ಬೋದು. ಆಮೇಲೆ ಪ್ರಾಣ ಸಂಕಟೆ, ಪ್ರಾಣಕ್ಕೆ ಕುತ್ತು ಒದಗಿದಾಗ ಖಂಡಿತ ಸುಳ್ಳು ಹೇಳಬೇಕು, ಪ್ರಾಣವನ್ನು ರಕ್ಷಣೆ ಮಾಡಿಕೊಳ್ಳಲೇಬೇಕು ಸುಳ್ಳು ಹೇಳುವ ಮೂಲಕ. ಆಮೇಲೆ ಗೋಬ್ರಾಹ್ಮಣಾರ್ತೆ, ಗೋಬ್ರಾಹ್ಮಣರನ್ನು ರಕ್ಷಣೆ ಮಾಡುವ ಸಲುವಾಗಿ ಸುಳ್ಳು ಹೇಳ್ಬೋದು. ಹಿಂಸಾಯಾಮ್, ನಾನು ಸತ್ಯ ಹೇಳುವುದರಿಂದ ಯಾರಿಗಾದರೂ ಹಿಂಸೆ ಆಗುತ್ತದೆ ಅಂತ ಆದರೆ ಆ ಹಿಂಸೆಯನ್ನು ತಡೆಯುವುದಕ್ಕಾಗಿ ಸುಳ್ಳು ಹೇಳ್ಬೋದು. ಮತ್ತು ಇಂಥ ಸಂದರ್ಭದಲ್ಲಿ ಸುಳ್ಳು ಹೇಳ್ಬೋದು ಅಂತ ಶುಕ್ರಾಚಾರ್ಯರು ತನ್ನ ಅಭಿಪ್ರಾಯವನ್ನು ಕೊಟ್ಟರು. ಆಗ ಬಲಿಚಕ್ರವರ್ತಿ ಹೇಳಿದ, ಸ್ವಾಮಿ ಗುರುಗಳೇ, ನೀವು ಹೇಳಿದ ಎಲ್ಲ ಮಾತು ಸತ್ಯ ಸ್ವಾಮಿ. ಸತ್ಯಂ ಭಗವತಾ ಪ್ರೋಕ್ತಂ ಧರ್ಮೋಯಂ ಗೃಹಮೇಧಿನಾಂ. ಸ್ವಾಮಿ, ಭಾಳ ಉತ್ತಮವಾದ ವಿಚಾರವನ್ನು ಹೇಳಿದ್ದೀರಿ, ಎಲ್ಲ ಸತ್ಯವೇ ನೀವು ಹೇಳಿದಂಥ ಮಾತು. ಗೃಹಮೇಧಿನಾಂ, ಯಾರ್ಯಾರು ಗೃಹಸ್ಥರಿದ್ದಾರೋ ಅಂಥ ಗೃಹಸ್ಥರು ಇದೇ ರೀತಿ ನಡ್ಕೊಳ್ಬೇಕು ಅಂತ ನೀವು ಹೇಳಿದ್ದೀರಲ್ಲ, ಪರಮ ಸತ್ಯ ಅದು. ಅರ್ಥಂ ಕಾಮಂ ಯಶೋ ವೃತ್ತಿಂ ಯೋನ ಬಾಧೇತ ಕರ್ಹಿಚಿತ್. ಆ ದಾನ ಮಾಡುವುದರಿಂದ ಅರ್ಥಕ್ಕಾಗಲಿ ಕಾಮಕ್ಕಾಗಲಿ ಯಶಸ್ಸಿಗಾಗಲಿ ಅವನ ಜೀವಿಕೆಗಾಗಲಿ ತೊಂದರೆ ಬರದ ರೀತಿಯಲ್ಲಿ ಮಾಡಬೇಕು ಎಂಬುದು ಅದು ಗೃಹಸ್ಥರ ಧರ್ಮ ಅಂತ ತಾವು ಯಾವುದನ್ನು ಅಪ್ಪಣೆ ಕೊಡಿಸಿದರೋ ಅದು ಸತ್ಯ ಸ್ವಾಮಿ, ಸತ್ಯ ಒಪ್ತೇನೆ. ಆದರೆ ಸ್ವಾಮಿ, ನನ್ನ ಪರಿಸ್ಥಿತಿ ಅರ್ಥ ಮಾಡಿಕೊಳ್ಳಿ. ಅಯ್ಯೋ, ನೀವು ಹೇಳಿದ್ರಿ ನನ್ನ ರಾಜ್ಯ ಹೋಗ್ತಾರಲ್ಲ ಅಂತ ನಾನು ಹೆದರಿಕೊಂಡು ವಿತ್ತಲೋಭೇನ ಸಚಾಹಂ ವಿತ್ತಲೋಭೇನ ಪ್ರತ್ಯಾಚಕ್ಷೆ ಕಥಂ ದ್ವಿಜಂ. ನೀವೇನೋ ಹೇಳಿದ್ರಿ, ಅಯ್ಯೋ ನನ್ನ ಹೋಗ್ತಾರಲ್ಲ ಎಲ್ಲ ಅಂತ ಲೋಭರಿಂದ, ವಿತ್ತಲೋಭೇನ, ನನಗೆ ಉಳಿಸ್ಕೊಳ್ಬೇಕು ನನ್ನ ಐಶ್ವರ್ಯ ರಾಜ್ಯ ಅನ್ನುವ ಆ ಒಂದು ಲೋಭರಿಂದ ಈಗ ಈ ಬಂದಂಥ ಈ ಹುಡುಗ ಇವನಿಗೆ ಕೊಡುದಿಲ್ಲಪ್ಪ ಹೋಗುವಂತ ಹೇಗೆ ತಿರಸ್ಕಾರದಿಂದ ಅವನ ಕಳಿಸ್ಕೊಡ್ಲಿ, ನಾನು ತಿರಸ್ಕಾರ ಮಾಡಿಬಿಡ್ಬೋದು ಇಂಥ ತೇಜಸ್ವಿಯಾದ ಬಾಲಕನ ವಿಚಾರದಲ್ಲಿ. ಹೇಗೆ ಪ್ರತ್ಯಾಚಕ್ಷೆ ಕಥಂ, ಅದು ಕೂಡ ಪ್ರತಿಶ್ರುತ್ಯ ದದಾಮೀತಿ. ಒಂದು ಸಲ ಹೇಳಿ ಆಗೋಯ್ತು, ಹೇಳದೇ ಇದ್ದರೆ ಏನೋ ನೀವು ಹೇಳಿದ್ದು ಯೋಚನೆ ಮಾಡಬೋದಿತ್ತು. ಕೊಡಬೇಡ ಅಂದರೆ ಕೊಡ್ತಾ ಇರಲಿಲ್ಲ ಬಹುಶಃ ನಾನು. ಕೊಡ್ತೇನೆ ಅಂತ ಹೇಳಿ ಆಗೋಯ್ತು. ಕೊಟ್ಟ ಮೇಲೆ ಈಗ ಮತ್ತೆ ಕೊಡೋದಿಲ್ಲ ಅಂತ ಹೇಳಿದ್ರೆ ಎಂಥ ಅದು ನನ್ನಂಥವನಿಗೆ ಯೋಗ್ಯವಾದ ವಿಚಾರವಾಗ್ತದೆ. ಅದು ಕೂಡ ನಾನು ಯಾರು, ಪ್ರಹ್ಲಾದ ವಂಶದಲ್ಲಿ ಹುಟ್ಟಿದವ ನಾನು. ಹಿತವೋ ಯಥ, ಕಡು ಲೋಭಿಯಂತೆ ನಾನು ಈ ರೀತಿಯಲ್ಲಿ ನಡ್ಕೊಳ್ಬೋದೇ ಸ್ವಾಮಿ ಗುರುಗಳೇ, ಯೋಚನೆ ಮಾಡಿ. ಮತ್ತು ಸ್ವಾಮಿ, ನೀವೇನೇನೋ ಹೆದರಿಸಿದ್ರಿ, ನನಗೆ ಹೆದರಿಸಿದ್ದಲ್ಲ, ಸತ್ಯವನ್ನೇ ಹೇಳಿದ್ದೀರಿ. ಆದರೆ ನನ್ನ ವಿಚಾರ, ನಾಹಂ ಬಿಭೇಮಿ ನಿರಯಾನ್ ನಾಧನ್ಯಾತ್ ಅಸುಕಾರಣಮಾತ್. ನರಕವಾಸ ಬರ್ತೇನೆ ಅಂತ ಹೇಳಿದ್ರಲ್ಲ, ನನಗೆ ಅದಕ್ಕೆ ಹೆದರಿಕೆ ಇಲ್ಲ ಸ್ವಾಮಿ. ನನಗೆ ನರಕವಾಸಕ್ಕೆ ನಾನು ಹೆದರುವುದಿಲ್ಲ. ಅಥವಾ ಅಧನ್ಯಾತ್ ಅಸುಕಾರಣಮಾತ್, ನಾಳೆ ನನಗೆ ಬಡತನ ಬರ್ತದೆ ಅಥವಾ ಕಷ್ಟದ ಒಂದು ಸಾಗರದಲ್ಲೇ ನಾನು ತೀರಾಡುವಂಥ ಪರಿಸ್ಥಿತಿ ಬರ್ತದೆ, ದುಃಖ ಸಾಗರದಲ್ಲಿ, ಇದಕ್ಕೂ ನಾನು ಹೆದರುವುದಿಲ್ಲ. ನಾನು ನ ಸ್ಥಾನ ಚವನಾತ್ ಮೃತ್ಯೋರ್, ಮತ್ತೆ ಒಂದು ವೇಳೆ ನನ್ನ ಸ್ಥಾನವನ್ನು ನಾನು ಕಳೆದುಕೊಳ್ಳುವಾಗಿದ್ದರೂ ಕೂಡ ಅದಕ್ಕೂ ನಾನು ಹೆದರುವುದಿಲ್ಲ. ಹೆಚ್ಚೇನು ಮೃತ್ಯೋ, ಒಂದು ವೇಳೆ ನನಗೆ ಸಾವೇ ಬರ್ತದಂತಾದರೂ ಅದಕ್ಕೂ ನಾನು ಹೆದರುವುದಿಲ್ಲ ಸ್ವಾಮಿ. ಆದರೆ ಒಂದು ವಿಷಯಕ್ಕೆ ಮಾತ್ರ ಖಂಡಿತ ಹೆದರುತ್ತೇನೆ. ಯಾವುದಕ್ಕೆ ಗೊತ್ತೇ, ವಿಪ್ರ ಪ್ರಲಂಬನಾಥ್, ಒಬ್ಬ ಬ್ರಾಹ್ಮಣ ಕುಮಾರನಿಗೆ, ಇಂಥ ತೇಜಸ್ವಿ ಬಾಲಕನಿಗೆ, ಅದು ಕೂಡ ನಾರಾಯಣ ಅಂತ ಹೇಳ್ತಾ ಇದ್ದೀರಿ ಅವನನ್ನು ನೀವು, ಅಂಥವನಿಗೆ ಹೇಳಿ ಆಮೇಲೆ ಕೊಡೋದಿಲ್ಲ ಅಂತ ಹೇಳುವಂಥ ಆ ಮಾತನ್ನು ಆಡಿ ವಂಚನೆ ಮಾಡಿದರೆ
ಅದಕ್ಕೆ ಮಾತ್ರ, ಅಂಥ ಪ್ರಸಂಗಕ್ಕೆ ಮಾತ್ರ ನಾನು ಖಂಡಿತ ಹೆದರುತ್ತೇನೆ. ಅದು ಮಾತ್ರ ನನ್ನಿಂದ ನಡೆಯಲೇಬಾರ್ದು ಗುರುಗಳೇ, ಯಾವ ಕಾರಣಕ್ಕೂ ನಡೆಯಬಾರ್ದು. ಮತ್ತು ಗುರುಗಳೇ, ಯದ್ದದ್ದಾಸ್ಥಿತಿ ಲೋಕೇಸ್ಮಿನ್ ಸಂಪರೇತಂ ಧನಾಧಿಕಂ. ಈ ಒಂದು ಪ್ರಪಂಚದಲ್ಲಿರುವಂಥ ಈ ಧನ ಕನಕ ಇತ್ಯಾದಿಗಳು ಇವುಗಳೆಲ್ಲ ನಾವು ಸಾಯುವಾಗ ನಮ್ಮ ಜೊತೆಯಲ್ಲಿ ಬರ್ತವೆ ಗುರುಗಳೇ, ಯಾವುದೂ ಬರೋದಿಲ್ವಲ್ಲ, ಇಲ್ಲೇ ಬಿಟ್ಟು ಹೋಗಬೇಕಲ್ಲ. ಅಂಥ ಒಂದು ವಸ್ತುವಿನಿಂದ ಒಬ್ಬ ಬ್ರಾಹ್ಮಣ ಹುಡುಗ, ಅದು ಕೂಡ ಇಂಥ ಒಬ್ಬ ವ್ಯಕ್ತಿ ಸಂತೋಷ ಪಡ್ತಾನೆ ಅಂತ ಆದರೆ ಅದಕ್ಕಿಂತ ಹೆಚ್ಚಿನ ಪ್ರಯೋಜನ ಅದಕ್ಕೆ ಇನ್ಯಾವುದಿದೆ ಗುರುಗಳೇ. ಆದ್ದರಿಂದ ಸ್ವಾಮಿ, ಮತ್ತೆ ಇನ್ನೊಂದು ವಿಚಾರ ಕೇಳಿದ್ದೇನೆ ನಾನು ಹಿಂದಿನವರ ಬಗ್ಗೆ. ನೀವೇ ಹೇಳಿದ್ದದು ಶ್ರೇಯಕ್ ಕುರ್ವಂತಿ ಭೂತಾನಾಂ ಸಾಧವೋ ದುಸ್ತ್ಯಜಾಸುಭಿ. ಕೆಲವರು ಸಾಧುಗಳು, ಸಜ್ಜನರು, ದಾನಿಗಳು ಎಷ್ಟೋ ಜನ ಹಿಂದೆ ಆಗಿ ಹೋಗಿದ್ದಾರೆ. ಅವರೆಲ್ಲ ಏನು ಬರೀ ಧನಕನಕ ಕೊಟ್ಟದ್ದು ಮಾತ್ರ ಅಲ್ಲ, ಈ ಅಸುಭಿ ಅಂದರೆ ತಮ್ಮ ಪ್ರಾಣಗಳು, ಮನುಷ್ಯನಿಗೆ ಎಂಥವನಿಗಾದರೂ ಕೂಡ ಪ್ರಾಣ ರಕ್ಷಣೆ ಅನ್ನುವಂಥ ಒಂದು ಆಸೆ ಇದ್ದೇ ಇರ್ತದೆ. ತಾನು ಬದುಕಿರಬೇಕೆನ್ನುವ ಆಸೆ ಪ್ರತಿಯೊಂದು ಜೀವಿಗೂ ಇರುವಂಥದ್ದೇ. ಅಂಥವರು ತಮ್ಮ ಪ್ರಾಣವನ್ನೇ ಅರ್ಪಣೆ ಮಾಡಿದ್ದಾರಂತೆ. ಯಾರ್ಯಾರು? ದಧ್ಯಂ ಶಿಬಿ ಪ್ರಭೃತಯ ಕೋ ವಿಕಲ್ಪೋ ಧರಾದಿಷು. ದಧೀಚಿ ಮಹರ್ಷಿ ಆ ದೇವೇಂದ್ರನ ಒಂದು ವಜ್ರಾಯುಧವನ್ನು ನಿರ್ಮಾಣ ಮಾಡುವುದಕ್ಕಾಗಿ, ವೃತ್ರಾಸುರನ ಸಂಹಾರ ಮಾಡುವುದಕ್ಕಾಗಿ ತನ್ನ ಬೆನ್ನೆಲುಬನ್ನೇ ದಾನವಾಗಿ ಕೊಟ್ಟಂತೆ ದಧೀಚಿ ಮಹರ್ಷಿಗಳು. ಆಮೇಲೆ ಶಿಬಚಕ್ರವರ್ತಿ ಒಂದು ಪಾರಿವಾಳವನ್ನು ಉಳಿಸುವುದಕ್ಕಾಗಿ ತನ್ನ ದೇಹದ ಮಾಂಸ ಖಂಡಗಳನ್ನೇ ಕಡಿದುಕೊಟ್ಟನಂತೆ. ಆ ಎಲ್ಲ ದಾನಗಳ ಮುಂದೆ ಇದೇನಿದು ಕೋ ವಿಕಲ್ಪೋ ಧರಾದಿಷು. ಹೋದರೆ ಹೋದೀತು, ಏನು ಹೋದೀತು? ಭೂಮಿ ಹೋಗ್ಬೋದು, ರಾಜ್ಯ ಹೋಗ್ಬೋದು, ದೇಹ ಪ್ರಾಣ ಉಳಿತಾರಲ್ಲ ನಂದು, ಅಷ್ಟು ಸಾಕಲ್ವಾ, ಇನ್ನೇನು ಮತ್ತೆ? ಹಾಗಾಗಿ ಇದೆಲ್ಲ ದೊಡ್ಡ ವಿಚಾರ ಅಲ್ಲದ್ರ ಮುಂದೆ ಗುರುಗಳೇ. ಮತ್ತು ಇನ್ನೊಂದು ವಿಚಾರ, ಮನಸ್ವಿನ ಇದೊಂದು ಬಹಳ ತುಂಬ ಚೆನ್ನಾದ ಮಾತು. ಮನಸ್ವಿನ ಕಾರುಣಿಕಸ್ಯ ಶೋಭನಂ ಯದರ್ಥಿ ಕಾಮೋಪ ನಯೇನ ದುರ್ಗತಿ. ಈಗ ಒಬ್ಬ ಇದ್ದಾನೆ ದಾನಿ, ದಾನ ಕೊಟ್ಟು ಬಡವರು, ದುಃಖಿಗಳು, ದೀನರು, ದಲಿತರು, ಬಡವರು, ಯಾಚಕರು ಎಲ್ಲರಿಗೂ ಅವ್ರು ಕೇಳಿದ ಹಾಗೆ ಕೊಟ್ಟು ಎಲ್ಲವನ್ನೂ ಕಳೆದುಕೊಂಡು ಕೊನೆಯಲ್ಲಿ ತಾನೇ ಬಡವನಾಗಿಬಿಟ್ಟ, ದೀನನಾಗಿಬಿಟ್ಟ ಅಂತ ಇಟ್ಕೊಳ್ಳೋಣ. ಆದರೆ ಆ ಬಡತನವೇ ಅವನಿಗೆ ಶೋಭೆ. ಆ ರೀತಿಯಿಂದ ಬಂದಂಥ ಬಡತನ ನಿಜಕ್ಕೂ ಅವನಿಗೆ ಶೋಭೆ. ಅದು ಅವನ ಯೋಗ್ಯತೆಯನ್ನು ಹೆಚ್ಚು ಮಾಡ್ತಾರೆ. ಅದೇ ಯಾವುದೋ ಒಂದು ದುರಭ್ಯಾಸಕ್ಕೋ ಕೆಟ್ಟ ಒಂದು ಚಟಕ್ಕೋ ಬಿದ್ದು ಅಥವಾ ಯಾವ್ಯಾವುದು ಬೇಡದ ಕೆಲಸಕ್ಕೆಲ್ಲ ದುಡ್ಡನ್ನು ಖರ್ಚು ಮಾಡಿ ಎಲ್ಲವನ್ನೂ ಕಳೆದುಕೊಂಡು ಬಡವ ಆದಂತಂದರೆ ಅದು ಅಪಕೀರ್ತಿ ಅವನಿಗೆ. ಆದರೆ ಇಂಥ ಒಂದು ಉದ್ದೇಶಕ್ಕಾಗಿ ನಾನು ಎಲ್ಲವನ್ನೂ ಕಳೆದುಕೊಂಡೆ ಅಂತಾದರೆ ಅದು ಒಂದು ರೀತಿಯಲ್ಲಿ ನನ್ನ ಶೋಭೆಯನ್ನು ಹೆಚ್ಚು ಮಾಡ್ತಾರೆ ಗುರುಗಳೇ. ಮತ್ತೆ ನೀವೇನೋ ಹೇಳಿದ್ರಿ, ಬಂದವ ಇವ ಹರಿ ಅಂತ ಹೇಳಿದ್ರಿ. ಅವನು ಎಂಥವನು? ಪತ್ರ ಪುಷ್ಪ ಫಲ ತೋಯ ಯಾವುದನ್ನಾದರೂ ಸಮರ್ಪಣೆ ಮಾಡಿದರೆ ಸ್ವೀಕಾರ ಮಾಡಿ ಸರ್ವರಿಗೂ ಅವರವರಿಗೆ ಬೇಕಾದಂಥ ವರಗಳನ್ನು, ಅವರಿಗೆ ಬೇಕಾದ ಇಷ್ಟಾರ್ಥಗಳನ್ನು ಕೊಡುವಂಥ ಮಹಾನುಭಾವ. ಅಂಥವನೇ ಈಗ ನನ್ನ ಮುಂದೆ ಬಂದು ಕೈ ಒಡ್ಡಿ ನಿಂತಿದ್ದಾನೆ. ಈಗ ನಾನು ಅವನಿಗೆ ಈ ಜಲಧಾರಿಯನ್ನು ಅರೆದು ಅವನಿಗೆ ನನ್ನ ಕೈ ಮೇಲಿರ್ತಾರೆ, ಆವಾಗ ಅವನ ಕೈ ಕೆಳಗಿರ್ತದೆ, ಅದ್ರ ಮೇಲೆ ಜಲಧಾರಿಯನ್ನು ನಾನು ಅರಿಬೇಕು. ಅಂಥ ಸ್ಥಿತಿಯಲ್ಲಿ ಅವನಿದ್ದಾನೆ ಅನ್ನುವಾಗ ಒಂದು ರೀತಿಯಲ್ಲಿ ಇದು ನನ್ನ ಒಂದು ವಿಶೇಷವಾದ ಭಾಗ್ಯವೇ ಅಲ್ವೇ? ಮತ್ತು ಗುರುಗಳೇ, ಬಂದವ ವಿಷ್ಣುವೇ ಹೋದಾದರೆ ನಾನು ಕೊಡೋದಿಲ್ಲ ಅಂದರೆ ಅವನು ಬಿಟ್ಟು ಹೋಗ್ತಾನೇನು? ನಾನು ಎರಡು ಬಡಿದು ಬೇಕಾದ್ರೆ ನಾನು ಕಟ್ಟಾಕಿ ಬೇಕಾದ್ರೆ ತಗೊಂಡು ಹೋಗ್ಬಿಡ್ತಾನೆ, ಬಡಿದು ತೆಗೆದುಕೊಂಡು ಹೋಗ್ತಾನೆ, ಏನು ಬೇಕಾದ್ರೂ ಮಾಡಬಲ್ಲವ. ಅವನಾಗಿ ಬಲಾತ್ಕಾರದಿಂದ ತೆಗೆದುಕೊಂಡು ಹೋಗುವಂಥ ಶಕ್ತಿ ಅವನಿಗಿದೆ. ಆದರೆ ನೋಡಿ, ಅವ ಆ ರೀತಿ ಮಾಡಲಿಲ್ಲ. ಬದಲು ಒಬ್ಬ ಚಿಕ್ಕ ಹುಡುಗನಾಗಿ, ಒಬ್ಬ ಯಾಚಕನಾಗಿ ನನ್ನ ಮುಂದೆ ಕೈಯೊಡ್ಡಿ ನಿಂತಿದ್ದಾನೆ ಅಂದರೆ ನನ್ನನ್ನು ಎಷ್ಟು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡುವಂಥ ಮನಸ್ಸಿದೆ ಅವನಿಗೆ ಅರ್ಥವಾಗ್ತದೆ. ನನ್ನನ್ನು ದೊಡ್ಡವನನ್ನಾಗಿ ಮಾಡಿ ತಾನು ಚಿಕ್ಕವನಾಗಬೇಕು ಅಂತ ಬಯಸಿದ್ದಾನಲ್ಲ ಸ್ವಾಮಿ. ಇದೆಂಥ ಒಂದು ಭಾಗ್ಯ ಬಲಿಚಕ್ರವರ್ತಿಯ ಪಾಲಿಗೆ ಇದು. ಯೋಚನೆ ಮಾಡಿ ಗುರುಗಳೇ. ಮತ್ತು ನನಗೆ ವಿಷ್ಣು ಅಂದರೆ ನನಗೆ ಭಯ ಇಲ್ಲ. ಯಾಕಂದರೆ ನನ್ನ ಆರಾಧ್ಯ ದೈವ ಅವ. ನನ್ನ ಅಜ್ಜ ಪ್ರಹ್ಲಾದ, ಅವನಿಗೆ ಈ ಎಲ್ಲ ಒಂದು ನಮ್ಮ ಐಶ್ವರ್ಯವನ್ನೆಲ್ಲ ಕೊಟ್ಟವನೇ ಆ ಮಹಾವಿಷ್ಣು. ಆ ಐಶ್ವರ್ಯವನ್ನೇ ನಾನು ಇವತ್ತು ಅನುಭವಿಸ್ತಾ ಇದ್ದೇನೆ. ಹಾಗಿರುವಾಗ ಅವನು ಕೊಟ್ಟಂಥ ವಸ್ತುವನ್ನೇ ಅವನು ಕಿತ್ಕೊಂಡು ಹೋಗ್ತಾನಂತಾದರೆ ನಾವೇ ಕಳಬೇಕು ಗುರುಗಳೇ. ಅವನಿಗೆ ಸಲ್ಲತಕ್ಕದ್ದು ತೆಗೆದುಕೊಂಡು ಹೋಗಲಿ. ಅವನಾಗಿ ಬಲಾತ್ಕಾರದಿಂದ ತೆಗೆದುಕೊಂಡು ಹೋಗೋ ಬದಲು ಪ್ರೀತಿಯಿಂದ ಭಕ್ತಿಯಿಂದ ನಾನೇ ಕೊಟ್ಟರೆ ಅದೆಷ್ಟು ಶ್ರೇಯಸ್ಸಲ್ವೇ ಗುರುಗಳೇ. ಆದ್ದರಿಂದ ಸಯೇವ ವಿಷ್ಣುರು ವರದೋಸ್ತು ವಾಪರೋ ದಾಸ್ಯಾಮುಷ್ಮೈ ಕ್ಷಿತಿ ಮೀಪ್ಸಿತಾ ಮುನೇ. ಇವನು ಯಾವನೇ ಆಗಿರಲಿ, ವಿಷ್ಣುವೇ ಆಗಿರಲಿ, ಮತ್ತೊಬ್ಬನೇ ಆಗಿರಲಿ, ಅಥವಾ ವಿಷ್ಣು ಆಗಿದ್ದು ಇವನು ಮುಂದೆ ನನಗೆ ಒಳ್ಳೆಯದನ್ನು ಮಾಡ್ತಾನೋ ಕೆಟ್ಟದ್ದು ಮಾಡ್ತಾನೋ, ನನ್ನನ್ನು ಹಾಲಲ್ಲಾದರೂ ಹಾಕಲಿ, ನೀರಲ್ಲಾದರೂ ಅದ್ದಲಿ, ನಾನು ಇವನಿಗೆ ಕೊಡ್ತೇನೆ. ವಾಚನ ಯಾವ ಒಂದು ರೀತಿಯಲ್ಲಿ ಮಾತು ಕೊಟ್ಟಿದ್ದೇನೋ ಅದೇ ರೀತಿಯಲ್ಲಿ 3 ಹೆಜ್ಜೆ ಕೊಡ್ತೇನೆ ಗುರುಗಳೇ. ದಯವಿಟ್ಟು ತಪ್ಪು ತಿಳಿಯಬಾರ್ದು, ನೀವು ದಯವಿಟ್ಟು ಮನ್ನಿಸಬೇಕು, ನಿಮ್ಮ ಆಜ್ಞೆ ಮೀರ್ತೇನೆ ಎಂಬ ಕಾರಣಕ್ಕಾಗಿ ನನ್ನ ಮೇಲೆ ಕೋಪಗೊಳ್ಳಬಾರದು ಗುರುಗಳೇ ಅಂತ ಕೇಳಿಕೊಂಡ. ಆದರೆ ಅವರಿಗೆ ಬಹಳ ಕೋಪ ಬಂದೇ ಬಿಡ್ತು.
ಬಲಿಚಕ್ರವರ್ತಿ ಎಷ್ಟು ಮಾತಾಡ್ತಾ ಇದೆಯೋ, ಏನು ದೊಡ್ಡ ಪಂಡಿತ ಅಂತ ತಿಳ್ಕೊಂಡಿದ್ದೀಯಾ ನೀನು? ದೃಢಂ ಪಂಡಿತ ಮಾನ್ಯಜ್ಞ, ಏನು ಭಾವ ದೃಢವಾಗಿ ನಂಬಿದ್ದಿ, ಪಂಡಿತ ಮಾನಿ ಅಂದರೆ ದೊಡ್ಡ ಪಂಡಿತ ಅಂತ ತಿಳ್ಕೊಂಡಿದ್ದಿ, ನನಗೆ ಉಪದೇಶ ಮಾಡೋಕ್ಕೆ ಬರ್ತಾ ಇದ್ದೀಯಲ್ಲ, ಅಜ್ಞಾನಿ ನೀನು, ಸ್ತಬ್ಧ ಮೂಢ, ಅಸ್ಮದ್ ಉಪೇಕ್ಷೆಯ, ನನ್ನ ಮಾತನ್ನು ಉಪೇಕ್ಷೆ ಮಾಡ್ತಾ ಇದ್ದಿ. ಅಷ್ಟೇ ಅಲ್ಲ, ಶಾಸನಾತಿಗೋ, ನಾನು ಕೊಟ್ಟಂಥ ಆದೇಶ ನನ್ನ ಆಜ್ಞೆಯನ್ನು ಮೀರ್ತಾ ಇದ್ದಿ. ಎಸ್ತ್ವಂ ಅಚಿರಾತ್ ಭ್ರಶ್ಯಸೇ ಶ್ರಿಯ, ಅಂಥ ನನ್ನ ಆಜ್ಞೆಯನ್ನು ಮೀರುವ ನಿನ್ನ ಐಶ್ವರ್ಯವೆಲ್ಲ ನಷ್ಟವಾಗಿ ಹೋಗಲಿ, ನೀನು ಸ್ಥಾನ ಭ್ರಷ್ಟನಾಗಿ ಹೋಗು ಅಂತ ಶಾಪ ಕೊಟ್ಟೇ ಬಿಟ್ಟರು ಗುರುಗಳು. ಆದರೆ ಅದಕ್ಕೂ ಏನು ಜಗ್ಲಿಲ್ಲ. ಸ್ವಾಮಿ ಗುರುಗಳೇ, ನಿಮ್ಮ ಪರಮಾನುಗ್ರಹ ಅಂತಲೇ ಶಾಪವನ್ನು ಕೂಡ ಸ್ವೀಕರಿಸ್ತೇನೆ ಅಂತ ಅಂದ್ಬಿಟ್ಟ. ಆಮೇಲೆ ತಾನು ಆ ಜಲಧಾರೆ ಎರೆಯುವುದಕ್ಕೆ ಸಿದ್ಧನಾದ. ಹೆಂಡತಿ ವಿಂಧ್ಯಾವಳಿ ಅವಳು ಬಂದು ನೀರೆರೆದಲು, ಕೊಟ್ಟ ದಾನವನ್ನು ಕೊಟ್ಟ. ಈ ಗುರುಗಳು ಹೇಗೆ ಹೇಳಿದ್ರು ಅದೇ ರೀತಿ ಆಯಿತು, ಎಲ್ಲವನ್ನೂ ಕೊಟ್ಟ. ಆಗ ಅಲ್ಲಿ ಇವು ಕೊಟ್ಟ ಸಂದರ್ಭದಲ್ಲಿ ನೇದುರ್ ಮುಹುರ್ದುಂದುಭಯ ಸಹಸ್ರಶೋ ಗಂಧರ್ವ ಕಿಂಪುರುಷ ಕಿನ್ನರ ಜಗುಹು, ದೇವತೆಗಳೆಲ್ಲ ಆಕಾಶದಲ್ಲಿ ನಿಂತು ನೋಡ್ತಾ ಇದ್ದರು ಈ ಘಟನೆಯನ್ನು. ಅವರಿಗೂ ಸಂತೋಷ ಆಯಿತು ಬಲಿಚಕ್ರವರ್ತಿಯ ಬಗ್ಗೆ. ಬಲಿಚಕ್ರವರ್ತಿ ನಿಜವಾಗಿ ಅವರ ವಿರೋಧಿ, ಆದರೂ ಕೂಡ ಈಗ ಅವರೆಲ್ಲ ಹಾಡುವುದಕ್ಕೆ ಶುರು ಮಾಡಿಬಿಟ್ರಂತೆ. ಯಾರು ಕುರಿತು? ಬಲಿಚಕ್ರವರ್ತಿಯ ಗುಣಗಳನ್ನು. ಅಬ್ಬಾ ಎಂಥ ಬಲಿಚಕ್ರವರ್ತಿಯಪ್ಪ ಇವನು, ಮನಸ್ವಿನಾನೇನ ಕೃತಂ ಸುದುಷ್ಕರಂ ವಿದ್ವಾನ್ ಅದಾದ್ಯ ವಿಪ್ರವೇ ರಿಪವೇ ಜಗತ್ರಯಂ. ಎಂಥ ಕೆಲಸ ಮಾಡಿಬಿಟ್ಟ ಬಲಿಚಕ್ರವರ್ತಿ. ಪ್ರಪಂಚದಲ್ಲಿರುವಂಥ ಯಾವ ಮನುಷ್ಯನಿಗೂ ಮಾಡುವುದಕ್ಕೆ ಮನಸ್ಸು ಬಾರದಂಥ ಅಸಾಧ್ಯವಾದ ಕೆಲಸವನ್ನೇ ಮಾಡಿಬಿಟ್ಟಿದ್ದಾನಲ್ಲ ಈ ಬಲಿಚಕ್ರವರ್ತಿ. ವಿದ್ವಾನ್, ಗೊತ್ತಿದ್ದೂ ಕೂಡ ತನ್ನ ಶತ್ರು, ತನ್ನ ಕೆಡಕನ್ನು ಉಂಟು ಮಾಡುವುದಕ್ಕಾಗಿ ಬಂದವ ಈ ವಾಮನ ಅಂತ ತಿಳಿದು ಮೂರು ಜಗತ್ತನ್ನು ಅವನಿಗೆ ದಾನ ಮಾಡ್ತಾ ಇದ್ದಾನಲ್ಲ ಕೈಯಾರೆ. ಅಂದರೆ ಕೊಡೋದು 3 ಹೆಜ್ಜೆ ಆದರೂ 3 ಮೂಲಕಗಳ ದಾನ ಅನ್ನೋದು ಈಗಾಗಲೇ ಅವನಿಗೆ ಸ್ಥಿರಪಟ್ಟಿದೆ. ಗುರುಗಳು ಹೇಳಿಬಿಟ್ರು, ಗೊತ್ತಾಗಿದೆ, ಗೊತ್ತಿದ್ದು ಕೂಡ ಕೈಯಾರೆ ದಾನ ಮಾಡ್ತಾ ಇದ್ದಾನಲ್ಲ, ಎಂಥ ಮಹಾನುಭಾವ ಅಂತ ಅವರೆಲ್ಲ ಹಾಡಿದ್ರಂತೆ, ಹೊಗಳಿದ್ರಂತೆ. ದೇವದುಂದುಭೆಗಳೆಲ್ಲ ಮೊಳಗಿದವು. ಹೀಗೆಲ್ಲ ಆಯಿತು. ಆಮೇಲೆ ಅವನು ಯಾವಾಗ ದಾನವನ್ನು ದಾರೆ ಎರೆದನೋ ಆಗ ಏನಾಯಿತು, ವಾಮನ ಇದ್ದವ ತದ್ವಾಮನಂ. ಈಗ ಒಂದೊಂದು ಸ್ವಲ್ಪ ಸಮಯ ಇದೆ, ಒಂದು 10 ನಿಮಿಷ ತಡ ಆಗ್ಬೋದು. ದಯವಿಟ್ಟು ಯಾರಿಗೆ ಅನುಕೂಲ ಇದೆಯೋ ದಯವಿಟ್ಟು ಕೇಳ್ಕೊಂಡು ಹೋದರೆ ಒಂದು 10 ನಿಮಿಷ ತಡ ಆಗ್ಬೋದು. ನಾನು ರಾಮವರಿಗೆ ಹೇಳಿದ್ದೇನೆ, ಯಾಕಂದರೆ ಇದು ಒಂದು ಘಟ್ಟಕ್ಕೆ ಬರಬೇಕು, ಸ್ವಲ್ಪ ಬಹಳ ಮುಖ್ಯವಾದ ಒಂದು ಭಾಗ ಇದೆ. 10 ನಿಮಿಷ ತಡ ಆಗ್ಬೋದು ಅಷ್ಟೇ, 8 ಗಂಟೆ 10ರೊಳಗೆ ಬಿಡ್ತೀವಿ. ತದ್ವಾಮನಂ ರೂಪಂ ಅಮರ್ಧತಾದ್ಭುತಂ ಹರೇರನಂತಸ್ಯ ಗುಣತ್ರಯಾತ್ಮಕಂ. ಆಗ ಇದ್ದಕ್ಕಿದ್ದ ಹಾಗೆ ವಾಮನ ರೂಪ ಇದ್ದದ್ದು ಆ ರೂಪ ಬೆಳೆಯುವುದಕ್ಕೆ ಪ್ರಾರಂಭ ಆಯಿತು. ಬೆಳೆದು ಅದೇನು ವಿರಾಟ್ ರೂಪ ಅದನ್ನೇ ಧರಿಸಿಬಿಟ್ಟ. ಆ ವಾಮನ ಧರಿಸಿಬಿಟ್ಟ. ಅದು ಹೇಗೆ? ಅನಂತಸ್ಯ, ಅವನು ಎಂಥವನು? ಅನಂತ ಅಂದರೆ ಇನ್ಫಿನಿಟ್ ಅಂತ ನಾವು ಇಂಗ್ಲೀಷ್ನಲ್ಲಿ ಹೇಳ್ತೇವೆ. ಅವನ ಲೋಪಕ್ಕೆ ಇಷ್ಟೇ ಇತಿಮಿತಿ ಅಂತೇನೂ ಇಲ್ಲ. ಯಾವ ರೂಪ ಬೇಕಾದರೂ ಧರಿಸಬಲ್ಲ, ಎಷ್ಟು ದೊಡ್ಡವನು ಬೇಕಾದರೂ ಆಗಬಲ್ಲ ಅಂಥ ಯೋಗ್ಯತೆ ಉಳ್ಳ ಮಾವ. ಆದ್ದರಿಂದ ಅಷ್ಟು ಬೆಳೆದು ಬಿಟ್ಟ. ಗುಣತ್ರಯಾತ್ಮಕಂ ಅಂದರೆ ಈ ರೂಪ ಧರಿಸಬೇಕಾದ್ರೆ ಭಗವಂತ ನಿರ್ಗುಣ ನಿರಾಕಾರ ಅಂತ ನಾವು ಅವನು ಕೊಂಡಾಡ್ತೇವೆ. ಆದರೆ ನಿರ್ಗುಣ ಸ್ಥಿತಿಯಲ್ಲಿದ್ದರೆ ರೂಪವನ್ನು ತಳೆಯುವುದಕ್ಕೆ ಸಾಧ್ಯ ಇಲ್ಲ. ಈ 3 ಗುಣಗಳ ಆಶ್ರಯ ಬೇಕೇ ಬೇಕು. ಅದನ್ನು ಯಾವುದು? ಸತ್ವ ರಜಸ್ಸು ತಮಸ್ಸು ಅನ್ನುವಂಥ 3 ಗುಣಗಳ ಆಶ್ರಯವನ್ನು ಪಡೆದು ಧರಿಸಿರುವಂಥ ರೂಪ. ಆ ರೂಪ ಈಗ ಬೆಳೆಯುವುದಕ್ಕೆ ಪ್ರಾರಂಭ ಆಯಿತು. ಬಹುಶಃ ನಾನು ಹೇಳಿದ್ದೇ ತಪ್ಪಾಯ್ತೇನೋ, ಕೆಲವರು ಈಗಲೇ ಹೋಗೋಕ್ಕೆ ಶುರು ಮಾಡಿದ್ದಾರೆ. 10 ನಿಮಿಷ ಮತ್ತೆ ಸ್ವಲ್ಪ ತಡ ಆಗ್ತಾರೆ ಅಂತ ಹೇಳಿ 10 ನಿಮಿಷ ಮೊದಲು ಹೋಗಿ ಆಯ್ತಾ ಅಂದಾಗಿ ಕೇಳಿಸ್ತೇನೋ ಗೊತ್ತಿಲ್ಲ. ಏನೇ ಇರಲಿ ಪರವಾಗಿಲ್ಲ, ಹೋಗೋರ ವಿಚಾರದಲ್ಲಿ ನಾವೇನು ಇದಿಲ್ಲ. ಪಾಪ ಏನೇನು ಕಷ್ಟಗಳಿರ್ತಾವೋ ನಾವು ಅದನ್ನೆಲ್ಲ ಯಾವ ತೀರ್ಮಾನಕ್ಕೂ ಬರೋಕ್ಕಾಗೋದಿಲ್ಲ. ಇಷ್ಟಾದರೂ ಬಂದು ಕೇಳ್ತಾರಲ್ಲ, ಅವ್ರು ನಿಜವಾಗಿ ಬಹಳ ಸಂತೋಷದ ವಿಚಾರ. ಮತ್ತು ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ, ನಾವು ಕೃತಜ್ಞರಾಗಿರಬೇಕು ಅಂಥವರಿಗೆ. ಆದ್ದರಿಂದ ಅದಿರಲಿ, ಆ ವಿಚಾರಕ್ಕಲ್ಲ. ಆದ್ದರಿಂದ ಅಲ್ಲ, ಹೇಳಿದ ತಕ್ಷಣ ಕೆಲವರು ಎದ್ದೋದ್ರೆ ನಾನು ಹಂಗೆ ಅಂದ್ಕೊಂಡೆ ಅಷ್ಟೇ. ಮತ್ತಿಲ್ಲಿದ್ರೆ ನಾನು ಅಂದ್ಕೊಳ್ತಾ ಇರಲಿಲ್ಲ. ಅದು ನಾನು ಯಾವುದನ್ನು ನಿರೀಕ್ಷೆ ಮಾಡಿದ್ರೆ ತದ್ ವಿರುದ್ಧ ಆಯ್ತಲ್ಲ ಅಂತ ಅಷ್ಟೇ. ಇರಲಿ, ಅದಿರಲಿ. ಆಮೇಲೆ ಹೀಗೆ ಬೆಳೆಯುವುದಕ್ಕೆ ಪ್ರಾರಂಭ ಆಯಿತು. ಆಮೇಲೆ ಬೆಳೆದು ಆಮೇಲೆ ಏನು ಮಾಡ್ದ? ಮೊದಲೇ ಗೊತ್ತಿತ್ತಲ್ಲ, ಅದೇ ರೀತಿ ಮಾಡ್ದ. ಕ್ಷಿತಿಂ ಪದೈಗೇನ ಬಲಿರ್ವಿಚಕ್ರಮೆ, ಒಂದು ತನ್ನ ಪಾರದಿಂದ ಈ ಬಲಿಯ ಎಲ್ಲ ಆ ಭೂಲೋಕವನ್ನು ಅಳೆದುಕೊಂಡ. ಪದಂ ದ್ವಿತೀಯಂ ಕ್ರಮದ ತ್ರಿವಿಷ್ಟಪಂ, 2ನೇ ಪಾದದಿಂದ ಸ್ವರ್ಗಾದಿ ಎಲ್ಲ ಲೋಕಗಳು ಅವನ ವಶದಲ್ಲಿ ಯಾವುದೆಲ್ಲ ಇತ್ತು ಎಲ್ಲವನ್ನು ಅಳೆದುಕೊಂಡು ಬಿಟ್ಟ. ಆಮೇಲೆ ನವೈ ತೃತೀಯಾಯ ತದೀಯ ಮಣ್ವಪಿ, ಆಗ 3ನೇ ಹೆಜ್ಜೆಗೆ ಒಂದು ಅಣುವಿನಷ್ಟು ಸ್ಥಳ ಕೂಡ ಉಳಿಲಿಲ್ಲ, ಬಲಿಚಕ್ರವರ್ತಿಗೆ ಸೇರಿದ ಸ್ಥಳ ಉಳಿಲಿಲ್ಲ. ಆಗ ಏನಾಯಿತು? ಉರುಕ್ರಮಸ್ಯಾಂಗ್ರಿ ಉಪರ್ಯಥೋ ಮಹರ್ಜನಾಭ್ಯಾಂ ತಪಸ ಪರಂಗತಃ. ಆಗ ಅವನ ಆ ಅಂಗ್ರಿ, ಅವನ ಪಾದ ಕಮಲ, ಆ ಉರುಕ್ರಮ ಅಂತ ಅವನಿಗೆ ಹೆಸರು. ಇನ್ನು ತ್ರಿವಿಕ್ರಮ ಅಂತ ಕೂಡ ಹೆಸರಿದೆ.
ತ್ರಿವಿಕ್ರಮ ಅಂದರೆ 3 ಹೆಜ್ಜೆಯಿಂದ ಭೂಮಿಯನ್ನೆಲ್ಲ ಅಳ್ದವ ಅಂತ ಅಷ್ಟು ಅರ್ಥ ಮಾಡ್ಕೊಳ್ಬೇಕು. ಉರುಕ್ರಮ ಅಂದರೆ ವಿಸ್ತಾರವಾದ ಹೆಜ್ಜೆ ಉಳ್ಳವ ಅಂತ ಒಂದು. ನಾವು ವೇದ ಮಂತ್ರದಲ್ಲಿ ಕೂಡ ಹೇಳ್ತೇವಲ್ಲ, ಚನ್ನೋ ವಿಷ್ಣುರು ಉರುಕ್ರಮ. ಉರುಕ್ರಮ ಅಂದರೆ ಅಷ್ಟೇ, ವಿಸ್ತಾರವಾದ ಹೆಜ್ಜೆ ಉಳ್ಳವ. ತ್ರಿವಿಕ್ರಮ ಅನ್ನೋದು ಸರಿ, ಅದು ಕೂಡ ವೇದದಲ್ಲೇ ಬರ್ತದೆ. ತ್ರೀಣಿ ಪದಾಭಿಚಕ್ರಮೆ ವಿಷ್ಣುರ್ಗೋಪ ಅದಾಭ್ಯ ಇದಂ ವಿಷ್ಣುರ್ವಿಚಕ್ರಮೆ, ಇದೆಲ್ಲ ನಾವು ಕೇಳಿದ್ದೇವೆ. ಅವೆಲ್ಲ ಅದೇನೆ. ಇದು ವೇದದಲ್ಲೂ ಕೂಡ ಬರ್ತದೆ. ಈ ವಾಮನ ಅವತಾರದ ವಿಚಾರ ಕಥೆ ಅಲ್ಲಿ ಕೂಡ ಇದೆ ಒಂದು ರೀತಿಯಲ್ಲಿ. ಅದನ್ನು ಹಾಗೆ ಆ ಉರುಕ್ರಮ ಅನ್ನಿಸ್ಕೊಳ್ಳಂಥ ಅವ ಏನು ಉಪರಿ ಮೇಲೆ 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 ಹೋಯ್ತಂತೆ. ಅವನ ಪಾದ ಎಷ್ಟು ಮೇಲೆ ಹೋಯ್ತಂತಂದರೆ ಮಹರ್ಜನಾಭ್ಯಾಂ ತಪಸ ಪರಂಗತ. ಮಹರ್ಲೋಕ, ಜನಲೋಕ, ತಪೋಲೋಕ ಅದನ್ನೆಲ್ಲ ಮೀರಿ ಕೊನೆಯದಾದ ಸತ್ಯಲೋಕದವರೆಗೂ ತಲುಪಿಬಿಡ್ತು. ಅಲ್ಲಿ ಬ್ರಹ್ಮ ಇರುವಂಥ ಸ್ಥಳ ಅದು. ಅವನು ತನ್ನ ಕಮಂಡಲುವಿನ ನೀರಿನಿಂದ ಅವನ ಪಾದವನ್ನು ತೊಳೆದ, ಅದರಿಂದ ಗಂಗೆ ಉದ್ಭವ ಆಯಿತು. ಈ ಎಲ್ಲ ಕತೆ ಭಾಳ ವಿಸ್ತಾರವಾಗಿ ಬರ್ತಾರೆ. ಅದನ್ನೆಲ್ಲ ಹೇಳೋದಕ್ಕೆ ಸಮಯ ಸಾಲದು. ಇಷ್ಟೆಲ್ಲ ಆಯಿತು. ಆಮೇಲೆ ಇವನು ಇದೆಲ್ಲ ಇಷ್ಟಾದ ಮೇಲೆ ಬಲಿಚಕ್ರವರ್ತಿ ಒಂದು ಕೆಲಸ ಮಾಡಿದ. ಇವನು ವಾಮನ ಇಷ್ಟೆಲ್ಲ ತನ್ನ ಉದ್ದೇಶ ನೆರವೇರಿದ ಮೇಲೆ ಹಿಂದಿನ ರೂಪವನ್ನೇ ತಡೆದ. ಈಗ ಸಾಕು, ವಿಶ್ವಕಾಯನಾಗಿ ದೊಡ್ಡ ರೂಪವನ್ನು ಧರಿಸಿ ಬೇಕಾದನ್ನೆಲ್ಲ ಅಳಕೊಂಡಾಯ್ತಲ್ಲ, ಇನ್ನು ತನ್ನ ನಿಜ ರೂಪದಲ್ಲಿ ಪ್ರತ್ಯಕ್ಷನಾದ ಬಲಿಚಕ್ರವರ್ತಿಯ ಮುಂದೆ. ಆಗ ಒಂದು ಕೆಲಸ ಮಾಡಿದ. ಈ ಗರುಡನನ್ನು ಕರೆದ, ತನ್ನ ವಾಹನ ವಿಷ್ಣುವಿನ ವಾಹನವಾದ ಗರುಡನನ್ನು ಕರೆದು, ಈ ಬಲಿಚಕ್ರವರ್ತಿಯನ್ನು ಮೊದಲು ಕಟ್ಟುಹಾಕು, ಒಂದು ವರುಣಪಾಶ ಅಂತ ಒಂದಿದೆ, ಆ ವರುಣಪಾಶದಿಂದ ಬಿಗಿದು ಬಿಡು ಇವನಂತಂದ. ಯಾಕೆಂತಂದರೆ ಈಗ ಬಲಿಚಕ್ರವರ್ತಿ ಇವನಿಗೆ ಋಣಿಯಾಗಿದ್ದಾನೆ. ಇವನ ಲೆಕ್ಕದಲ್ಲಿ ಬೇಕಂತ ಇದೆಲ್ಲ ಒಂದು ನಾಟಕ, ನಾವು ಅರ್ಥ ಮಾಡ್ಕೊಳ್ಬೇಕು, ಒಂದು ಲೀಲೆ ಇದು. ಯಾಕಂತಂದರೆ ಇವನು ಋಣಿಯಾಗಿದ್ದಾನೆ. 3 ಹೆಜ್ಜೆ ಕೊಡ್ತೇನೆ ಅಂತ ಹೇಳಿದ್ದು ಹೌದು, 2 ಹೆಜ್ಜೆಯಲ್ಲೇ ಎಲ್ಲ ಮುಗಿದೋಯ್ತು. ಇವನ ಕೈಯಲ್ಲಿ ಏನೂ ಇಲ್ಲ. ಆ ಸಂದರ್ಭದಲ್ಲಿ ಅಂಥವ್ರನ್ನ ನಾವು ನೋಡ್ತೇವೆ. ಕೆಲವು ಸಲ ಯಾರೊಬ್ಬ ಸಾಲ ತೆಗೆದುಕೊಂಡಿರ್ತಾನೆ, ಸಾಲ ತೀರಿಸೋದಕ್ಕೆ ಏನೂ ಇಲ್ಲ, ಮನೆಗೆ ಹೋದರೆ ಜಪ್ತಿ ಮಾಡಿದರೂ ಕೂಡ ಮನೆಯಲ್ಲಿ ಅಂಥದ್ದು ಇಲ್ಲ. ಆವಾಗ ಏನು ಮಾಡ್ತಾರೆ, ಆವಾಗ ನ್ಯಾಯಾಲಯಕ್ಕೆ ಹೋಗಿ ಒಂದು ಬಂಧನ, ಒಂದು ಆಜ್ಞೆಯನ್ನು ತರ್ತಾರೆ, ಅರೆಸ್ಟ್ ವಾರೆಂಟ್ ಅಂತ. ಅಂಥವನನ್ನು ಬಂಧನಕ್ಕೆ ಗುರಿ ಮಾಡ್ತಾರೆ. ಯಾಕಂದರೆ ಸಾಲ ತಗೊಂಡಿದ್ದಾನೆ, ವಾಪಸ್ ಕೊಡೋದಕ್ಕೆ ಏನೂ ಇಟ್ಕೊಂಡಿಲ್ಲ. ಏನು ಮಾಡಬೇಕು ಇವನನ್ನು? ಕನಿಷ್ಠ ಪಕ್ಷ ಬಂಧನಕ್ಕೆ ಈಡು ಮಾಡಿದರೆ ಯಾರಾದರೂ ಸ್ನೇಹಿತರೋ ಅಥವಾ ಬೇಕಾದವರೋ ಬಂಧುಗಳೋ ಯಾರೋ ಬಂದು ಕನಿಷ್ಠ ಪಕ್ಷ ಆ ದುಡ್ಡನ್ನು ಕೊಟ್ಟು ಬಿಡಿಸ್ಕೊಂಡು ಹೋದರೂ ಹೋಗ್ಬೋದು ಅನ್ನೋ ಅಭಿಪ್ರಾಯ ಇದ್ದರೂ ಇರ್ಬೋದು. ಅಂತೂ ಈ ರೀತಿ ಮಾಡ್ತಾರೆ. ಅದೇ ರೀತಿಯಲ್ಲಿ ಇವನು ಅದೇ ಮಾಡಿಬಿಟ್ಟ. ಇಲ್ಲಿ ನಿಜವಾಗಿ ಈ ಬಲಿಚಕ್ರವರ್ತಿ ಯಾವ ಸಾಲವನ್ನು ಅವನ ಹತ್ರ ತೆಗೆದುಕೊಂಡಿಲ್ಲ. ಈ ಸಾಲದ ಒಂದು ಕಲ್ಪನೆ ಭಾಳ ವಿಶಾಲವಾದ ಕಲ್ಪನೆ. ಕೊಡ್ತೇನೆಂದು ಹೇಳಿದ್ದು ಕೊಡಲಿಲ್ವಲ್ಲ, ಅದಕ್ಕೆ ಋಣಿ ಇವ ಅಷ್ಟೇ, ಅದಕ್ಕೆ ಸಾಲ, ಅದಕ್ಕೋಸ್ಕರ ಕಟಾಕು ಇವನು ಅಂತಂದ. ಆ ವರುಣಪಾಶದಿಂದ ಬಿಗಿದು ಬಿಟ್ಟ. ವರುಣಪಾಶ ಅಂದರೆ ಸಾಮಾನ್ಯವಾದಲ್ಲ, ಅದರ ನೋವೇ ಬಹಳ ವಿಶೇಷವಾದ ನೋವುಂಟು ಮಾಡುವಂಥದ್ದು. ಬಲಿಚಕ್ರವರ್ತಿ ಅದನ್ನು ಸಹಿಸಿಕೊಂಡ, ಮಾಡಿದ. ಆಮೇಲೆ ಹೇಳಿದ ವಾಮನ, ಬಲಿಚಕ್ರವರ್ತಿ ಏನು ಹೇಳಿದಿ ನೀನು? ಇದು ಕೂಡ ಒಂದು ನಾಟಕ, ನಾವು ಅರ್ಥ ಮಾಡ್ಕೊಳ್ಬೇಕು. ಪದಾನಿ ತ್ರೀಣಿ ದತ್ತಾನಿ ಭೂಮಿರ್ ಮಹ್ಯಂ ತ್ವಯಾಸುರ. ಎಷ್ಟು ಕೊಟ್ಟಿದ್ದೀನಿ ನನಗೆ ದಾನ ಎಷ್ಟು ಕೊಡ್ತೇನೆ ಅಂತ ಹೇಳಿದ್ದೀನಿ ನೀವು? 3 ಹೆಜ್ಜೆ ಕೊಡ್ತೇನೆ ಅಂತ ಹೇಳಿದ್ಯಲ್ಲ. ಆದರೆ ಈಗ ದ್ವಾಭ್ಯಾಂ ಕ್ರಾಂತ ಮಹೀ ಸರ್ವ ತೃತೀಯಂ ಉಪಕಲ್ಪಯ. ಈಗ 2 ಹೆಜ್ಜೆಯಿಂದ ನಿನ್ನ ಎಲ್ಲವನ್ನು ನಾನು ತೆಗೆದುಕೊಂಡಾಯಿತು. ಈಗ 3 ಹೆಜ್ಜೆಗೆ ಸ್ಥಳ ಎಲ್ಲಿ? ಕೊಡು 3ನೇ ಹೆಜ್ಜೆ ಸ್ಥಳ. ಎಲ್ಲಿಂದ ಕೊಡ್ತೀನಿ ನೀನು? ನಿನ್ನ ಕೈಯಲ್ಲಿ ಏನಿದೆ ಕೊಡೋದಕ್ಕೆ? ಇಲ್ಲ, ಕೊಡುವ ಸ್ಥಿತಿಯಲ್ಲಿ ಇಲ್ಲ ನೀನು, ನನಗೆ ಗೊತ್ತಿದೆ. ಅದಕ್ಕೋಸ್ಕರ ಏನು ಮಾಡಬೇಕು ಗೊತ್ತೇ ನೀನೀಗ? ಪ್ರತಿಶ್ರುತಂ ಅದಾತುಸ್ತೆ ನಿರಯೇ ವಾಸಯಿಷ್ಯತೆ. ಕೊಡ್ತೇನೆಂದು ಹೇಳಿ ಕೊಡುವುದಕ್ಕೆ ಅಸಮರ್ಥನಾದ ನಿನಗೆ ಈಗ ನರಕವಾಸವೇ ಗತಿ. ಅದಕ್ಕೋಸ್ಕರ ಒಂದು ಕೆಲಸ ಮಾಡು. ವಿಷತ್ವಂ ನಿರಯಂ ತಸ್ಮಾತ್ ಗುರುಣ ಚಾನುಮೋದಿತ. ಒಂದು ಕೆಲಸ ಮಾಡು, ಕೂಡಲೇ ಹೋಗು, ನರಕಕ್ಕೆ ಹೋಗು, ಅಲ್ಲಿ ನರಕವಾಸವನ್ನು ಅನುಭವಿಸು. ಹೋಗುವ ಮೊದಲು ಒಂದು ಕೆಲಸ ಮಾಡು. ನಿನ್ನ ಗುರುಗಳಾದ ಶುಕ್ರಾಚಾರ್ಯರು ಇಲ್ಲೇ ಇದ್ದಾರೆ, ಅವರ ಅನುಮತಿಯನ್ನು ತೆಗೆದುಕೊಂಡು ಹೋಗು. ಇಷ್ಟು ಕೆಲಸ ಮಾಡು. ಏನಂತ ತಿಳ್ಕೊಂಡಿದ್ದೀನಿ ನೀನು? ಎಲ್ಲ ತಮಾಷೆ ಅಂತ ಅಂದ್ಕೊಂಡಿದ್ಯಾ? ವಿಪ್ರಲಬ್ಧೋ ದದಾಮೀತಿ ತ್ವಯಾಹಂ ಚಾಢ್ಯಮಾನಿನ. ಮಹಾದೊಡ್ಡ ಶ್ರೀಮಂತ ಅಂತ ಭಾವಿಸಿದ್ದೀನಿ ನೀನು. ಕೇಳಿದ್ದನ್ನು ಕೇಳಿದವರಿಗೆ ಕೇಳಿದಷ್ಟು ಕೊಡ್ತೇನೆ, ಕೇಳು ಅಂತ ಕೇಳ್ತಾ ಇದ್ದೀಯಲ್ಲ. ಅಷ್ಟು ದೊಡ್ಡ ಶ್ರೀಮಂತ ತಿಳ್ಕೊಂಡವ ಈಗ ಯಾಕೆ ಕೊಡ್ತಾ ಇಲ್ಲ ನನಗೆ? ವಿಪ್ರಲಬ್ಧೋ ದದಾಮೀತಿ, ದೊಡ್ಡ ಮೋಸ ಮಾಡಿಬಿಟ್ಟೆ ನನಗೆ. ನೀನು ಕೊಡ್ತೀಯ ಅಂತ ನಾನು ಅಂದ್ಕೊಂಡಿದ್ದೆ. ಎಂಥ ಮೋಸ ಆಗೋಯ್ತು ಈಗ. ಈ ರೀತಿ ಮೋಸ ಮಾಡಿದ್ಯಲ್ಲ ನನಗೆ. ಅದಕ್ಕೆ ತದ್ವೇಲೀಕ ಫಲಂ ಮುಂಕ್ಷ್ವ, ಅದರ ಫಲವಾಗಿ ಬಂದಂಥ ಪಾಪವನ್ನು ನೀನು ಉಂಡಲೇಬೇಕು. ಅದಕ್ಕಾಗಿ ನಿರಯಂ ಕತುಚಿತ್ ಸಮ, ನರಕಕ್ಕೆ ಹೋಗಲೇಬೇಕು, ಕೆಲವು ಕಾಲ ನರಕದಲ್ಲಿ ಇರಲೇಬೇಕು, ಹೋಗು ಅಂತಂದ ವಾಮನ. ಆಗ ಬಲಿಚಕ್ರವರ್ತಿ ಕೇಳಿದ, ಅವನು ಹೇಳ್ದ, ಓ ಸ್ವಾಮಿ, ಉತ್ತಮ ಶ್ಲೋಕ. ಅಂತಹ ಸಂದರ್ಭದಲ್ಲೂ ಅವನು ಹೇಗೆ ಹೇಳ್ದ ಅವನಿಗೆ, ಯದ್ಯುತ್ತಮ ಶ್ಲೋಕ ಭವಾನ್ ಅಮೇರಿತಂ ವಚೋ ವೆಲೀಕಂ ಸ್ವರವರ್ಯ ಮನ್ಯತೆ. ಸ್ವಾಮಿ, ಓ ಉತ್ತಮ ಶ್ಲೋಕ, ಸರ್ವರಿಂದಲೂ ಹೊಗಳಿಸಿಕೊಳ್ಳುವಂಥ ಓ ಮಹಾನುಭಾವ,
ಎಂಥ ಮಾತನಾಡಿದೆ ನೀನು ಹೇಳಿದೆ ನಾನು ದೊಡ್ಡ ಅಪರಾಧ ಮಾಡಿದ್ದೇನೆ, ದೊಡ್ಡ ಪಾಪ ಮಾಡಿದ್ದೇನೆ, ವಂಚನೆ ಮಾಡ್ತಾ ಇದ್ದೇನೆ ಅಂತ ಹೇಳಿದೆಯಲ್ಲ. ಕರೋಮಿ ಋತಂ ತಮ್ನ ಭವೇತ್ ಪ್ರಲಂಬನಂ. ನಾನೀಗ ಏನು ಮಾಡ್ತೇನೆ ಗೊತ್ತಾ? ನಿನ್ನ ಮಾತೇ ಸುಳ್ಳಾಗುವಂಗೆ ಮಾಡ್ತೇನೆ ನಾನೀಗ. ನೀನೇನೋ ನಾನು ಸುಳ್ಳು ಹೇಳಿದೆ ಅಂತ ಹೇಳ್ತಾ ಇದ್ದೀಯಲ್ಲ, ಇಲ್ಲ, ನಿನ್ನ ಮಾತೇ ಸುಳ್ಳನ್ನಾಗಿ ನಾನು ಮಾಡ್ತೇನೆ. ಹಾಗೆ ಗೊತ್ತಾ? ಪದಂ ತೃತೀಯಂ ಕುರು ಶೀರ್ಷ್ಣಿಮೇ ನಿಜಂ. ಒಂದು ಕೆಲಸ ಮಾಡು, ಎಲ್ಲವನ್ನು ಸೆಳ್ಕೊಂಡಿರ್ಬೋದು ನೀನು, ಆದರೆ ಇನ್ನೂ ಒಂದು ವಸ್ತು ನನ್ನದಾಗಿಯೇ ಇದೆ. ಈ ದೇಹ ಅನ್ನೋದು ಇದು ನನ್ನದಾಗಿಯೇ ಇದೆಯಲ್ಲ ಇದುವರೆಗೆ. ಈ ದೇಹ, ಇದರಲ್ಲಿ ನೋಡು, ಒಂದು ಉತ್ತಮಾಂಗ ಅಂತ ಕರೀತಾರೆ ಈ ಒಂದು ತಲೆ. ಈ ದೇಹಕ್ಕೆ ಅತಿ ಮೇಲಿನ ಅಂಗ, ಉತ್ತಮವಾದದ್ದು. ಇಡೀ ದೇಹದಲ್ಲಿ ಉತ್ತಮವಾದ ಅಂಗ ಅಂದರೆ ತಲೆ, ಅದು ಉತ್ತಮ ಅಂಗ ಅಂತ ಕರೀತಾರೆ. ಈ ನನ್ನ ತಲೆ ಮೇಲಿನ ಕಾಲನ್ನು ನೀಡು, ಮೂರನೇ ಕಾಲನ್ನು ನಾನು ಅಲ್ಲಿ ಜಾಗ ಕೊಡ್ತೇನೆ, ಕೊಡು. ಮತ್ತೆ ಸ್ವಾಮಿ, ಇನ್ನೊಂದು ವಿಚಾರ, ನನ್ನನ್ನು ಈ ಒಂದು ಬಂಧನಕ್ಕೆ ಈಡು ಮಾಡಿದ್ದಿ, ವರ್ಣಪಾಶಕ್ಕೆ, ನನಗೆ ಚಿಂತೆ ಇಲ್ಲ ಸ್ವಾಮಿ. ಪುಂಸಾಂ ಶ್ಲಾಘ್ಯತಮಂ ಮನ್ಯೆ ದಂಡಮರ್ಹತ್ ತಮ ಅರ್ಪಿತಂ. ಈಗ ನೀನೊಂದು ಶಿಕ್ಷೆ ಕೊಟ್ಟಿದ್ದೆ ನನಗೆ ಗೊತ್ತಾಯಿತು, ಸಂತೋಷ ಆಯಿತು ನನಗೆ ಅದರಿಂದ. ಅದರಿಂದ ಕೂಡ ನನಗೆ ಬೇಸರ ಇಲ್ಲ. ಕಾರಣ ಇಷ್ಟೇ ಸ್ವಾಮಿ, ಎನ್ನ ಮಾತಾ ಪಿತಾ ಭ್ರಾತ ಸುಹೃದಶ್ಚಾದಿಶಂತಿ. ಈ ಪ್ರಪಂಚದಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾವು ಎಷ್ಟೋ ಘೋರವಾದ ಅಪರಾಧಗಳನ್ನೆಲ್ಲ ಮಾಡ್ತಾ ಇರ್ತೇವೆ, ತಪ್ಪುಗಳನ್ನು ಮಾಡ್ತಾ ಇರ್ತೇವೆ. ಆದರೆ ಕೆಲವು ಸಲ ಏನಾಗ್ತದೆ, ನಮ್ಮ ಹಿರಿಯರು, ಬಂಧುಗಳು, ನಮ್ಮ ಮಾತಾ ಪಿತಾ ಅಂದರೆ ತಂದೆ ತಾಯಿ, ಮತ್ತು ಭ್ರಾತ ಅಣ್ಣ ತಮ್ಮಂದಿರು, ಮತ್ತು ಸುಹೃದ ನಮ್ಮ ಸ್ನೇಹಿತರು, ಇಂಥವರೆಲ್ಲ ನಮ್ಮ ಮೇಲಿನ ವಿಶೇಷವಾದ ಪ್ರೀತಿಯಿಂದ ನಮ್ಮ ಈ ಎಲ್ಲ ತಪ್ಪುಗಳನ್ನು, ಘೋರ ಅಪರಾಧಗಳನ್ನು ಕೂಡ ಕೆಲವು ಸಲ ಮನ್ನಿಸಿಬಿಡ್ತಾರೆ, ಮರೆತು ಬಿಡ್ತಾರೆ. ಇದರಿಂದ ನಾವು ತಪ್ಪು ಮಾಡುತ್ತಲೇ ಹೋಗ್ತೇವೆ, ನಮ್ಮ ಪಾಪ ಸಂಚಯವಾಗುತ್ತಲೇ ಇರ್ತದೆ, ಹೀಗಾಗ್ತದೆ. ಆದರೆ ನೀನೀಗ ಸ್ವತಃ ನೀನು ಇಂಥ ದೊಡ್ಡ ಶಿಕ್ಷೆ ನನಗೆ ಕೊಟ್ಟಿದ್ದಂತಾದರೆ ಇದು ನಿಜವಾಗಿ ಅರ್ಹತ್ತಮ. ಯಾವ ಶಿಕ್ಷೆಯನ್ನು ಕೊಡಬೇಕಾದರೂ ಕೂಡ ಆ ಕೊಡುವಂಥ ಒಂದು ಯೋಗ್ಯವಾದಂಥ ಒಂದು ತೀರ್ಮಾನ, ಅದನ್ನು ಕೊಡುವಂಥ ಯೋಗ್ಯತೆ ಉಳ್ಳವಂದರೆ ನಿಜವಾಗಿ ನೀನೇ ನಿಶ್ಚಯಿಸಿ ಒಂದು ಶಿಕ್ಷೆಯನ್ನು ನನಗೆ ಕೊಟ್ಟಿದ್ದಿ ಅಂತಾದರೆ ಇದು ಶ್ಲಾಘ್ಯತಮಂ. ಈ ಶಿಕ್ಷೆ ಏನಿದೆ ಇದು ಒಂದು ರೀತಿಯಲ್ಲಿ ಬಹಳ ಶ್ಲಾಘ್ಯವಾದ, ಎಂಥವರಾದರೂ ಮೆಚ್ಚಬೇಕಾದಂಥ, ಇಷ್ಟಪಡಬೇಕಾದಂಥ ಒಂದು ಶಿಕ್ಷೆ ಇದು. ಯಾವುದೋ ಹೀನವಾದ ಶಿಕ್ಷೆ ಅಲ್ಲ. ಎಂತೆಂಥವ್ರ ಕೈಯಲ್ಲೋ ಏನೋ ಶಿಕ್ಷೆಯನ್ನು ಪಡೆದರೆ ಅದು ನಮಗೂ ಅವಮಾನ, ನಮ್ಮ ಮನಸ್ಸಿಗೂ ಸಮಾಧಾನ ಇಲ್ಲ. ಇದು ಹಾಗಲ್ಲ. ನಿನ್ನಂಥವನ ಕೈಯಲ್ಲಿ ಶಿಕ್ಷೆ ನಾನು ಪಡೆದಿದ್ದೇನಂತಂದರೆ ಇದು ನನ್ನ ಹಿರಿಮೆ ಅಂತಲೇ ನಾನು ಭಾವಿಸ್ತೇನೆ. ಸ್ವತಃ ನೀನೇ ಬರಬೇಕಾಯ್ತಲ್ಲ ನನ್ನ ಶಿಕ್ಷೆ ಕೊಡೋದಕ್ಕೆ. ಅಂಥ ಶಿಕ್ಷೆಯನ್ನು ನೀನು ಕೊಟ್ಟಿದ್ದೀ, ಸಂತೋಷವಾಯಿತು ಅಂತ ಹೇಳ್ದ. ಆಗ ಇವ ಅದನ್ನೇ ಮಾಡಿದ, ತಲೆ ಮೇಲೆ ಕಾಲನ್ನಿಟ್ಟ. ಆಮೇಲೆ ಅವನ ವರ್ಣಪಾಶದಿಂದ ಬಂಧಿಸಿದ್ದನ್ನು ಅದನ್ನು ಮೋಚನ ಮಾಡಿದ, ಅದನ್ನು ಬಿಡಿಸಿದ, ವರ್ಣಪಾಶದಿಂದ ಅವನ ಬಿಡಿಸಿದ. ಆಮೇಲೆ ಅಲ್ಲಿ ಅಷ್ಟೊತ್ತಿಗೆ ಅಲ್ಲಿ ದೇವತೆಗಳೆಲ್ಲ ಬಂದಿದ್ದರು, ಬ್ರಹ್ಮ ಮೊದಲಾದ ದೇವತೆಗಳು, ಅನೇಕರು ಜನರೆಲ್ಲ ಬಂದಿದ್ದರು. ಅವರಲ್ಲಿ ಬ್ರಹ್ಮನನ್ನು ಕುರಿತು ಹೇಳ್ದ. ಬ್ರಹ್ಮ ನೋಡು, ಯಾಕೆ ಇಷ್ಟೆಲ್ಲ ಮಾಡಿದೆ ಗೊತ್ತೇ ಈ ವಾಮನನಿಗೆ, ಈ ಬಲಿಚಕ್ರವರ್ತಿಗೆ? ಬ್ರಹ್ಮನ್ ಯಮ್ ಅನುಗೃಹ್ಣಾಮಿ ತದ್ವಿಶೋ ವಿಧುನೋಮ್ಯಹಂ. ನನ್ನದೊಂದು ಕ್ರಮ ಇದೆಯಪ್ಪ. ಈ ಪ್ರಪಂಚದಲ್ಲಿ ಯಾವನನ್ನಾದರೂ ಅನುಗ್ರಹಿಸಬೇಕು, ಪೂರ್ಣ ರೀತಿಯಲ್ಲಿ ಅವನಿಗೆ ಅನುಗ್ರಹ ಮಾಡಬೇಕು ಅಂತ ನನ್ನ ಮನಸ್ಸಿಗೆ ಬಂತು ಅಂತಾದರೆ ಮೊದಲು ಅವನ ಹತ್ರ ಇರುವಂಥ ಐಶ್ವರ್ಯವನ್ನೆಲ್ಲ ನಾನು ಸೆಳೆದುಕೊಳ್ತೇನೆ. ಕಾರಣ ಏನಂತಂದರೆ, ಯನ್ಮಧ ಪುರುಷಸ್ತಬ್ಧೋ ಲೋಕಂ ಮಾಂ ಚಾವಮನ್ಯತೆ. ಈ ಒಂದು ಐಶ್ವರ್ಯ ಇದ್ದರೆ ಕೆಲವು ಮನುಷ್ಯರಿಗೆ ಮದ ಅಂತ ಬರ್ತದೆ. ಆ ಮದದ ಫಲವಾಗಿ ಅವರು ಮೂಢರಾಗಿ ಬಿಡ್ತಾರೆ. ಲೋಕಂ ಮಾಂಚ ಅವಮನ್ಯತೆ, ನನ್ನನ್ನೂ ತಿರಸ್ಕರಿಸ್ತಾರೆ, ನನಗೂ ಅವಮಾನ ಮಾಡುವ ರೀತಿಯಲ್ಲಿ ನಡ್ಕೊಳ್ತಾರೆ, ಲೋಕವನ್ನೂ ತಿರಸ್ಕರಿಸ್ತಾರೆ ಅಂತ ಒಂದು ಮದ ಬಂದುಬಿಡ್ತಾರೆ ಅವರಿಗೆ. ಅದರಿಂದ ಅವರು ಉದ್ಧಾರ ಆಗುವುದಿಲ್ಲ. ಹಾಗಾಗಿ ಅಹಂಕಾರ, ಈ ಮದ ಹೋಗಬೇಕಾದ್ರೆ ಒಂದು ಸಲ ಅಂಥವರಿಗೆ ನಾವು ಅವರಿಗೆ ಕೊಟ್ಟಂಥ ಐಶ್ವರ್ಯವನ್ನು ಒಂದು ಸಲ ತಿಳ್ಕೊಳ್ಬೇಕು. ಆಗ ಅವರಿಗೆ ಗೊತ್ತಾಗ್ತಾರೆ ತಮ್ಮ ಇತಿಮಿತಿಗಳು ಏನು ಅಂತ. ಇವ ಬಲಿಚಕ್ರವರ್ತಿ ಮಹಾ ಶ್ರೇಷ್ಠ ಉದಾತ್ತ ಗುಣವುಳ್ಳವ, ಮಹಾಭಕ್ತ, ಎಲ್ಲ ಸರಿ. ಸ್ವಲ್ಪ ಅಹಂಕಾರ ಇತ್ತು, ನಾನು ಏನು ಬೇಕಾದರೂ ಮಾಡಬಲ್ಲೆ, ಏನು ಬೇಕಾದರೂ ಕೊಡಬಲ್ಲೆ, ದೊಡ್ಡ ದಾನಿ, ಎಲ್ಲ ನನ್ನ ವಶದಲ್ಲಿದೆ ಅಂತ. ಅದಕ್ಕೋಸ್ಕರವೇ ಇದನ್ನು ಮಾಡಬೇಕಾಯ್ತು ನಾನು ಇಷ್ಟೆಲ್ಲ. ಮತ್ತೆ ಯಾಕೆ ಬಂಧನಕ್ಕೆ ಅವನಿಗೆ ಈಡು ಮಾಡಿದೆ ಅಂತಂದರೆ, ತಾನು ಏನು ಬೇಕಾದರೂ ಮಾಡಬಲ್ಲೆ ಅನ್ನುವಂಥ ಸ್ವತಂತ್ರ ಅನ್ನುವ ರೀತಿಯಲ್ಲಿ ಮಾತಾಡಿ ಭಾವನೆ ಇಟ್ಕೊಂಡಿದ್ನಲ್ಲ, ಅದು ತಪ್ಪು, ಸುಳ್ಳು ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಇಷ್ಟು ಮಾಡಿದೆ. ಆದರೆ ಇಷ್ಟೆಲ್ಲ ಮಾಡಿದ ಮೇಲೆ ಈಗೇನು ಮಾಡಬೇಕು ಗೊತ್ತೇ ಇವನಿಗೆ? ಗುರುಣ ಭರ್ಚಿತ ಶಬ್ದೋ ಜಹೌ ಸತ್ಯಂ ನಸುವ್ರತ. ಎಂಥ ಮಹಾನುಭಾವ ನೋಡಿವ. ಗುರುಗಳು ಶಾಪ ಕೊಟ್ಟರು, ಹೆದರಿಸಿದರು, ಅಷ್ಟು ಮಾಡಿದರೂ ಇವನೇನು ತನ್ನ ವೃತ್ತವನ್ನು ಬಿಡಲಿಲ್ಲ. ಮತ್ತು ನಾನು ಛಲೈರುಕ್ತೋ ಮಯಾಧರ್ಮೋ ನಾಯಂ ತ್ಯಜಿತ್ ಸತ್ಯವಾಗ್. ನಾನು ಕೂಡ ಮೋಸ ಮಾಡಿದೆ ಇವನಿಗೆ, ಸುಳ್ಳೇ ಹೇಳಿಬಿಟ್ಟೆ. ನಾನು ವಾಮನ ಅಂತ ಯಾರೋ ಸಾಮಾನ್ಯ ಒಂದು ರೂಪ ಧರಿಸ್ಕೊಂಡು ಹೋಗಿ ಎಲ್ಲ ಮೋಸ ಮಾಡಿದೆ. ಅಷ್ಟು ಮಾಡಿದ್ರು ಇವನು ಕೋಪ ಮಾಡಲಿಲ್ವಲ್ಲ, ಎಂಥ ಮಹಾನುಭಾವ. ಇಷ್ಟೆಲ್ಲ ಆಗಿ
ಇಂಥ ಒಂದು ಕಾರ್ಯವನ್ನು ಮಾಡದೆ ಇವನಿಗೆ ಸರಿಯಾದ ಫಲವನ್ನು ಕೊಡಬೇಕೇ ಬೇಡವೆ ನಾನು? ಅದಕ್ಕೋಸ್ಕರ ಇವನಿಗೆ ಏನು ಮಾಡಬೇಕಂತ ಕೊಡ್ತೇನೆ ಗೊತ್ತೇ? ಏಷಮೇ ಪ್ರಾಪಿತ ಸ್ಥಾನಂ ದುಷ್ಪ್ರಾಪ ರಮರೈರಪಿ. ದೇವತೆಗಳಿಗೂ ಸಿಗಲಾರದಂಥ ಒಂದು ಶ್ರೇಷ್ಠವಾದ ಸ್ಥಾನವನ್ನು ಇವನಿಗೆ ಕೊಡ್ತೇನೆ. ಈಗಲೇ ಅವನು ಪಡೆದಾಯಿತು, ಅರ್ಹತೆ ಗಳಿಸಿ ಆಯ್ತಮ್ಮ. ಏನು ಗೊತ್ತೇ? ಸಾವರ್ಣೇರ್ ಅಂತರಸ್ಯಾಯಂ ಭವಿತೇಂದ್ರೋ ಮದಾಶ್ರಯ. ಈಗ ಇವನೊಂದು ಸಂಕಲ್ಪ ಮಾಡಿದ್ದ, ಗುರುಗಳ ಒಂದು ಪ್ರೇರಣೆಯಂತೆ 100 ಯಾಗಗಳನ್ನು ಮಾಡಿ ದೇವೇಂದ್ರ ಪದವಿಗೆ ತಾನು ಅರ್ಹನಾಗಬೇಕು ಅಂತ ಗುರುಗಳ ಬೋಧನೆ ಅದರ ಪ್ರಕಾರ ನಡ್ಕೊಳ್ತಾ ಇದ್ದ. ಅವನ ಸಂಕಲ್ಪ ಸುಳ್ಳಾಗಬಾರ್ದು, ನನ್ನ ಭಕ್ತಾಮ. ಅದಕ್ಕೋಸ್ಕರ ಒಂದು ಕೆಲಸ ಮಾಡ್ತೇನೆ. 99 ಯಾಗ ಮುಗಿಸಿ ಆಗಿದೆ, 100ನೇ ಯಾಗ ಅರ್ಧದಲ್ಲಿ ನಿಂತಿದೆ. ಈಗ ಆ ಯಾಗವನ್ನು ಇವನ ಗುರುಗಳಾದ ಶುಕ್ರಾಚಾರ್ಯರ ಮೂಲಕ ಅದನ್ನು ಸಂಪೂರ್ಣಗೊಳಿಸ್ತೇನೆ. ಆವಾಗ ಇವನಿಗೂ ಕೂಡ ದೇವೇಂದ್ರನಾಗುವಂಥ ಯೋಗ್ಯತೆ ಬರ್ತದೆ. ಆದರೆ ಈ ಮನ್ವಂತರದಲ್ಲಿ ಇವನಿಗೆ ದೇವೇಂದ್ರನಾಗುವುದಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಇರುವುದು ಒಂದೇ ಸ್ಥಾನ, ಇಬ್ಬರಿಗೆ ಹಾಕಿ ಕೊಡಲಿ ಅದನ್ನು. ಒಬ್ಬ ಇದ್ದಾನೆ, ಪುರಂದರ ಅನ್ನುವಂಥ ಒಬ್ಬ ಇಂದ್ರ ಈಗಾಗಲೇ ಇದ್ದಾನೆ. ಆದ್ದರಿಂದ ಅದು ಅವನದ್ದಾಗ್ತದೆ. ಆದರೆ ಮುಂದೆ ಬರುವಂಥ ಸಾವರ್ಣಿ ಮನ್ವಂತರದಲ್ಲಿ ಇವನಿಗೆ ಇಂದ್ರನ ಸ್ಥಾನ ನಾನು ಕೊಡ್ತೇನೆ. ಆಮೇಲೆ ಅಲ್ಲಿವರೆಗೆ ಎಲ್ಲಿರುವುದು ಇವನು ಅಂತ ಪ್ರಶ್ನೆ. ಅಲ್ಲಿವರೆಗೆ ತಾವತ್ ಸುತಲ ಮಧ್ಯಾಸ್ತಾಂ ವಿಶ್ವಕರ್ಮ ವಿನಿರ್ಮಿತಂ. ಸುತಲ ಲೋಕ ಎನ್ನುವಂಥ ಒಂದು ಲೋಕ ಇದೆ. ಸಾಕ್ಷಾತ್ ದೇವಶಿಲ್ಪಿಯಾದಂಥ ವಿಶ್ವಕರ್ಮನೇ ಅದನ್ನು ನಿರ್ಮಾಣ ಮಾಡಿದ್ದಾನೆ. ಮಹಾ ಸ್ವರ್ಗಕ್ಕಿಂತಲೂ ಶ್ರೇಷ್ಠವಾದ ಸ್ಥಾನ ಅದು, ಅತ್ಯಂತ ಸುಖದಾಯಕವಾದ ಸ್ಥಾನ. ಅಲ್ಲಿ ಆದಿ ವ್ಯಾಧಿ ಎನ್ನಾಧಯೋ ವ್ಯಾಧಯಶ್ಚ ಇವೆಲ್ಲ ಯಾವುದೂ ಇಲ್ಲ, ಆದಿ ವ್ಯಾಧಿ ಯಾವ ಬಾಧೆಯೂ ಇಲ್ಲಂಥ ಒಂದು ಸ್ಥಾನ. ದೇವತೆಗಳಿಗೂ ಕೂಡ ಅಲಭ್ಯವಾದಂಥ ಸ್ಥಾನ. ಅಂಥ ಸ್ಥಳದಲ್ಲಿ ಇವನಲ್ಲಿ ಅದನ್ನು ಆಳಿಕೊಂಡು ಇವನಲ್ಲಿರಲಿ. ನಮ್ಮಲ್ಲಿ ಸಾಮಾನ್ಯ ಒಂದು ಮಾತಿದೆ, ಬಲಿಚಕ್ರವರ್ತಿಯನ್ನು ಪಾತಾಳಕ್ಕೆ ತುಳಿದ. ಇದು ಇಲ್ಲ, ಭಾಗವತದಲ್ಲಿ ಇಲ್ಲವೇ ಇಲ್ಲ. ಬರೀ ತಲೆ ತೋರಿಸಿದ, ಮೆಟ್ಟಿದ ಅಷ್ಟೇ ಹೊರತು, ಕಾಲನ್ನು ಇಟ್ಟ ಹೊರತು ತುಳಿದದಲ್ಲ. ಸುತಲ ಲೋಕಕ್ಕೆ ಅವನು ಕಳಿಸಿಕೊಟ್ಟ. ಅವನಿಗೆ ಹೇಳ್ದ ಅಲ್ಲಿ ಇರಲಿ ಅಲ್ಲಿವರೆಗೆ ಅಂಥೇಳಿ. ಆಮೇಲೆ ಅವನು ಕರೆದ, ಬಲಿಚಕ್ರವರ್ತಿ ಹೋಗು, ಆ ಸುತಲ ಲೋಕದಲ್ಲಿ ನೀನು ಇದ್ದುಕೊಂಡಿರು, ನಿಮ್ಮ ಪರಿವಾರದವರನ್ನೆಲ್ಲ ಕರ್ಕೊಂಡು ಸುಖವಾಗಿ ಅಲ್ಲಿರು ಅಂತ ಹೇಳ್ದ. ಆಗ ಬಲಿಚಕ್ರವರ್ತಿಗೆ ಮನಸ್ಸೇ ಇಲ್ಲ ಹೋಗೋದಕ್ಕೆ. ಸುತಲ ಲೋಕವೇ ಬೇಡ, ಇವನ ಸನ್ನಿಧಿಯಲ್ಲೇ ಇದ್ಬಿಡೋಣ ಅಂತ ಅವನಿಗೆ ಅಷ್ಟೊಂದು ಸಂತೋಷ ಆಗಿಬಿಟ್ಟಿದೆ. ಭಾಳ ಹೊತ್ತಿನಿಂದ ಈ ಒಂದು ವಾಮನನ ಸಂಪರ್ಕ ಅವನ ಸಹವಾಸದಲ್ಲಿದ್ದು ಅವನು ಬಿಟ್ಟು ಹೋಗೋದಕ್ಕೆ ಮನಸ್ಸು ಬರ್ತಾ ಇಲ್ಲ ಇವನಿಗೆ. ಆಗ ಅವನು ಹೇಳ್ದ, ಯಾಕೆ ಚಿಂತೆ ಮಾಡ್ತಾ ಇದ್ದಿ? ನೋಡು, ನಾನು ಎಲ್ಲೆಲ್ಲೂ ಇದ್ದೇನೆ. ರಕ್ಷಿಷ್ಯೆ ಸರ್ವತೋಹಂ ತ್ವಾಂ ಸಾನುಗಂ ಸಪರಿಚ್ಛದಂ. ಎಲ್ಲೆಲ್ಲೂ ಇದ್ದೇನೆ, ಎಲ್ಲೆಲ್ಲೂ ನಿನ್ನ ರಕ್ಷಣೆ ಮಾಡ್ತೇನೆ. ನಾನು ಸುತಲ ಲೋಕದಲ್ಲೂ ನಾನು ಇರ್ತೇನೆ. ಹೇಗೆ ಗೊತ್ತಾ? ಸದಾ ಸನ್ನಿಹಿತಂ ವೀರ ತತ್ರ ಮಾಂ ದ್ರಕ್ಷ್ಯತೆ ಭವಾನ್. ಅಲ್ಲಿ ಕೂಡ ನಾನಲ್ಲಿ ಇರುವುದನ್ನು ನೀನು ಪ್ರತ್ಯಕ್ಷ ದಿನದಿನವೂ ನನ್ನ ದರ್ಶನ ಪಡಿತಿ. ಅಲ್ಲಿ ನಿನ್ನ ಬಾಗಿಲನ್ನು ಕಾದುಕೊಂಡು ನಾನು ಇರ್ತೇನೆ. ಅಲ್ಲಿ ಸದಾಕಾಲ ನಿಮ್ಮವರನ್ನೆಲ್ಲ ರಕ್ಷಣೆ ಮಾಡ್ತಾ ಅಲ್ಲಿ ಇರ್ತೇನೆ, ಚಿಂತೆ ಮಾಡಬೇಡ, ಹೋಗು ಅಂತ ಕಳುಹಿಸಿಕೊಟ್ಟ. ಆಮೇಲೆ ಯಜ್ಞ ಸಮಾಪ್ತಿ ಆಯಿತು, ಅವನು ಹೋದ. ಈ ಕಥೆ ಇಲ್ಲಿಗೆ ಮುಕ್ತಾಯ ಆಯಿತು. ನಮಗೆಲ್ಲ ಗೊತ್ತಿರುವಂಥದ್ದೇ. ಬಹಳ ಒಂದು ಉತ್ತಮವಾದ ಒಂದು ಕಥಾ ಭಾಗ ಇದು. ಇದರಲ್ಲಿ ಎಂಥದ್ದೆಲ್ಲ ನಾವು ನೋಡಿದ್ದೇವೆ, ತತ್ವ ವಿಚಾರ ಎಲ್ಲ ನಾವು ನೋಡಿ ಆಗಿದೆ. ಅದನ್ನು ವಿವರಿಸುವುದಕ್ಕೆ ಅಗತ್ಯವಿಲ್ಲ. ಮತ್ತು ಈ ಒಂದು ಅವತಾರದ ವೈಶಿಷ್ಟ್ಯ ಏನಂತಂದರೆ, ಸಾಮಾನ್ಯ ಹೆಚ್ಚಿನ ಅವತಾರಗಳೆಲ್ಲ ನಾವು ನೋಡ್ತೇವೆ. ಶ್ರೀಕೃಷ್ಣನೇ ಹೇಳ್ತಾನೆ, ಯಾತಕ್ಕೆ ನಾನು ಅವತಾರ ಎತ್ತದೇನೆ ಅಂತಂದರೆ, ಯಾವುದು ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ 3 ವಿಚಾರ ಹೇಳ್ತಾ ಇದ್ದಾನೆ. ಆದರೆ ಇದರಲ್ಲಿ ಆ ದುಷ್ಕೃತ ಅಂದರೆ ಏನು? ಸಾಧುಗಳ ರಕ್ಷಣೆ, ದುಷ್ಟರ ಶಿಕ್ಷಣ, ಅವರನ್ನು ಶಿಕ್ಷಿಸುವುದು, ಅಥವಾ ಮತ್ತು 3ನೇದಾಗಿ ಧರ್ಮ ಸಂಸ್ಥಾಪನೆ. ಇಲ್ಲಿ ಶಿಕ್ಷೆ ಅಂದರೆ ನಿಜವಾಗಿ ಶಿಕ್ಷೆ ಏನು ಕೊಡಲೇ ಇಲ್ಲ ಇವನು. ಈ ಬಲಿಚಕ್ರವರ್ತಿನ ಇವ ಸಂಹಾರ ಮಾಡಲಿಲ್ಲ, ಯಾರನ್ನು ರಕ್ತಪಾತವೇ ಇಲ್ಲ ಈ ಒಂದು ಅವತಾರದಲ್ಲಿ, ಯಾರನ್ನೂ ಕೊಲ್ಲಲಿಲ್ಲ ಇವ. ಎಲ್ಲರಿಗೂ ಅನುಗ್ರಹವನ್ನೇ ಮಾಡಿದ. ಈ ಕಡೆ ದೇವತೆಗಳಿಗೂ ಅನುಕೂಲ ಮಾಡಿಕೊಟ್ಟ, ಆ ಕಡೆ ಬಲಿಚಕ್ರವರ್ತಿಗೂ ಅವನಿಗೆ ಒಂದು ಸ್ಥಾನವನ್ನು ಕಲ್ಪಿಸಿಕೊಟ್ಟ, ಅನುಗ್ರಹ ಮಾಡಿದ. ಅಂಥ ಒಂದು ವಿಶೇಷ ಮಂಗಳಕರವಾದಂಥ ಒಂದು ಕಥಾ ಭಾಗ ಇದು ಅವತಾರ. ಅಂಥ ಅವತಾರದ ಕಥೆಯನ್ನು ನಾವು ಇದುವರೆಗೆ ಕೇಳಿದ್ದೇವೆ. ಆ ಕಥೆಯನ್ನು ಕೇಳಿದರೆ ಏನು ಫಲ ಆಗ್ತದೆ ಅನ್ನೋದನ್ನು 1-2 ಶ್ಲೋಕ ಇದೆ, ಅದನ್ನು ಓದಿಬಿಟ್ಟು ಇದನ್ನು ಮುಗಿಸ್ತಾ ಇದ್ದೇವೆ. ಯೈದಂ ದೇವದೇವಸ್ಯ ಹರೇರದ್ಭುತ ಕರ್ಮಣ ಅವತಾರಾನುಚರಿತಂ ಶೃಣ್ವನ್ಯಾತಿ ಪರಾಂ ಗತಿಂ. ಈ ಒಂದು ದೇವದೇವನ ಈ ಅದ್ಭುತ ಕಾರ್ಯವನ್ನು ಮಾಡಿದಂಥ ಈ ಒಂದು ಕಥೆಯನ್ನು ಕೇಳಿದರೆ ಅಂಥವರಿಗೆ ಪರಾಂ ಗತಿಂ ಅಂದರೆ ಮೋಕ್ಷ, ಶ್ರೇಷ್ಠವಾದ ಸ್ಥಾನವನ್ನು ಅವರು ಪಡೆಯುತ್ತಾರೆ. ಅಷ್ಟೇ ಅಲ್ಲ, ಲೋಕದಲ್ಲಿ ಕ್ರಿಯಮಾಣೆ ಕರ್ಮಣೇದಂ ದೈವೇ ಪಿತ್ರಿಯಥ ಮಾನುಷೇ ಯತ್ರಾನುಕೀರ್ತಿಯತ ತತ್ತೇಷಾಂ ಸುಕೃತಂ ವಿದುಹು. ಈ ಲೋಕದಲ್ಲಿ ಎಷ್ಟೋ ಕಾರ್ಯಗಳನ್ನೆಲ್ಲ ನಾವು ಮಾಡ್ತಾ ಇರ್ತೇವೆ. ದೇವತಾ ಕಾರ್ಯ ಮಾಡುವ ಸಂದರ್ಭ ಇರ್ತದೆ, ಆಗಲೂ ಇದನ್ನು ಕೇಳಬಹುದು. ಈ ವಾಮನ ಚರಿತ್ರೆ ಕೇಳಿದರೆ ಬಹಳ ಪುಣ್ಯಕರವಾದಂಥ ಚರಿತ್ರೆ ಇದು. ಪಿತೃಕಾರ್ಯ ಶ್ರಾದ್ದಾದಿ ಸಂದರ್ಭದಲ್ಲಿ ಇದನ್ನು ಕೇಳಿದರೆ ಪಿತೃಗಳಿಗೆ ಇದರಿಂದ ವಿಶೇಷವಾದ ಶ್ರೇಯಸ್ಸು ಉಂಟಾಗ್ತದೆ.
ಮತ್ತು ನಮಗೂ ಒಳ್ಳೆಯದಾಗ್ತಾರೆ. ಮಾನುಷೇ, ಮನುಷ್ಯರಿಗೆ ಸಂಬಂಧಪಟ್ಟಂಥ ಕರ್ಮಗಳು ಕೆಲವಿರ್ತವೆ. ಉಪನಯನ ಇರ್ಬೋದು. ಉಪನಯನ ಸಂದರ್ಭದಲ್ಲಿ ಇದನ್ನು ಕೇಳಿದರೆ ಬಹಳ ಮಂಗಳಕರ ಅಂತ ಎಷ್ಟೋ ಜನ ಭಾವಿಸ್ತಾರೆ. ಕಾರಣ ಇವನೊಬ್ಬ ಈ ಸಾಕ್ಷಾತ್ ಭಗವಂತನೇ ಲೋಕೋತ್ತರ ವಟುವಾಗಿ ಬಂದಂಥ ಒಂದು ಸಂದರ್ಭ ಇದು. ಆ ಲೋಕೋತ್ತರ ವಟುವಿನ ಕಥೆಯನ್ನು ಕೇಳುವ ಮೂಲಕ ಉಪನೀತನಾದಂಥ ಹೊಸ ವಟುವಿಗೆ ಮತ್ತು ಅವನ ತಂದೆ ತಾಯಿಗಳಿಗೆ ಅವನವರಿಗೆಲ್ಲ ಅದರಿಂದ ಮಂಗಳ ಉಂಟಾಗ್ತಾರೆ. ಆದ್ದರಿಂದ ಅಂಥ ಸಂದರ್ಭದಲ್ಲಿ ಕೇಳಿದರೆ ಬಹಳ ಒಳ್ಳೆಯದು. ಹಾಗೆಯೇ ಗೃಹ ಪ್ರವೇಶ ಇತ್ಯಾದಿ ಸಂದರ್ಭದಲ್ಲೂ ಕೇಳಬಹುದು. ಯಾಕಂದರೆ ಒಬ್ಬ ಏನೋ ಒಂದು ತಗೊಂಡಿರ್ತಾನೆ, ಒಂದಷ್ಟು ಜಾಗ ತಗೊಂಡು ಮನೆ ಕಟ್ಟಿರ್ತಾನೆ, ಅಂದ್ಕೊಳ್ತಾನೆ ಓ ಇದು ನನ್ನ ಮನೆ ಅಂತ. ಆವಾಗ ನೆನಪಿಸಿಕೊಳ್ಬೇಕು, ಒಂದು ಕಾಲದಲ್ಲಿ ಭಗವಂತ ಇದನ್ನೆಲ್ಲ ಇಷ್ಟೂ ಸ್ಥಳವನ್ನು 2 ಹೆಜ್ಜೆಯಿಂದ ಅಳೆದು ಇದು ತನ್ನದು ಅಂತ ಘೋಷಣೆ ಮಾಡಿಬಿಟ್ಟಿದ್ದಾನೆ. ಆ ಭೂಮಿಯಲ್ಲೇ ನಾನು ಮನೆ ಕಟ್ಟಿದ್ದೇನೆ ಅಂತ ನೆನ್ಪಿಟ್ಕೊಂಡ್ರೆ ಇದು ಬಹಳ ಮಂಗಳಕರವಾಗ್ತದೆ. ಯಾಕಂದರೆ ಅವನದ್ದೇ ಭೂಮಿ, ಅವನೇ ರಕ್ಷಣೆ ಮಾಡ್ತಾನೆ. ಸದ್ಯ ನಾನೇನೋ ಇದರಲ್ಲಿ ಇರಬಹುದು, ಇರಬೇಡ ಅಂತ ಅವನೇನು ಹೇಳೋದಿಲ್ಲ. ಆ ಭಾವನೆ ಇರಬೇಕು. ಆದ್ದರಿಂದ ಅಂಥ ಸಂದರ್ಭಗಳೆಲ್ಲ ಇದನ್ನು ಕೇಳುವುದರಿಂದ ಪರಮ ಮಂಗಳವಾಗ್ತಾರೆ ಅಂತ ಇದರಲ್ಲಿ ಹೇಳಿದ್ದಾರೆ. ಅಂಥ ಒಂದು ಕಥಾಭಾಗವನ್ನು ಇದುವರೆಗೆ ನಾವೆಲ್ಲ ಕೇಳಿದ್ದೇವೆ. ಆ ಭಗವಂತ ಸರ್ವರಿಗೂ ಮಂಗಳವನ್ನು ಉಂಟು ಮಾಡಲಿ ಅಂತ ಪ್ರಾರ್ಥನೆ ಮಾಡುತ್ತಾ, ಇಂಥ ಒಂದು ಸನ್ನಿಧಾನದಲ್ಲಿ ನನಗೆ ಇಂಥ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡೋದಕ್ಕೆ ಅನುಕೂಲ ಮಾಡಿಕೊಟ್ಟಂಥ ಇಲ್ಲಿಯ ಪದಾಧಿಕಾರಿಗಳು ನಮ್ಮ ಮಾನ್ಯರಾದಂಥ ಶ್ರೀ ರಾಮು ಅವರು ಮತ್ತು ರಾಮಸ್ವಾಮಿಯವರು, ಇವರಿಗೆಲ್ಲ ನನ್ನ ಕೃತಜ್ಞತೆ. ಮತ್ತು ಯಾರೆಲ್ಲ ನೀವೆಲ್ಲ ಬಂದಿದ್ದೀರಿ, ಇಲ್ಲಿ ಅನೇಕರು ಇನ್ನೂ ಇದ್ದಾರೆ, ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನು ಅರ್ಪಿಸಿ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಇದು ಸರ್ವರಿಗೂ ಮಂಗಳವಾಗಲಿ ಅಂತ ಮಂಗಳದೊಂದಿಗೆ ಇದನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ಹೆಚ್ಚು ಸಮಯ ತಗೊಳ್ಳಲ್ಲ. ವಂದನಾರ್ಪಣೆಗೆ ಮೊದಲು ಮುಂದಿನ ಕಾರ್ಯಕ್ರಮದ ಬಗ್ಗೆ ಸೂಚನೆ. 4ನೇ ತಾರೀಕು ಅಂದರೆ ಶುಕ್ರವಾರ ಮತ್ತು 5ನೇ ತಾರೀಕು ಶನಿವಾರ, ಈ 2 ದಿವಸದಲ್ಲಿ ರಾಮಕೃಷ್ಣ ಮಿಷನ್ ಆಶ್ರಮ ಬೆಳಗಾವಿಯ ಅಧ್ಯಕ್ಷರಾದಂತಹ ಪರಮ ಪೂಜ್ಯ ಶ್ರೀಮತ್ ಸ್ವಾಮಿ ರಾಘವೇಶಾನಂದಜಿ ಮಹಾರಾಜ್ ಅವರು ವಚನಕಾರರು ಮತ್ತು ಅವರ ಕೊಡುಗೆಯನ್ನು ಬಗ್ಗೆ ಮಾತನಾಡಲಿದ್ದಾರೆ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪ್ರಯೋಜನ ಪಡಿಬೇಕಾಗಿ ಪ್ರಾರ್ಥನೆ. ಸ್ನೇಹಿತರೆ, ನಿನ್ನೆ ಮತ್ತು ಇಂದು ಒಂದು ವಿಶೇಷವಾದಂಥ ರೀತಿಯಲ್ಲಿ ವಿದ್ವಾನ್ ಅನಂತ ಪದ್ಮನಾಭ ಅಡಿಗ ಅವರು ಭಗವದ್ ಅವತಾರದ ಒಂದು ರೋಚಕ ಪ್ರಸಂಗಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಸ್ವಯಂ ಭಗವಂತ ಗೀತೆಯಲ್ಲಿ ಹೇಳಿದಂತೆ ಅವತಾರವೆಂಬುದರಲ್ಲಿ ಜನ್ಮ ದಿವ್ಯ ಕರ್ಮ ದಿವ್ಯ ಅಂತ ಹೇಳ್ತಾರೆ. ನಿನ್ನೆ ಯುದ್ಧದ ರೂಪದಲ್ಲಿ ಕ್ರೀಡೆ ಹೇಗೆ ನಡೀತು ಅನ್ನೋದನ್ನು ಪಾರಿಜಾತಾಪಹರಣ ಪ್ರಸಂಗದಲ್ಲಿ ತಿಳಿಸಿದ್ದಾರೆ. ಇವತ್ತು ಕ್ರೀಡೆಯ ಮೂಲಕ ನಿಗ್ರಹ ಶಕ್ತಿ ಹೇಗೆ ಭಗವಂತ ಪ್ರಯೋಗ ಮಾಡ್ತಾನೆ ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಎಲ್ಲರೂ ಕೂಡ ತದೇಕಚಿತದಿಂದ ಇದನ್ನು ಸವಿದಿದ್ದೀರಿ. ಈ ಉಪಕೃತಿಗಾಗಿ ವಿದ್ವಾನ್ ಅನಂತ ಪದ್ಮನಾಭ ಅಡಿಗ ಅವರಿಗೆ ಸಂಸ್ಥೆಯ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ.